ಎಲ್ರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತು ನಮ್ಮ ಜೊತೆ ಇರೋಂಥ ವ್ಯಕ್ತಿ ತನ್ನದೇ ಆದಂತಹ ಒಂದು ಹೆಸರಲ್ಲಿ ಅಥವಾ ಒಂದು ಫೌಂಡೇಶನ್ನ ಮಾಡಿಕೊಂಡು ಜನರಿಗೆ ಬದಲಾವಣೆ ತರಬೇಕು, ಹೋರಾಟಗಳನ್ನ ಮಾಡಿಕೊಂಡು ನಾನು ಹಳ್ಳಿ ಹುಡುಗ, ನಾನೇನಾದ್ರು ನನ್ನ ಜನರಿಗೆ ಒಳ್ಳೇದು ಮಾಡಬೇಕು, ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ಬಂದಿರೋಂಥ ವ್ಯಕ್ತಿ ಅವರು ಇಲ್ಲೇ ನಮ್ಮ ಎದುರುಗಡೆ ಇದ್ದಾರೆ. ಅವ್ರ ಹೆಸರು ಮಾಧವ್ ಕಿರಣ್ ಅಂತ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ಸರ್, ನಿಮ್ಮ ಮೂಲತಃ ನಿಮ್ಮ ಊರು ಯಾವುದು? ನಿಮಗೆ ಈ ರಾಜಕೀಯ ಪಕ್ಷ ಏನಕ್ಕೆ ಬೇಕು ಅನ್ನಿಸ್ತು ಸರ್ ನಿಮಗೆ? ಮೂಲತಃ ನಾನು ಬಂದು ಮಳವಳ್ಳಿ ಸರ್. ಹಳ್ಳಿ ಎಲ್ಲ ಟೌನಲ್ಲೇ ಹುಟ್ಟಿ ಬೆಳೆದಿದ್ದು. ನಾನು ರಾಜಕೀಯ ಪಕ್ಷಕ್ಕೆ ಬರಬೇಕು ಅನ್ನುವಂಥ ಆಸಕ್ತಿ ಏನು ನನಗಿರಲಿಲ್ಲ. ಬಟ್ 2016 ಡಿಮಾನಿಟೈಸೇಷನ್ ಆದಮೇಲೆ ನಾನು ಅಲ್ಲಿ ತನಕನೂ ಕೂಡ ಬಿಸ್ನೆಸ್ ಮಾಡ್ತಾ ಇದ್ದೆ. ಫಸ್ಟ್ ಒಂದು ಎಂಪ್ಲಾಯ್ ಆಗಿದ್ದೆ, ದುಡ್ಡು ಸಂಪಾದನೆ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿದೆ, 300 ಜನ ಕೆಲಸ ಮಾಡ್ತಾ ಇದ್ರು. ನನಗೆ ಪ್ರಪಂಚ ಹೇಗಿದೆ ಅನ್ನೋದೇ ಗೊತ್ತಿರಲಿಲ್ಲ. ನಾನು ಅರ್ನ್ ಮಾಡ್ತಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂದ್ಕೊಂಡು ಇದ್ದೆ. ಯಾವಾಗ ಡಿಮಾನಿಟೈಸೇಷನ್ ಆಯಿತು ಅವಾಗ ಸ್ವಲ್ಪ ಲಾಸ್ ಆಗುತ್ತೆ, ನನಗೆ 7 ಕೋಟಿ ಲಾಸ್ ಆಗುತ್ತೆ. ದೆನ್ ಐ ಗೋ ಬ್ಯಾಕ್ ಟು ಮಳವಳ್ಳಿ. ಅಂದರೆ 10 ವರ್ಷ ಆಗಿರುತ್ತೆ ನಾನು ಮಳವಳ್ಳಿಯಿಂದ ಬಂದು. 23 ವರ್ಷಕ್ಕೆ ಬರೋನು ಮಳವಳ್ಳಿಗೆ, 33 ವರ್ಷಕ್ಕೆ ವಾಪಸ್ ಹೋಗ್ತೀನಿ ನಾನು. ಅವಾಗ ಹೋದಾಗ ನಾನು ನೋಡ್ತೀನಿ ಬೆಂಗಳೂರು ಇಷ್ಟು ಬದಲಾಗಿದೆ, ಬಟ್ ಹಳ್ಳಿ ಇಷ್ಟು ಹೆಂಗಿದೆಯಲ್ಲ ಅಂತ ಅಂದ್ಬಿಟ್ಟು ನೋಡ್ತೀನಿ. ಹಾಸ್ಪಿಟಲ್ಸ್ಗಳಿಗೆ ಹೋಗ್ತೀನಿ, ಹಾಸ್ಪಿಟಲ್ಸ್ ಚೆನ್ನಾಗಿರಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ಸು. ಒಂದು ಹೋರಾಟ ಮಾಡ್ತೀನಿ ನಾನು. ಅಂದರೆ ಬೈದು ಬಿಡ್ತೀನಿ, ಡಾಕ್ಟರ್ಸ್ಗೆಲ್ಲ ಬೈತೀನಿ, ನರ್ಸ್ಗೆಲ್ಲ ಬೈತೀನಿ. ಯಾಕೆಂದರೆ ಡಿಪ್ಸ್ ಹಾಕಿರ್ತಾರೆ ಒಬ್ಬ ಪೇಷಂಟ್ಗೆ, ಅದು ವಾಪಸ್ ರಕ್ತ ಹೋಗ್ತಿರುತ್ತೆ, ಸಿಸ್ಟರು ಕ್ಯಾಂಡಿ ಕ್ರಶ್ ಆಡ್ತಾ ಇರ್ತಾರೆ. ಒಂದು ನನ್ನ ಮುಂದೆನೇ ಗೊತ್ತಿಲ್ಲ ಅದು ಕೋಇನ್ಸಿಡೆಂಟ್ ಆಯ್ತೋ ಏನೋ, ಒಬ್ಬನಿಗೆ ಆಕ್ಸಿಡೆಂಟ್ ಆಗಿ ತಲೆ ಇಂಜುರಿ ಆಗಿ ಬರ್ತಾನೆ, ಸ್ಟ್ರಕ್ಚರ್ ತಗೊಬರ್ತಾರೆ, ಸ್ಟ್ರಕ್ಚರ್ ಮೇಲೆ ಮಣ್ಣು ಬಿದ್ದಿದೆ, ಅವನನ್ನು ಹಂಗೆ ಮಲಗಿಸ್ತಾ ಇದ್ದಾರೆ, ಅವ್ನ ತಲೆನ ಹಂಗೆ ಆಗ್ತಾ ಇದ್ದಾರೆ. ನಾನು ತುಂಬಾ ಜೋರಾಗಿ ಗಲಾಟೆ ಮಾಡ್ತೀನಿ. ಅದು ನೋಡಿ ನನ್ನ ಅರೆಸ್ಟ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ನಿನ್ಗೆ ಯಾಕಪ್ಪ ಬೇಕು ಇದೆಲ್ಲ, ಏನೋ ಬಂದಿದೀವಿ ಹೊಸ್ದಾಗಿ ನೋಡ್ತಾ ಇದೀವಿ ನಿನ್ನ ಈ ಮುಖನ, ಇಲ್ಲಿ ಇದೆಲ್ಲ ಮಾಡಬಾರ್ದು, ಈ ಥರ ಎಲ್ಲ ಗೆಜೆಟೆಡ್ ಆಫೀಸರ್ಸ್ ಬೈಬಾರ್ದು ಅಂತೆಲ್ಲ ಹೇಳ್ತಾರೆ. ಆ ಸ್ಟೇಷನ್ ನಾನು ತೀರ್ಮಾನ ಮಾಡ್ತೀನಿ, ಇದು MLA ಎಲ್ಲ ಅವ್ರು ನೋಡ್ಕೊಳ್ಳುವಂಥದ್ದು ನಿಂದಲ್ಲ ಅಂತ. ಅವ್ರು MLA ಆಯ್ತು ಅಂದ್ರೆ ಯಾರು, ನಾನು MLA ಆಗ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ರಾಜಕೀಯದ ಪ್ರವೃತ್ತಿ ಶುರುವಾಗಿದ್ದು. 2016 ನಡೆದಿದ್ದು ಇನ್ಸಿಡೆಂಟ್. ಅಂದ್ರೆ 17 ಜನವರಿನೆಲ್ಲ ಆಗಿರುವಂತ ಇನ್ಸಿಡೆಂಟ್ ಇದು. ಇತ್ತೀಚೆಗೆ ತಮ್ಮೊಂದು ವಿಡಿಯೋ ತುಂಬಾ ವೈರಲ್ ಆಯಿತು. ಏನು ಅಂತಂದ್ರೆ, ಈ ಯುದ್ಧದ ಭೀತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ದುಬೈಯಲ್ಲಿ ಕನ್ನಡಿಗರು ಸಿಲ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಆ ಟೈಮಲ್ಲಿ ನೀವು ಮತ್ತೆ ಡ್ರೋನ್ ಪ್ರತಾಪ್ ಇರ್ತಾರೆ. ಆದ್ರೆ ಮುಂದಾಳತ್ವನ ತಾವು ವಹಿಸ್ಕೋತೀರಾ, ಕನ್ನಡಿಗರಿಗೆಲ್ಲ ಅಲ್ಲಿ ಒಂದು ಆಶ್ರಯ ತಾಣವನ್ನು ಮಾಡಿ ಹೋಟೆಲಲ್ಲಿ ಎಲ್ಲರಿಗೂ ಉಳ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ತೀರಾ, ಊಟದ ವ್ಯವಸ್ಥೆ ಮಾಡ್ತೀರಾ. ಅದಾದಮೇಲೆ ನಿಮ್ಮ ಸ್ವಂತ ಖರ್ಚಿನಲ್ಲಿ ಅವ್ರಿಗೆಲ್ಲರಿಗೂ ಮತ್ತೆ ರಿಟರ್ನ್ ಬರೋಕ್ಕೆ ಮಾಡ್ತೀರಾ. ನಿಜವಾಗ್ಲೂ ನಿಮ್ ದುಡ್ಡಲ್ಲೇ ಮಾಡಿದ್ರೆ ಅಥವಾ MLA ಫಂಡಿಂಗ್ ಕೊಟ್ರ ಸರ್? ಓಕೆ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ಈವಾಗಿನ ಬದಲಾವಣೆಗೆ ಅದು ಸೂಕ್ತವಾದಂತ ವಿಚಾರ ಕೂಡ. ಆಕ್ಚುಲಿ ನಾನು ಅವತ್ತು ವಿಕ್ಟಿಮ್ ಏನೇನೆ. ನಾನು ನಂದು ಕಂಪನಿ ಓಪನ್ ಮಾಡಿದ್ದೀನಿ ದುಬೈಲಿ, ಮ್ಯಾಕೀಸ್ ಪಾಸ್ಮಾರ್ಟ್ ಇಂಟರ್ನ್ಯಾಷನಲ್ ಜನರಲ್ ಟ್ರೇಡಿಂಗ್ LLC ಅಂತಿದೆ. ಅಲ್ಲಿ ಕೂಡ ಸೂಪರ್ ಮಾರ್ಕೆಟ್ಸ್ ಮಾಡ್ತಾ ಇದ್ದೀನಿ ನಾನು, ಮುಂದೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ, ವಾಪಸ್ ಬರ್ತಾ ಇರ್ತೀನಿ. ಅವತ್ತು ಯುದ್ಧ ಇದಾಗುತ್ತೆ, ಮಾರ್ಚ್ 1ನೇ ತಾರೀಕು. ಕಾರಲ್ಲಿ ವಾಪಸ್ ಬರ್ಬೇಕಾದ್ರೆ ನನಗೆ ಒಂದು ನ್ಯೂಸ್ ಚಾನೆಲ್ ಇಂದ ಫೋನ್ ಮಾಡ್ತಾರೆ, ಅಲ್ಲಿ ಪರಿಸ್ಥಿತಿ ಹೇಗಿದೆ ಹೇಳಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಹೇಳ್ತಾ ನನಗೆ ಒಂದ್ ಅನ್ಸುತ್ತೆ, ನನ್ನ ಹತ್ರ ಏನೋ ಈಗ ದುಡ್ಡಿದೆ, ನಾನು ವಾಪಸ್ಸು ಹೋಟೆಲ್ ಮಾಡ್ಕೊಂಡು ಸೇಮ್ ಹೋಟೆಲ್ ಉಳ್ಕೊಳ್ತೀನಿ. ಇಲ್ದೇ ಇರೋರ್ ಕತೆ ಏನು, ದುಡ್ಡಿಲ್ದೇ ಇರೋರು ಹೇಗೆ ಆಗ್ಬೋದು? ಆಗ ನ್ಯೂಸ್ ಚಾನಲಲ್ಲೇ ಹೇಳ್ತೀನಿ, ಯಾರಾದ್ರೂ ಈ ಥರ ಸಿಲ್ಕೊಂಡಿದ್ರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳಿ, ನನ್ನ ನಂಬರ್ನ ಡಿಸ್ಪ್ಲೇ ಮಾಡಿ, ಅವ್ರಿಗೆ ಹೋಟೆಲ್ ಖರ್ಚಾಗ್ಬೋದು, ಊಟದ ಖರ್ಚಾಗ್ಬೋದು, ಅದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ನಾನೇ ಅನೌನ್ಸ್ ಮಾಡ್ತೀನಿ. ಮಾರ್ಚ್ 1ನೇ ತಾರೀಕು. ಮಾರ್ಚ್ 2 ಬೆಳಗ್ಗೆ ಒಂದು ನ್ಯೂಸ್ ಓಡಾಡುತ್ತೆ, ಬಳ್ಳಾರಿಯವರು 53 ಜನ ಸೀನಿಯರ್ ಸಿಟಿಸನ್ಸ್ ಸಿಗಾಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ದೆನ್ ನಾನು ದೊಡ್ಡ ಮಾಧ್ಯಮದಲ್ಲೆಲ್ಲ ಇಂಟರ್ವ್ಯೂ ಕೊಡ್ತಾ ಹೇಳ್ತೀನಿ, ನನ್ನ ನಂಬರ್ನ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಡಿಸ್ಪ್ಲೇ ಮಾಡಿ, 53 ಜನಕ್ಕೂ ನಾನು ಏನಾದರೂ ಮಾಡಬೇಕು, ಅವ್ರನ್ನ ಸಹಾಯ ಮಾಡಿ ಕಳಿಸ್ಕೊಡ್ಬೇಕು ಅಂತ ಹೇಳ್ತೀನಿ. ಆಮೇಲೆ ನಂಬರ್ನ ಹುಡುಕೊಳ್ತೀನಿ. ನನ್ನ ನಂಬರ್ ನೋಡ್ಕೊಂಡು ಅವ್ರ ಮಗ ಫೋನ್ ಮಾಡ್ತಾರೆ, ಯಾರೋ ಇಂಡಿಯಾದಲ್ಲಿರೋರು, ಅವರು ಫೋನ್ ಮಾಡಿದಾಗ ಅವ್ರ ಹತ್ರ ಹೋಗ್ತೀನಿ ನಾನು. ಸೊ ನಾನು ಮತ್ತೆ ಪ್ರತಾಪ್ ಅವರು ನನ್ನ ಜೊತೆ ಬಂದಿರ್ತಾರೆ. ಸೊ ನಾವು ಪ್ರತಾಪ್ ಎಲ್ಲ ಹೋಗ್ತೀವಿ. ನಾವು ಹೋದಾಗ ಅಲ್ಲಿ ಏನಾಗಿರುತ್ತೆ ಅಂದ್ರೆ, 2 ದಿನ ಅವರೇ ಉಳಿದಿರ್ತಾರೆ. ಅಂದ್ರೆ 2 ದಿನದಿಂದ 1ನೇ ತಾರೀಕು ಅವ್ರು ಹೋಗ್ಬೇಕಾಗಿರುತ್ತೆ, ಮತ್ತೆ 2ನೇ ತಾರೀಕು ಅಲ್ಲಿ ಉಳಿದಿರ್ತಾರಲ್ಲ, ಆ ಚಾರ್ಜಸ್ ಎಲ್ಲ ಹೋಟೆಲ್ ಚಾರ್ಜಸ್ ಜಾಸ್ತಿ ಆಗಿರುತ್ತೆ. ಆ ಟ್ರಾವೆಲ್ ಏಜೆಂಟು RP ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಅಂತ ರೇಣುಕಾ ಪ್ರಸಾದ್ ಅನ್ನೋರು, ಪಾಪ ಅವರು, ಸರ್ ಇದು ಬಿಲ್ ಕಟ್ಟಬೇಕು, ಏನ್ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ನಾನು ಫಸ್ಟ್ ನನ್ನ ಹತ್ರ ದುಡ್ಡಿರುತ್ತೆ, ಬಟ್ ನಾನು ಏಕಾಏಕಿ ನಾನು ಡಿಸಿಷನ್ ತಗೊಳ್ಳಲ್ಲ. ನಾನು ಅವ್ರಿಗೊಂದು ಆಪ್ಷನ್ ಕೊಡ್ತೀನಿ, ನೋಡಿ ಎಲ್ಲರ ಹತ್ರನೂ ಕೇಳಿ. ಅವತ್ತು ಯಾಕೆಂದ್ರೆ CM ಸಿದ್ದರಾಮಯ್ಯ ಸರ್ ಕೂಡ ಮಾತಾಡ್ತಾರೆ ಅವ್ರ ಜೊತೆ, ಮಾತಾಡಿ ನಾವೆಲ್ಲ ನೋಡ್ಕೊಳ್ತೀವಿ, ನಿಮ್ಮನ್ನ ಸಮಾಧಾನ ಮಾಡ್ಬಿಡಿ ಅಂತ, ನಾವು ಕರ್ಸ್ಕೊಳ್ತೀವಿ ಅಂತ ಹೇಳಿ. ನಾನು ಅಷ್ಟು ದೊಡ್ಡ ವ್ಯಕ್ತಿಗಳೆಲ್ಲ ಮಾತಾಡಿದಾಗ ನಾನು ಏಕಾಏಕಿ ಹೋಗ್ಬಿಟ್ಟು 4 ಲಕ್ಷ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ತಪ್ಪಾಗತ್ತೆ ಅಂತ ನಾನು ಏನು ಹೇಳಲ್ಲ. ಒಂದಿನ ಟೈಮ್ ಕೊಡಿ, ಅಂದ್ರೆ ನಾನು ಕೊಡ್ತೀನಿ, ಯಾರು ಕೊಡ್ಲಿಲ್ಲ ಅಂದ್ರೆ ನಾನು ಕೊಡ್ತೀನಿ, ಬಟ್ ಎಲ್ಲರ ಹತ್ರ ಪ್ರಯತ್ನ ಮಾಡಿ, ಯಾರು ಕೊಡ್ಲಿಲ್ಲ ಅಂದ್ರೆ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಡೇ ಹೋಗ್ತೀನಿ, 3ನೇ ತಾರೀಕು ಸೋಮವಾರ. ಹೋದಾಗ ಇನ್ನೂ ಕೊಟ್ಟಿರಲ್ಲ, ಅವ್ನು ಟೆನ್ಷನ್ ಮಾಡ್ತಿರ್ತಾನೆ. ನೆಕ್ಸ್ಟ್ ನಾನು ಹೇಳ್ತೀನಿ, ಸರಿ ಬಾಪ ಅಂತ ನಾನು ಪೇ ಮಾಡ್ತೀನಿ. ನಿಮಗಿದು ಹೇಳಲೇಬೇಕು, ಬದಲಾವಣೆ ಜಗದ ನಿಯಮ ಅಂತ ಅನ್ನೋದಕ್ಕೆ ಹೆಂಗಾಗುತ್ತೆ ಅಂತ. ನಾನು ಕೊಟ್ಟಿದ್ದು 4 ಲಕ್ಷ,
ಬೆಳಗ್ಗೆ ರಾತ್ರಿ ಅವತ್ತು ಮಧ್ಯಾಹ್ನ ಊಟ ಅರೇಂಜ್ ಮಾಡ್ತೀನಿ ನಾನು. ಭಾನುವಾರ ಮಧ್ಯಾಹ್ನ ಊಟ, ಭಾನುವಾರ ರಾತ್ರಿ ಊಟ ಅರೇಂಜ್ ಮಾಡ್ತೀನಿ, ಸೋಮವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತೀನಿ ಸರ್, ಪ್ಲಸ್ 4 ಲಕ್ಷ ಕೊಡ್ತೀನಿ. ಇಷ್ಟು ನಾನು ಮಾಡಿದ್ದಷ್ಟೇ ನೆನೆ ಸರ್. ನೀವು ನಂಬಲ್ಲ, ಅವತ್ತು ಮಧ್ಯಾಹ್ನದ ಊಟನ ಅಲ್ಲಿರೋರು ಒಬ್ರು ಯಾರೋ ಒಬ್ರು ದುಬೈಲಿರೋರು ಬಂದ್ಬಿಟ್ಟು ನಾವು ಊಟ ಕೊಡಿಸ್ತೀವಿ ಅಂತ ಹೇಳ್ತಾರೆ, 42,000 ರೂಪಾಯಿ ಕೊಡ್ತಾರೆ. ಅವತ್ತು ರಾತ್ರಿ ಊಟನ ಇನ್ನೊಬ್ರು ಯಾರೋ ಬಂದ್ಬಿಟ್ಟು ನಾನ್ ಸ್ಪಾನ್ಸರ್ ಮಾಡ್ತೀವಿ ಅಂತ ಹೇಳ್ತಾರೆ. ಮಂಗಳವಾರ ಬೆಳಗ್ಗೆ ಪ್ರತಾಪ್ ಅವರು ಯಾರ ಕಡೆಯಿಂದ ಊಟ ತರಿಸ್ತಾರೆ. ಅದೇ ತರ ಅಂದ್ರೆ ನಾನು ಶುರು ಮಾಡಿದ ಇನಿಷಿಯೇಟಿವ್ ನೋಡ್ಕೊಂಡು ಅವ್ರವರೇ ಮಾಡ್ತಾರೆ. ನೆಕ್ಸ್ಟ್ ಡೇ ಇಂದ ಬಿಲ್ ನಾನು ಕಟ್ತೀನಿ ಅಂತ MLA ಕಟ್ತಾರೆ. ಯಾರು ನಾಗೇಂದ್ರ ಸರ್ ಏನ್ ಮಾಡ್ತಾರೆ ಅಂದ್ರೆ, ನಾನು 4 ಲಕ್ಷ ಕಟ್ಟಿರ್ತೀನಿ, ಅದಾದ್ಮೇಲಿಂದ ಏನ್ ಹೋಟೆಲ್ ಬಿಲ್ ಬರುತ್ತೆ ಅದನ್ನೆಲ್ಲ ನಾನ್ ಪೇ ಮಾಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಫ್ಲೈಟ್ ಟಿಕೆಟ್ ನಾನು ಯಾರೋ ಕಟ್ಟಿಲ್ಲ ಅಂದ್ರೆ ಅವ್ರಿಗೆ, ಯಾಕೆಂದ್ರೆ ಬೆಂಗಳೂರಿಂದ ದುಬೈಯಿಂದ ಅಂದ್ರೆ ಅಬುದಾಬಿಯಿಂದ ಹಿಡಿದು ಕೊಚ್ಚಿನ್ ತನಕ ಸಿಕ್ಕತ್ತೆ ಫ್ಲೈಟು, ಬೆಂಗಳೂರು ಸಿಕ್ಕಲ್ಲ. ಬಟ್ ಕೊಚ್ಚಿನಿಂದ ಬೆಂಗಳೂರು ಬರೋದಕ್ಕೆ ಅವರೆಲ್ಲ ಯೋಚನೆ ಮಾಡ್ತಾರೆ, ಬಸ್ಸಲ್ಲಿ ಹೋಗೋಣ ಟ್ರೈನಲ್ಲಿ ಹೋಗೋಣ ಅಂತ. ನಾನು ಹೇಳ್ತೀನಿ, ನೀವೆಲ್ಲ 53 ಜನ ಸೀನಿಯರ್ ಸಿಟಿಸನ್ ಇದ್ದೀರಾ, ಎಷ್ಟಾಗ್ಬೋದು ಟಿಕೆಟ್ಗೆ? ಒಂದು 4 ಲಕ್ಷ ಆಗ್ಬೋದು, ನಾನು ಕೊಡ್ತೀನಿ, ಪೇ ಮಾಡ್ತೀನಿ ಅಂತ ಇರ್ತಾರೆ. ಅಗೇನ್ ಅಲ್ಲಿದ್ದಂತ ಒಬ್ರು ರೆಡ್ಡಿ ಅನ್ನೋರು ಏನ್ ಮಾಡ್ತಾರೆ, MLA ಸರ್ ಹತ್ರ ಮಾತಾಡಿದಾಗ MLA ಸರ್ ನಾನೇ ಪೇ ಮಾಡ್ತೀನಿ ಅಂತ ಅವ್ರನ್ನ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸರ್. ಸೊ ದಿಸ್ ಇಸ್ ಎ ಪ್ರೋಸೆಸ್ ಆಗಿದ್ದು. ಬಟ್ ತುಂಬಾ ಜನ ಬದಲಾಗಿ ಅವ್ರ ಕೈಯಿಂದ ಮಾಡಿದ್ರು. ಈವನ್ ಆ ಟ್ರಿಪ್ ಅಲ್ಲಿ ಇದ್ದವರೇ ಒಬ್ರು ಒಂದ್ ದಿನ ಊಟ ಕೊಡಿಸಿದ್ರು. ಎಲ್ಲರೂ ಯಾರೋ ಮುಂದಾಳತ್ವ ಯಾರು ತಗೊಂಡು ಏನೋ ಒಂದು ಬದಲಾವಣೆ ತರಬೇಕು ಅಂತ ಹೇಳಿದ ಮೇಲಷ್ಟೇ ಹೇಳಿ ಮಾಡ್ಬೇಕು, ಬರೀ ಹೇಳುದಲ್ಲ, ಮಾಡಿ ನಾನು 4 ಲಕ್ಷ ಕೊಟ್ಟಿ ಊಟ ಕೊಟ್ಟಾದ್ಮೇಲೆ ಶುರುವಾಯ್ತು. ಅಂದ್ರೆ ಮನ್ಸ್ ಕನ್ಸ್ಬೇಕು ಅವನಿಗೆ, ಇವರೇ ಕೊಡ್ತಾ ಇದ್ದಾರೆ, ನಾನು ಯಾಕೆ ಮಾಡಬಾರ್ದು? ನಾನು ಏನಂತೆ ಗೊತ್ತಾ ಸರ್, ನೋಡಿ ಇದು ದೇವ್ರು ಕೊಟ್ಟರು ಆಪರ್ಚುನಿಟಿ ನನಗೆ, ನಾನಿವಾಗ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ, ನಾನು ಇತಿಹಾಸ ಆಗೋಗ್ತೀನಿ ನಾನು, ನಿಮ್ಗಳಿಗೆ ಆಪ್ಷನ್ ಬೇಕು ಅಂದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದೆ ಸರ್. ನೀವು ನಂಬಲ್ಲ, ಅಲ್ಲಿರೋ ಕನ್ನಡ ಸಂಘ ಎಲ್ಲ ಬಂದ್ಬಿಡ್ತು. ಅವರೆಲ್ಲ ಬಂದು ಅವ್ರು 30,000 ದರ್ಮ್ಸ್ ತಗೊಬಂದು ಒಬ್ರು ಹುಷಾರಿಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೆಲ್ಲ ಬಿಲ್ ಎಲ್ಲ ಪೇ ಮಾಡಿದ್ರು. ಅಂದ್ರೆ ಒಬ್ಬ ಮುಂದಾಳತ್ವ ತಗೊಂಡು ತಾನು ಕೈಯಿಂದ ಹಾಕೋದನ್ನ ಕಲಿಬೇಕು ಫಸ್ಟ್, ದೆನ್ ದ ಚೇಂಜಸ್ ವಿಲ್ ಹ್ಯಾಪನ್. ಅಂದ್ರೆ ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಹಲವಾರು ಪಕ್ಷಗಳಿದಾವೆ ಸರ್. ನಮ್ಮ ದೇಶದಲ್ಲಿ ದಿನನಿತ್ಯ ಯಾವುದೋ ಒಂದು ಪಾರ್ಟಿ ರಿಜಿಸ್ಟರ್ ಅಂತೂ ಆಗುತ್ತೆ ಡೆಲ್ಲಿಗೆ ಹೋಗಿ. ನೀವು ಪ್ರಾದೇಶಿಕ ಪಕ್ಷವನ್ನ ಮಾಡ್ತಾ ಇಲ್ಲ, ರಾಷ್ಟ್ರೀಯ ಪಕ್ಷವನ್ನ ಮಾಡ್ತಾರೆ. ಆ ಪಕ್ಷದ ಹೆಸರೇನು ಮತ್ತೆ ನಿಮ್ಮ ಸಿದ್ಧಾಂತಗಳೇನು? ಓಕೆ, ನಾವ್ ಅನ್ಕೊಂಡಿದ್ದು ಒಂದು ಸರ್, ಏನಂತ ಹೇಳತ್ತು ಅಂದ್ರೆ, ಎಲ್ಲರ ತರ 3 ಲೆಟರ್ ಕೊಡೋದು ಬೇಡ ಅಂತ. ಈಗ BJP ಅಂತ ಆಗ್ಬೋದು, AAP ಅಂತ ಆಗ್ಬೋದು, ಅಥವಾ JDS ಅಂತ ಆಗ್ಬೋದು, ಈಗ TVK ಅಂತ ಆಗ್ಬೋದು. ಸೊ ಈ ಸ್ಪೆಲ್ಲಿಂಗ್ ರಾಜಕಾರಣ ಬೇಡ, ನಾವೊಂದು ಹೊಸ ತರ ಮಾಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಹೊಸ ಕ್ಯಾಪ್ಷನ್ ಇಟ್ಕೊಳ್ತೀವಿ. ನಮ್ಮ ಸಂಸ್ಥೆ ಹೆಸರು ಮ್ಯಾಕಿಸ್ ಅಂತ. ಮ್ಯಾಕಿಸ್ ಅಂದ್ರೆ ಮ್ಯಾನಿಫೆಸ್ಟೋ ಫಾರ್ ಎ ಕ್ಲಿಯರ್ ಇಂಡಿಯನ್ ಸಿಸ್ಟಮ್ ಅಂತ, ಅದು ನಮ್ಮ ಸಂಸ್ಥೆಯ ಟ್ಯಾಗ್ ಲೈನ್ ಇರುವಂತದ್ದು. ಸೊ ಮ್ಯಾಕಿಸ್ ಗ್ರೂಪ್ ಆಫ್ ಕಂಪ್ನೀಸ್ ಅಂತ ಇರೋದ್ರಿಂದ ಅದೇ ಹೆಸರನ್ನ ತಗೊಂಡು ಅಂದ್ರೆ ಮ್ಯಾನಿಫೆಸ್ಟೋ ಫಾರ್ ಎ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಂತ ಮಾಡೋದು. ಅಂದ್ರೆ ಮ್ಯಾಕಿ ಪಾಲಿಸೀಸ್ ಅಂತ ಮಾಡೋದು. ಪಾಲಿ ಅಂದ್ರೆ POLI, SYS ಅಂದ್ರೆ ಸಿಸ್ಟಮ್, ಪೊಲಿಟಿಕಲ್ ಸಿಸ್ಟಮ್ ಅನ್ನೋದನ್ನ ಇನ್ಫೋಸಿಸ್ ತರ ನಾವು ಪಾಲಿಸೀಸ್ ಅಂತ ಮಾಡೋದು. ಸೊ ಮ್ಯಾಕಿ ಪಾಲಿಸೀಸ್ ಅಂತ ಇಟ್ಟಿದ್ದೀವಿ ಸರ್. ಸೊ ಇದು ಯಾಕೆ ನ್ಯಾಷನಲ್ ಪಾರ್ಟಿ ಮಾಡಬೇಕು ಅನ್ನೋದಾದ್ರೆ, ನಮ್ಮ ಗುರಿ ಇರೋದು ಇವತ್ತಿನ ಎಲೆಕ್ಷನ್ ಅಲ್ಲ ಸರ್, ಇಡೀ ನಮ್ಮ ದೇಶ ಸಮೃದ್ಧಿಯಾದಂಥ ದೇಶ ಸರ್, ರೈತರ ನಾಡು ಸರ್. ಇದು ರೈತ ದೇಶದ ಬೆನ್ನೆಲುಬು ಅನ್ನುವಂಥದ್ದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ನಾವೇನ್ ಪ್ಲಾನ್ ಮಾಡ್ತಿದೀವಿ ಅಂದ್ರೆ, ಇಡೀ ಭಾರತ ದೇಶನ ಒಂದು ಹೊಸ ಸಿಸ್ಟಮ್ನ ತರಬೇಕು ಅಂತ ಅಂದ್ಬಿಟ್ಟು ಹೋರಾಟ ಮಾಡ್ತಿದೀವಿ. ಅದೇ ನಮ್ಮ ಮ್ಯಾಕಿ ಸಂಸ್ಥೆಯ ಉದ್ದೇಶ. 2047ಕ್ಕೆ ನಮಗೆ ಎಲ್ಲ ನಿಜವಾಗ್ಲೂ ಸ್ವತಂತ್ರ ಬಂದಿಲ್ಲ ಇನ್ನೂ. ರಿಯಲ್ ಸ್ವತಂತ್ರ ಅಂದ್ರೆ ನಾವು ಎಕನಾಮಿಕಲಿ ಸ್ಟ್ರಾಂಗ್ ಆಗಿರಬೇಕು, ಪ್ರಪಂಚದಾದ್ಯಂತ ನಮ್ಮ ಎಕನಾಮಿ ಸ್ಟ್ರಾಂಗ್ ಆಗಿರಬೇಕು, ಹಾಸ್ಪಿಟಲ್ ಎಜುಕೇಶನ್ ಫ್ರೀ ಆಗಿರಬೇಕು, ನಮ್ಮ ದೇಶ ಟೂರಿಸಂ ಸ್ಪಾಟ್ ಆಗಬೇಕು, ಹಳ್ಳಿಗಳಲ್ಲೂ ಎಂಪ್ಲಾಯ್ಮೆಂಟ್ಗಳು ಸಿಗ್ಬೇಕು ಎಲ್ಲರಿಗೂ, ಪ್ರತಿ ಒಂದು ಕಡೆನೂ ಕೂಡ ಹಸನ್ಮುಖರಾಗಿ, ಅಂದ್ರೆ ಬಡತನ ಇಲ್ದೇನೆ ಮಿಡಲ್ ಕ್ಲಾಸಿಂದ ಮೇಲ್ಗಡೆ ಲೆವೆಲ್ ಇರಬೇಕು ಅನ್ನುವಂಥ ಒಂದು ದೂರ ದೃಷ್ಟಿಕೋನ ಇಟ್ಕೊಂಡು 22 ವರ್ಷದ ಕನಸಿಟ್ಕೊಂಡು ಕೆಲಸ ಮಾಡ್ತಿರೋದ್ರಿಂದ ಇದನ್ನ ನ್ಯಾಷನಲ್ ಪಾರ್ಟಿ ಮಾಡಿದ್ರೇನೆ ಕರೆಕ್ಟು. ಯಾವತ್ತೋ ಮಾಡ್ತೀವಿ ಅನ್ನೋದಲ್ಲ, ಇಲ್ಲಿ ಏನು ಸ್ಥಾಪನೆ ಮಾಡಬೇಕಾದ್ರೇನೆ ಎಲ್ಲಾ ಕ್ಯಾಪಿಟಲ್ಗಳಲ್ಲೂ, ಎಲ್ಲಾ ಸ್ಟೇಟ್ನ ಕ್ಯಾಪಿಟಲ್ಗಳಲ್ಲೂ ಕೂಡ ನಮ್ಮ ಆಫೀಸ್ ಮಾಡಿ ನಮ್ಮ ತತ್ವಗಳನ್ನ ಆ ಭಾಷೆಗೆ ತಕ್ಕಂತೆ, ಆ ಪ್ರಾಂತ್ಯಕ್ಕೆ ತಕ್ಕಂತ ಭಾಷೆನಲ್ಲಿ ಹೇಳ್ಕೊಂಡು ಹೋಗ್ತೀವಿ. ಇಲ್ಲಿ ಕರ್ನಾಟಕದಲ್ಲಿ 6 ಕೋಟಿ ಕನ್ನಡಿಗರೇ ಹೈಕಮಾಂಡ್ ಅಂತ ಹೇಳಿದೀವಿ, ಅಲ್ಲಿ ತಮಿಳಿಗರೇ ಹೈಕಮಾಂಡ್, ಅಲ್ಲಿ ಮಲಯಾಳಂ ಅವರೇ ಹೈಕಮಾಂಡ್, ಅಲ್ಲಿ ತೆಲುಗು ಅವರೇ ಹೈಕಮಾಂಡ್, ಬೆಂಗಾಳಿಯವರು, ಭೋಜ್ಪುರಿ ಅವರೇ ಹೈಕಮಾಂಡ್ ಅಂತ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಸರ್. ನಿಮ್ಮ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ನೀವೇ? ನಾನೇ ಈಗ ಸದ್ಯಕ್ಕೆ. ಯಾವ್ಯಾವ ಸ್ಥಾನಮಾನಗಳನ್ನ ನೀವೆಲ್ಲ ಕೊಟ್ಟಿದ್ದೀರಾ? ನಾಳೆ ದಿನ ನಿಮ್ಮಲ್ಲೇ ಒಡಗ್ ಬಂತು, ಯಾಕಂದ್ರೆ ಈಗಾಗಲೇ ಪಕ್ಷ ನೋಡಿದ್ವಿ, ಈಗ ನಮ್ಮ ಸರ್ಕಾರದಲ್ಲಿ ನೋಡಿದ್ವಿ, 2.5 ವರ್ಷ ಒಬ್ರು CM, ಇನ್ನ 2.5 ವರ್ಷ ಇನ್ನೊಬ್ರು CM. ಅದಾಗಿಲ್ಲ ಅಂತಂದ್ರೆ ಪ್ರತಿಭಟನೆಗಳು, ಹೋರಾಟಗಳು ಆಗ್ತೇವೆ. ನಾಳೆ ಇನ್ನೊಬ್ಬ ಬಂದು ಈ ನಿಮ್ಮ ಏನು ಸಂಸ್ಥೆ ಕಟ್ತಾ ಇದ್ದೀರಾ, ನಾನು ರಾಷ್ಟ್ರೀಯ ಅಧ್ಯಕ್ಷ ಆಗ್ಬೇಕು ಅಂತ ಇಲ್ಲ. ಸಾರ್ವಜನಿಕರು ಪ್ರಶ್ನೆ ಏನು ಮಾಡ್ತಾರೆ ಅಂತಂದ್ರೆ, ಆಲ್ರೆಡಿ ಮಾಧವ್ ಕಿರಣ್ ಅವರು ಒಬ್ಬ ಬಿಸ್ನೆಸ್ ಮ್ಯಾನ್, ಹೌದು,
ಒಬ್ಬ ಬಿಸ್ನೆಸ್ ಮ್ಯಾನು ನಮ್ಮ ಜನಕ್ಕೆ ಏನಾದ್ರು ಮಂಕುಬೂದಿ ಇರ್ಚಿ ರಾಜಕೀಯ ಅಂತ ಹೇಳಿ ಇವರ ಬಿಸ್ನೆಸ್ನ ಸ್ಪ್ರೆಡ್ ಮಾಡಿಕೊಂಡು ಅಥವಾ ಇವ್ರ ಬಿಸ್ನೆಸ್ ವಿಸ್ತಾರವನ್ನ ಮಾಡಿಕೊಂಡು ಅವ್ರು ದುಡ್ಡು ಮಾಡಕ್ಕೆ ಏನಾದ್ರು ಮಾಡ್ತಾ ಇದಾರ ಅಂತ ಅನ್ಕೊಂಡ್ರೆ ಕರೆಕ್ಟ್. ಈಗ ದುಡ್ಡು ಮಾಡೋದಕ್ಕೋಸ್ಕರ ಬರ್ತಾ ಇದಾರೆ ಅಂತ ಅನ್ಕೊಳ್ಳಿ, ಆಯ್ತಾ? ದುಡ್ಡು ಮಾಡೋದಕ್ಕೋಸ್ಕರನೇ ಬರ್ತಾ ಇದ್ದೀನಿ. ಈಗ ಸ್ಪೆಂಡ್ ಮಾಡ್ತಿದ್ದೀನಲ್ಲ, ಈಗ ಸ್ಪೆಂಡ್ ಮಾಡೋದನ್ನು ಕೂಡ ಆ ದುಡ್ಡು ಮಾಡ್ಕೊಳ್ತಿದ್ದೀನಿ. ನನ್ನ ಬಿಸ್ನೆಸ್ ಇದೆಯಲ್ಲ ಯಾವುದೋ, ಈಗ ಗ್ರೂಪ್ ಆಫ್, ನಾನು ಹೇಳೋದು ರಾಜಕೀಯ ಮತ್ತೆ ಬಿಸ್ನೆಸ್ ಅನ್ನುವಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ಸರ್ಕಾರನ ನಂಬ್ಕೊಂಡು ಈಗ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಪ್ರಾಂತ್ಯದ ಬಗ್ಗೆ ಮಾತಾಡಿದ್ರಿ. ಈ ಒಂದು ಬರೀ 15 ಕಿಲೋಮೀಟರ್ ರೋಡ್ನ ರೆಡಿ ಮಾಡಿಸೋದಕ್ಕೋಸ್ಕರ ಎಷ್ಟು 70 ವರ್ಷದಿಂದನೂ ಅವ್ರ ಕೈನಲ್ಲಿ ಆಗ್ತಾ ಇಲ್ಲ. ಅಂಥದ್ರಲ್ಲಿ ನಾವು ನಮ್ಮ ಬಿಸ್ನೆಸ್ ಇಂದ ಆಗುವಂಥ ಫಂಡನ್ನು ಇಲ್ಲಿಗೆ ಫೌಂಡೇಶನ್ಗೆ ಹಾಕೊಂಡು ಫೌಂಡೇಶನ್ ಇಂದ ನಾವು ಆ ರೋಡ್ನ ರೆಡಿ ಮಾಡ್ತೀವಿ. ಯಾವ ಸರ್ಕಾರನೂ ಬೇಡ, ಯಾವ ಫಂಡು ಬೇಡ ಅಂತ ಹೇಳಿದಾಗ ಆ ದುಡ್ಡು ಜನಕ್ಕೆ ಉಪಯೋಗ ಆಗ್ತಿದೆ ಅಲ್ವಾ? ಬಿಸ್ನೆಸ್ ಅಂತಂದ್ರೆ ಏನು ಗೊತ್ತಾ ಸರ್, ಒಂದು ಹೊಸ ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬಿಸ್ನೆಸ್ ಇಸ್ ಎ ಸರ್ವಿಸ್. ಆಕ್ಚುಲಿ ಸ್ವಿಗ್ಗಿ ಅನ್ನುವಂಥದ್ದು ಬಂದಿದ್ದು ದುಡ್ಡು ಮಾಡ್ತಾ ಇದ್ದಾನೆ ಅನ್ನೋದಲ್ಲ, ಮನೆಗೆ ಡೆಲಿವರಿ ಕೊಡ್ತಾನೆ, ಅದು ಸರ್ವಿಸ್. ಅದು ಆಕ್ಚುಲಿ ಕರೆಕ್ಟಾ? ಇವತ್ತು ನಾವು ಏನೇ ಒಂದು ಬಿಸ್ನೆಸ್ ಅಂತ ಅಂದ್ರೂ ದಟ್ ಈಸ್ ಎ ಸರ್ವಿಸ್. ಇವತ್ತು ನೀವು ನಮ್ಮನ್ನು ಇಂಟರ್ವ್ಯೂ ಮಾಡ್ತಿದ್ದೀರಾ, ದಟ್ ಈಸ್ ಆಲ್ಸೋ ಸರ್ವಿಸ್. ಕರೆಕ್ಟಾ? ನಮ್ಮನ್ನ ಆಚೆಗೆ ತಗೊಂಡೋಗಿ ಕೊಡ್ತಾ ಇದ್ದೀರಾ. ಸೊ ಈ ತರ ಎಲ್ಲ ಮಾನದಂಡ ಇರೋದ್ರಿಂದ ನಮ್ಮ ಉದ್ದೇಶ ಇಷ್ಟೇನೆ, ಮಂಕುಬೂದಿ ಹೆಚ್ಚುವಂತ ಅವಶ್ಯಕತೆ ಇಲ್ಲ. ಇವತ್ತಿರೋರೆಲ್ಲ ತುಂಬಾ ಬುದ್ಧಿವಂತರಿದ್ದಾರೆ, ಎಲ್ಲ ಟ್ರಾನ್ಸ್ಪರೆನ್ಸಿ ಮಾಡ್ತಾ ಇದೀವಿ. ನಮ್ಮ ಕಂಪ್ನಿ ಸೆಕ್ರೆಟರಿ ಇದ್ದಾರೆ, ಆರ್ನ್ಸ್ಟ್ ಅಂಡ್ ಯಂಗ್ ಹತ್ರ ನಾವು ಇದು ಮಾಡ್ತಾ ಇದೀವಿ. ದೇಶದ ಪ್ರಖ್ಯಾತ ಆಡಿಟಿಂಗ್ ಕಂಪ್ನಿಗೆ ನಮ್ಮ ಫೌಂಡೇಶನ್ ಆಡಿಟ್ನ ಕೊಡ್ತಾ ಇದೀವಿ. ನಮಗೆ ಆ ದುಡ್ಡು ಬೇಕಾಗಿಲ್ಲ. ಈಗ ಸಿಂಪಲ್ ಆಗಿ ಹೇಳ್ತೀನಿ ಸರ್, ಮುಖೇಶ್ ಅಂಬಾನಿ ತನ್ನ ಮಗನ ಮದುವೆ 5,000 ಕೋಟಿಗೆ ಮಾಡ್ದ. ನನಗೆ ಮಕ್ಕಳಿದ್ದಾರೆ, 2 ಮಕ್ಕಳು. ನಾನು 20 ಲಕ್ಷದಲ್ಲಿ ಮುಗಿಸ್ತೀನಿ. ಮಿಕ್ಕಿರೋ ದುಡ್ಡು ಏನ್ ಮಾಡ್ಲಿ, ಜನಕ್ಕೆ ಹಾಕ್ತೀನಿ. ನಾನು ಅವ್ರ ತರ ದುಡಿತೀನಿ. ಅವ್ರು ರಿಲಯನ್ಸ್ ಸ್ಮಾರ್ಟ್ ಇದೆ, ನಂದು ಪಾಸ್ ಸ್ಮಾರ್ಟ್ ಇದೆ. ಅವ್ರದ್ದು 10,000 ಔಟ್ಲೆಟ್ ಇದೆ, ನಂದು 10,000 ಔಟ್ಲೆಟ್ ಆಗುತ್ತೆ. ಸೊ ಈ ಬರುವಂತ ದುಡ್ಡನ್ನ ನಾನು ಸಮಾಜಕ್ಕೆ ಹಾಕ್ಬೇಕು ಅಂತ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಾಯಶಃ ಜನ ಆ ಥರ ಅನ್ಕೊಂಡು ಬಿಸ್ನೆಸ್ಗೆ ಮಾಡ್ತಾರೆ ಅಂತ ಅನ್ನೋದಾಯ್ತು ಅಂತಂದ್ರೂ ನಾನು ಸೇವೆ ಮಾಡ್ತೀನಿ. ಮತ್ತೆ ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ರಿ, ಒಡಕ್ ಬಂದ್ರೆ ಅಂತ ಅಂದ್ಬಿಟ್ಟು ಕೇಳಿದ್ರಿ. ಈ ಸೀಟ್ ಇದೆಯಲ್ಲ ಸರ್, ನಾನು ಮಾಧವ್ ಕಿರಣ್ ಅಂತವನು, ನನಗೆ ನೆಪೋಟಿಸಮ್ ಇಷ್ಟ ಇಲ್ಲ. ನನ್ನ ಫ್ಯಾಮಿಲಿ ರಾಜಕಾರಣ ನನಗೆ ಇಷ್ಟ ಇಲ್ಲ. ಅದಕ್ಕೆ ನನ್ನ ಫ್ಯಾಮಿಲಿಯವ್ರು ಯಾರನ್ನೂ ತರ್ತಾ ಇಲ್ಲ. ನಾನು ವೈಯಕ್ತಿಕವಾಗಿ ಜನರೇ ಆಯ್ಕೆ ಮಾಡುವಂಥ ಒಂದು ಪ್ರಾಜೆಕ್ಟ್ನ ನಾನು ಮಾಡಿ, ಇನ್ಫೋಟೆಕ್ ಅಂತ ಒಂದು ಕಂಪ್ನಿ ಮಾಡಿ ಅದ್ರ ಮುಖಾಂತರ ಆಯ್ಕೆಗಳನ್ನ ಮಾಡ್ತಾ ಇದ್ದೀನಿ. ಸೊ ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಮುಂದೆ ಬರುವಂಥ ವ್ಯಕ್ತಿ ಯಾರೇ ಆದರೂ ಆಗಲಿ ನಮ್ಮ ಥರ ನಿರ್ಧಾರನ ತಗೊಂಡು ಇನ್ಸ್ಟೆಂಟಾಗಿ ಸಮಾಜ ಸೇವೆ ಮಾಡ್ತೀನಿ ಅಂತ ದುಡಿದು ತನ್ನ ಕೈಯಿಂದ ಹಾಕೋದಾದ್ರೆ ನಾನು ಯಾವತ್ತು ಬೇಕಾದ್ರೂ ಸ್ಥಾನಕ್ಕೆ ಬಿಟ್ಟು ನಾನು ಆಚೆ ನಾನು ಬರ್ತಿರೋದು ಅದಕ್ಕಲ್ಲ ಸರ್. ದೇವ್ರು ನನಗೆ ಚೆನ್ನಾಗಿ ಕೊಟ್ಟಿದ್ದಾನೆ. ನನ್ನ ಉದ್ದೇಶ ಇವತ್ತು ಹೇಳ್ತಾ ಇದ್ದೀನಿ, ಮುಂದೆ ಹಿಂದಿನ ಚಾನಲ್ಗಳಲ್ಲೆಲ್ಲ ಹೇಳಿದೆ, ನನಗೆ ರಾಜಕಾರಣ ಬೇಕಾಗಿರೋದು ಬರೀ ಬದಲಾವಣೆ ಮಾತ್ರ, ಅಧಿಕಾರಕ್ಕಲ್ಲ ಅಥವಾ ಅದನ್ನ ದರ್ಪಣ ತೋರಿಸ್ಕೊಳ್ಳೋದಕ್ಕಲ್ಲ. ಒಂದು ವಿಶಿಷ್ಟವಾದ ಯೋಜನೆಯನ್ನ ಮಾಡಿದ್ರಿ. ಏನು ಅಂತಂದ್ರೆ, ಈ ರೈತರಿಗೆ ಉಪಯೋಗ ಆಗಲಿ ಅಂತ ಈ ಡ್ರೋನ್ ಮುಖಾಂತರ ಔಷಧಿ ಸಿಂಪಡಣೆಯನ್ನು ಮಾಡಿದ್ರಿ. ಸಕ್ಸಸ್ ಆಯ್ತಾ? ಅದು ಸಕ್ಸಸ್ ಅಲ್ಲ, ಪ್ರೋಸೆಸ್ ಅಲ್ಲಿ ಇದೆ. ಅದು ಇಟ್ಸ್ ಇನ್ ಎ ಪ್ರೋಸೆಸ್. ನಾವು ಅನೌನ್ಸ್ ಮಾಡಿದ್ದು ನವೆಂಬರ್ ಅಲ್ಲಿ. ಇಟ್ಸ್ ಇನ್ ಎ ಪ್ರೋಸೆಸ್. ನಮಗೆ ಅಗ್ರಿಕಲ್ಚರ್ ಅಲ್ಲಿ ನಾವು ಒಂದು ಹೊಸ ಕ್ರಾಂತಿನ ಮಾಡ್ತಾ ಇದೀವಿ ಸರ್. ಏನಂತ ಹೇಳ್ತು ಅಂದ್ರೆ, ಇಲ್ಲಿ ತನಕ ಏನಾಗಿತ್ತು, ತುಂಬಾ ಯೋಜನೆಗಳಿದೆ, ನೀವು ಕೇಳಿರ್ಬೋದು ಅನ್ಸುತ್ತೆ. ಪ್ರಧಾನ ಮಂತ್ರಿ ಯೋಜನೆಗಳಲ್ಲಿ ರೈತರಿಗೆ ಅಂತ ಅಂದ್ಬಿಟ್ಟು ಸ್ವಾವಲಂಬಿಗಳಾಗಬೇಕು ಅಂತ ಅಂದ್ಬಿಟ್ಟು ಅವರಿಗೆ ಬಂಡವಾಳ ಹಾಕೊಡುವಂಥದ್ದಾಗ್ಬೋದು, ಅವರ ಬೆಳೆದಂಥ ಬೆಳೆನ ನೇರವಾಗಿ ಖರೀದಿ ಮಾಡುವಂಥದ್ದಾಗ್ಬೋದು, ತುಂಬಾ ಯೋಜನೆಗಳಿದೆ. ಬಟ್ ಅದು ಯಾವುದು ಕೂಡ ಸಫಲತೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನು ಪ್ಲಾನ್ ಮಾಡೋದು ಅಂತಂದ್ರೆ, ರೈತರ ಹತ್ರ ನಿಮ್ಮ ಹತ್ರ ಇರುವಂಥ ಜಮೀನ ನೀವು ನಮಗೆ ರಿಜಿಸ್ಟರ್ ಮಾಡುವಂಥದ್ದು ಕೊಲಾಬ್ರೇಷನ್ಗೆ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಆ ಭೂಮಿಗೆ ಒಂದು ರೆಂಟ್ ಅಂತ, ಲೋಕಲ್ ರೆಂಟ್ ಏನಿರುತ್ತೆ ಆ ರೆಂಟು, ಅಥವಾ ಅಲ್ಲಿ ಬೆಳೆದಂತ ವಸ್ತುಗಳಿಗೆ ಎಷ್ಟು ಮಾರಾಟ ಆಗುತ್ತೆ ಆ ಮಾರಾಟದಲ್ಲಿ 35% ನಿಮ್ಗೆ ಪ್ರಾಫಿಟ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಮಾಡಿದ್ವು. ಅದಕ್ಕೊಂದು ಹೊಸ ಕ್ಯಾಪ್ಷನ್ ಕೊಟ್ಟು, ಕ್ರಾಪ್ ಓನರ್ಶಿಪ್ ಅಂತ ಅಂದ್ಬಿಟ್ಟು. ಅದಕ್ಕೆ ಬೇಕಾದಂತ ಒಂದು ಸಂಸ್ಥೆನೂ ಕಟ್ಟಿದ್ದು, ಮ್ಯಾಕಿಸ್ ಅಗ್ರಿ ಫಂಡ್ಸ್ ಕ್ಯಾಪಿಟಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಅಂದ್ಬಿಟ್ಟು ಮಾಡಿದ್ವು. ಇದ್ರ ಮುಖಾಂತರ ನಾವೇನ್ ಮಾಡ್ತಿದೀವಿ ಅಂದ್ರೆ, ರೈತರಿಗೆ ಬಂಡವಾಳ ಆಗ್ತಾ ಇದೀವಿ. ಅದನ್ನ ಸೆಪ್ಟೆಂಬರ್ ಇಂದ ಮಾಡ್ಕೊಬಂದು ಬಂಡವಾಳ ಆಗ್ತಂತದ್ರಲ್ಲಿ ನಾವು ಬೆಳೆನ ಬೆಳೀತಾ ಇದೀವಿ. ಬೆಳೆದಿದ್ದ ಬೆಳೆನ ನಮ್ದೇ ಸೂಪರ್ ಮಾರ್ಕೆಟ್ಗೆ ತಗೊಳ್ತಾ ಇದೀವಿ. ತಗೊಂಡಂತ ಬಂದಂತ ದುಡ್ಡಲ್ಲಿ ರೈತನಿಗೆ ಒಂದಷ್ಟು ಕೊಡ್ತಾ ಇದೀವಿ, 35%. ಇನ್ವೆಸ್ಟ್ ಮಾಡಿದಂತ ವ್ಯಕ್ತಿಗಳಿಗೆ 55% ಕೊಡ್ತಾ ಇದೀವಿ, 10% ನಾವು ಇಟ್ಕೊಡ್ತಾ ಇದೀವಿ. ಈ ಯೋಜನೆಗಳನ್ನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ವು. ಒಂದು 35-40 ಎಕರೆನಲ್ಲಿ ಮಾಡಿದ್ವು. ಈಗಲೂ ನಡೀತಾ ಇದೆ ಕೆಲಸ. ಆದ್ರೆ ನಮ್ಗೆ ತುಂಬಾ ಲಾಸ್ ಆಗೋಕೆ ಶುರುವಾಯ್ತು. ಆ ಯೋಜನೆಗೆ ತುಂಬಾ ದೊಡ್ಡ ಅಮೌಂಟ್ ಬೇಕು ಅಂತ ಅನ್ನಿತ್ತು. ಅದಕ್ಕೆ ಒಂದು 100 ಕೋಟಿ ತನಕ ಬಡ್ಜೆಟ್ ನಾವು ಪ್ಲಾನ್ ಮಾಡಿ 100 ಕೋಟಿಗೋಸ್ಕರ ವೆಯ್ಟ್ ಮಾಡ್ತಿದೀವಿ. ನಮ್ಮ ಉದ್ದೇಶ, ಪ್ರತಿ ಒಂದು ಹೋಬಳಿ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಕೂಡ ಒಂದೊಂದು ಡ್ರೋನ್ ಇರಬೇಕು ಅಂತ, ಅಂದ್ರೆ 1000 ಡ್ರೋನ್ ಇರಬೇಕು ಅಂತ. ನಾಟ್ ಓನ್ಲಿ ಔಷಧಿ ಸಿಂಪಡಣೆ ಮಾಡೋಕ್ಕಂತಲ್ಲ, ಇವತ್ತು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಕೂಡ ಔಷಧಿಯಾಗಿ ಬಂದಿದೆ. ಇವತ್ತು ಬೀಜಗಳನ್ನ ನಾವು ಡ್ರೋನ್ ಮುಖಾಂತರ ಹಾಕ್ಬೋದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಮುಂದಿನ ಪೀಳಿಗೆಗೆ ಅಂದ್ರೆ ಮುಂದಿನ ರೈತರುಗಳಿಗೆ ನಾವು ಎಂಪ್ಲಾಯ್ಮೆಂಟ್ ಫಾರ್ ಫಾರ್ಮರ್ಸ್ ಅಂತ ಇಟ್ಕೊಂಡಿದೀವಿ. ಅವರಿಗೆ ನಾವು ಎಲ್ಲಾ ತರ ಟೆಕ್ನಾಲಜಿಗಳು ತರಬೇಕು ಅಂತ. ನಿಮ್ಗೆ ಗೊತ್ತಿರಬಹುದು, ಡೆನ್ಮಾರ್ಕ್ ಅನ್ನುವಂಥದ್ದು ರೈತರ ಕಂಟ್ರಿ.
ಈ ತರ ಸುಮಾರು ಕಂಟ್ರಿಗಳಿದೆ. ಆ ಕಂಟ್ರಿಲೆಲ್ಲ ರೈತರೆಲ್ಲ ತುಂಬಾ ಶ್ರೀಮಂತರಾಗಿ ಅಡ್ವಾನ್ಸ್ಡ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇನ್ ದ ಸೇಮ್ ಫಾರ್ಮೆಟ್ ನಮ್ಮ ದೇಶದ ರೈತರಿಗೆ ನಾವು ಅಡ್ವಾನ್ಸ್ಮೆಂಟ್ ನ ತರಬೇಕು, ಅವ್ರಿಗೆ ಆ ತರದ ಎಕ್ವಿಪ್ಮೆಂಟ್ಗಳನ್ನ ತಂದು ಕೊಡಬೇಕು, ಅವರು ತುಂಬಾ ಕಷ್ಟಪಡದೇನೆ ಈಸಿಯಾಗಿ ಕೆಲಸ ಮಾಡುವಂತದ್ದಾಗಬೇಕು. ನೀವು ನೋಡ್ಬೋದು ಚೈನಾದಲ್ಲಿ ಲಗೇಜ್ 25 kg ಮೂಟೆ ಬರಬೇಕು ಅಂದ್ರೆ ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ ಬೆನ್ನಲ್ಲಿ ಹೊತ್ಕೊಳ್ತಾರೆ. ಚೈನಾದಲ್ಲಿ ಏನ್ ಗೊತ್ತಾ, ಅದಕ್ಕೆ ಅಂತಾನೆ ಮಿಷಿನ್ ಬಂದಿದೆ, ಅದು ಎತ್ಕೊಳ್ಳುತ್ತೆ, ಭಾರನೇ ಇರಲ್ಲ, ಮೆಕ್ಯಾನಿಸಮ್ ಹಾಕೊಳ್ಳುತ್ತೆ, ತಗೊಂಡೋಗಿ ಇಡ್ತಾ ಹೋಗುತ್ತೆ. ಸೊ ಈ ತರ ಸಿಸ್ಟಮ್ಗಳನ್ನ ನಾವು ನಮ್ಮ ದೇಶದಲ್ಲಿ ತರಬೇಕು. ಸೊ ಜನ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಸಾರಿ ಜಾಸ್ತಿ ಮಾತಾಡ್ತೀನಿ. ಚೈನಾದವ್ರು ಏನ್ ಹೇಳ್ಕೊಂಡ್ರು ಗೊತ್ತಾ ಸರ್, ಅವ್ರು 30 ವರ್ಷದಿಂದ ಚೈನಾ ಪ್ರಾಡಕ್ಟ್ ಅಂದ್ರೆ ಎದುರ್ತಾ ಇದ್ರು, ಇವತ್ತು ಚೈನಾ ಪ್ರಾಡಕ್ಟ್ ಅಂದ್ರೆ ಬೇಕು ಅಂತ ಹೇಳ್ತಾರೆ. ಚೈನಾದವ್ರು ಅರ್ಥ ಮಾಡ್ಕೊಂಡಿದ್ದು ನಮ್ಮ ದೇಶದಲ್ಲಿರುವಂತದ್ದು ಜಾಸ್ತಿ ಪಾಪ್ಯುಲೇಷನ್, ಅವ್ರನ್ನೇ ಬಂಡವಾಳವಾಗಿ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಇನ್ ದ ಸೇಮ್ ವೇ ನಾನು ಅನ್ಕೊಂಡಿರೋದು ನಮ್ಮ ದೇಶದಲ್ಲಿರುವಂತದ್ದು ಭೂಮಿ ಮತ್ತೆ ಪಾಪ್ಯುಲೇಷನ್. ದುಬೈಗೆ ಆಯಿಲ್ ಹೇಗೋ ಇಂಡಿಯಾಗೆ ಸಾಯಿಲ್ ಹಾಗೆ. ಸೊ ನಮ್ಮ ಭೂಮಿ 68% ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಕರ್ನಾಟಕದಲ್ಲಿ ತೆಕ್ಲು ಬಿದ್ದಿದೆ. ಇದು ನಾವು ಯುಟಿಲೈಸ್ ಮಾಡ್ತು ಅಂದ್ರೆ 78% ಅನ್ಎಂಪ್ಲಾಯ್ಮೆಂಟ್ ತಾಂಡವಾಡ್ತಾ ಇದೆ. ಇವೆರಡಕ್ಕೂ ಕೂಡ ನಾವು ಕ್ಲಬ್ ಮಾಡಿ ಇಟ್ಬಿಡ್ತು ಅಂದ್ರೆ, ಬಂಡವಾಳ ಆಗ್ತು ಅಂತಂದ್ರೆ ಇದು 5 years ಡೌನ್ ದ ಲೈನ್ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಸುಮಾರು 17-18 ಲಕ್ಷ ಕೋಟಿನ ಆದಾಯನ ಬರೀ ವ್ಯವಸಾಯ ತಂದು ಕೊಡುತ್ತೆ. ನಮ್ಮ ರಾಜ್ಯದ ಬಡ್ಜೆಟ್ 4 ಲಕ್ಷ ಕೋಟಿ. ನಮಗೆ ರಾಜ್ಯಕ್ಕೆ ಟ್ಯಾಕ್ಸೇ ಬೇಡ, ಯಾರ ಹತ್ರ ಟ್ಯಾಕ್ಸ್ ತಗೊಳ್ಳದೆ ರೈತರು ದುಡ್ಡು ಕೊಡ್ತಾರಲ್ಲ, ಆ ದುಡ್ಡಲ್ಲಿ ಸರ್ಕಾರ ನಡೆಸ್ಕೊಂಡು ಹೋಗ್ಬೋದು. ಅಂದ್ರೆ ಎಲ್ಲಾ ವ್ಯಕ್ತಿನೂ ಹಂಗೆ ರೀತಿಯಾಗಿ ರಾಜಕಾರಣಕ್ಕೆ ಬರೋಕ್ ಮುಂಚೆ ಬಣ್ಣದ ಮಾತುಗಳನ್ನ ಆಡ್ತಾರೆ. ಇಷ್ಟು ಕೋಟಿ ಸಂಪಾದನೆ ಮಾಡೋದು, ಇಷ್ಟು ರೈತರು ಮಾಡ್ತೀವಿ ಅಂತ. ಇದೇ ಬಿಡದಿಯಲ್ಲಿ ನೀವೇನು 35% ಏನು ಅಗ್ರಿಕಲ್ಚರ್ ಯೂಸ್ ಆಗ್ತಿದೆ ಅಂತ ಹೇಳ್ತೀರಾ, ಲಕ್ಷಾಂತರ ಜನ ಬೀದಿಗೆ ಬಂದು ಹೋರಾಟವನ್ನು ಮಾಡ್ತಿದ್ದಾರೆ. ಕರೆಕ್ಟ್. ಏನಂತಂದರೆ ನಮ್ಮ ಕೃಷಿ ಭೂಮಿ ದಯವಿಟ್ಟು ನಮ್ಮ ಬಿಟ್ಕೊಡಿ, ಇದನ್ನ ಬಿಡದಿ ಟೌನ್ಶಿಪ್ ಮಾಡಬೇಡಿ ಅಂತ. ಆದರೆ ರಾಜಕಾರಣಿಗಳನ್ನ ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಒಂದು ಕೆರೆ ಇದೆ, ಬೈರವಂಗಲದಲ್ಲಿ ಒಂದು ಕೆರೆ ಇದೆ, ಅದ್ರ ಕಲುಷಿತ ನೀರಿದೆ, ಇದರಲ್ಲಿ ಬರೆದಂಥ ತರಕಾರಿಗಳ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರು. ಆದರೆ ರೈತನ ಉತ್ತರ ಏನು ಅಂತಂದರೆ, ಈ ಕೆರೆನ ಕಲುಷಿತ ಮಾಡಿದ್ಯಾರು? ಕರೆಕ್ಟ್, ಒಳ್ಳೆ ಪ್ರಶ್ನೆ. ಹೌದು, ಕಲುಷಿತ ಮಾಡಿದ್ಯಾರು ಅಂತ ಹೇಳಿ. ಆದರೆ ಈಗ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು ಯಾರು ಆಗ್ತಿದ್ದಾರೆ ಅವರು ತೊಡೆ ತಟ್ಟಿ ಹೇಳ್ತಾರೆ, ಇದನ್ನ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡದೆ ಬಿಡಲ್ಲ ಅಂತ. ಈ ರೀತಿ ನಿಮ್ಮ ಮುಂದೆ ಸವಾಲುಗಳು ಬಂದ್ರೆ ಹೇಗೆ ಎದುರಿಸ್ತೀರ ಸರ್? ನಾನೊಂದು ಸ್ವಚ್ಛವಾಗಿ ಹೇಳ್ತೀನಿ ಸರ್, ಇಲ್ಲಿ ವಿಚಾರ ಹೇಳ್ತೀನಿ. ಸಿಸ್ಟಮ್ ಇಲ್ಲ ಸರ್ ನಮ್ಮ ಹತ್ರ ಯಾವ ಸಿಸ್ಟಮ್ ಇಲ್ಲ. ಯಾರೊಬ್ಬನಿಗೆ ಏನ್ ಮನ್ಸು ಅನ್ಸುತ್ತೋ ಅವ್ರ ತರ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಸಿಂಪಲ್ ಆಗಿ ಹೇಳ್ತೀನಿ, ಅವ್ರದೇ ಪಕ್ಷ ಇದೆ, ಅವ್ರಿಗೆ ಇಷ್ಟ ಬಂದಂಗೆ ನಾನು ಇಷ್ಟು ವರ್ಷ ಮಾಡ್ತೀನಿ, ನಾನು ಅಷ್ಟು ವರ್ಷ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಡ್ತಾರೆ. ಅವ್ರಿಗೆ ಇಷ್ಟ ಬಂದಂಗೆ ಕ್ಯಾಬಿನೆಟ್ ಚೇಂಜ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಬಂದಂಥ ರೂಲ್ಸ್ಗಳು ಮಾಡ್ತಾರೆ. ಸರ್ಕಾರದ ಬಾಕ್ಸ್ದಲ್ಲಿರುವಂಥ ದುಡ್ಡು, ನಮ್ಮ ದುಡ್ಡನ್ನ ಅವರು ಫ್ರೀಯಾಗಿ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತೆಲ್ಲ ನಿರ್ಧಾರ ಮಾಡ್ಕೊಂಡು ಹೋಗ್ತಾರೆ. ಸೊ ಇವೆಲ್ಲ ಮಾಡ್ತಾ ಇದ್ದಾರಲ್ಲ. ಇವತ್ತು ನಾನು ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಒಳ್ಳೆ ಪದ ಹೇಳಿದ್ರಿ ನನಗೆ. ಯಾವತ್ತು ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂದ್ರೆ, ನನ್ನ ಮುಂದೆ ಇರುವಂತ ಯಾರೋ ಒಬ್ಬ ನಿಂತ್ಕೊಳ್ತಾನೆ ಅಂತ. ಫಾರ್ ಎಕ್ಸಾಂಪಲ್, ಆ ಟೌನ್ಶಿಪ್ ಸಭಾಂಗಣದಲ್ಲಿ ಅಥವಾ ಅಲ್ಲಿ ಹೋರಾಟ ಮಾಡ್ತಿರೋದ್ರಲ್ಲಿ ಒಬ್ಬ ವ್ಯಕ್ತಿ ಆಚೆ ಬಂದು ನಿಂತ್ಕೊಂಡು ಧೈರ್ಯವಾಗಿ ಮಾತಾಡುವಂಥದ್ದು, ಅದು ಹೆಂಗ್ ಮಾಡ್ತೀರಾ ಮಾಡಿ ಅಂತ ಹೇಳ್ತು ಅಂತಂದ್ರೆ, ಯಾವ ಸರ್ಕಾರದ ಅಧಿಕಾರಿನೇ ಆಗ್ಲಿ, ಯಾರೇ ಆಗ್ಲಿ, ಯಾರು ಕೂಡ ಬಂದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಇವತ್ತು ನಾನು ಘಂಟಾಘೋಷವಾಗಿ ಹೇಳ್ತಾ ಇದೀವಿ, ಕೇಳಿಸ್ಕೊಡಿ. ನಾವು ಹೋರಾಟ ಮಾಡ್ತೀವಿ ಅಂತಲ್ಲ, ನಮಗೆ ಹೋರಾಟದ ಬಗ್ಗೆ ಇಷ್ಟ ಇಲ್ಲ. ವೆರಿ ಸಿಂಪಲ್ ನಾನು ಹೇಳುವಂಥದ್ದು, ಅಲ್ಲಿಯ ಬದಲಾವಣೆನ ಇಡೀ ಪ್ರಪಂಚಕ್ಕೆ ತೋರಿಸ್ತೀವಿ ನಾವು. ಅಲ್ಲಿಯ ರೈತರ ಸಂಕಟನ ಇಡೀ ಪ್ರಪಂಚಕ್ಕೆ ತೋರಿಸ್ತೀವಿ ನಾವು. ಅಲ್ಲಿಗೆ ಏನ್ ಮೂಲಭೂತವಾಗಿ ಬೇಕು ಅದನ್ನ ಮಾಡ್ತೀವಿ. ಟೌನ್ಶಿಪ್ ಅಂತ ಅಂದ್ರೆ ಇಟ್ ವಿಲ್ ನಾಟ್ ಬಿಕಮ್ ಇನ್ 1 or 2 days ಅಥವಾ 10 ದಿನದಲ್ಲಿ ಆಗುವಂಥದ್ದಲ್ಲ. ಅವ್ರು ಪ್ಲಾನಿಂಗ್ ಮಾಡಬೇಕು, ಅಥಾರಿಟಿ ಮಾಡಬೇಕು, ಇದು ಮಾಡಬೇಕು. ಅಷ್ಟರೊಳಗಡೆ ವ್ಯವಸಾಯ ಅದಕ್ಕಿಂತ ಜಾಸ್ತಿ ತರ್ತಿದೆ ಅನ್ನುವಂಥದ್ದನ್ನ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ. ನಾವು ವೈಯಕ್ತಿಕವಾಗಿ, ನಾನು ಇದನ್ನ ಅತಿಶೋಕ್ತಿಯಿಂದ ಮಾತಾಡ್ತಿಲ್ಲ. ನೀವು ಕೇಳಿದ್ರಿ ಎಲ್ಲರೂ ಬಣ್ಣದ ಮಾತಾಡ್ತಾರೆ, ಅಧಿಕಾರ ಬಂದ್ಮೇಲೆ ಇದ್ ಮಾಡ್ತಾರೆ ಅಂತ. ನಾನು ಹೇಳೋದೇ ಇಷ್ಟು, ನಾನು ಹೇಳೋ ಮಾತನ್ನ ಕೆಲಸ ಮಾಡಿದ್ರೆ ಮಾತ್ರ ನಾನು ಒಬ್ಬ ರಾಜಕಾರಣಿ ಅನ್ಕೊಳ್ಳಿ, ಇಲ್ಲ ಅಂದ್ರೆ ಇನ್ನೊಂದು ನೀನ್ ಮಾಡಪ್ಪ ಅಂತಾನೆ ಹೇಳಿ ನಾನು ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಪಕ್ಷದ ಸಿದ್ಧಾಂತನೇ ಇದು. ನಾವು ಮಾಡಿದ್ರೆ ಮಾತ್ರ ನಮ್ಮನ್ನು ಆಯ್ಕೆ ಮಾಡಿ, ನಾವು ಮಾಡಿಲ್ಲ ಅಂದ್ರೆ ಆಯ್ಕೆ ಮಾಡ್ಲೇಬೇಡಿ, ನಮಗೆ ಬೇಡ ಅದು. ನಾವು ಹೇಳಿದ ಮಾತನ್ನ ನುಡಿದಂತೆ ನಡೀತೀವಿ. ಈಗ ಅಧಿಕಾರ ಬಂದ್ಮೇಲಲ್ಲ, ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಪೊಲಿಟಿಕ್ಸ್ ಅಧಿಕಾರ ಕೊಟ್ರೆ, ಅಂದ್ರೆ ನನಗೆ ಒಂದು ಅವಕಾಶ ಕೊಟ್ರೆ ನಾನು ಏನೋ ಬದಲಾವಣೆ ತರ್ತೀನಿ ಅನ್ನುವಂಥದ್ದು ಪ್ರಾಕೃತಿಕ ಸಿದ್ಧಾಂತ. ಅದು ಎಲ್ಲ ರಾಜಕಾರಣಿಗಳು ಮಾತಾಡುವಂಥದ್ದು. ನಮ್ಮ ಪಕ್ಷದ ಸಿದ್ಧಾಂತ ಏನಂತಂದ್ರೆ, ನಾನು ಕೆಲಸ ಮಾಡಿದ್ರೆ ಮಾತ್ರ ನನ್ನನ್ನು ಆಯ್ಕೆ ಮಾಡಿ, ನನ್ನ ಪಾರ್ಟಿಲಿರೋನೆಲ್ಲ ಆಯ್ಕೆ ಮಾಡಿ. ನಾವೀಗ ಕೆಲಸ ಮಾಡ್ತೀವಿ ಗ್ರೌಂಡ್ ಲೆವೆಲ್ ಅಲ್ಲಿ ಇಳ್ಕೊಂಡು, ಅದಕ್ಕೆ ಅಂತ ಫೌಂಡೇಶನ್ ಮಾಡಿದೀವಿ, ಅದಕ್ಕೆ ಅಂತ ಪಾರ್ಟಿ ಕಟ್ಟಿದೀವಿ, ಅದರಿಂದ ನಿಮ್ಮ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ. ಬಗೆಹರಿಸಿಲ್ಲ ಅಂದ್ರೆ ನಮ್ಗೆ ಅಧಿಕಾರನೂ ಬೇಡ, ಏನು ಬೇಡ, ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ 3 ದಿನ ರಜಾ, ಎಲೆಕ್ಷನ್ ಹಿಂದಿನ 48 ಗಂಟೆ, ಎಲೆಕ್ಷನ್ ದಿನ 4ನೇ ದಿನದಿಂದ ಅಧಿಕಾರ ಬರೆದಿರುತ್ತೋ ಇರಲ್ವೋ ನಾವು ಮಾಡ್ತಾ ಇರ್ತೀವಿ. ಮತ್ತೆ ನಾವು ಇನ್ ಕೇಸ್ ನಾವು ಆಯ್ಕೆ ಆಗಿ, ನಾನು ಆಲ್ರೆಡಿ ಮುಖ್ಯಮಂತ್ರಿ ಅಂತ ಅನ್ಕೋಬಿಟ್ಟು ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ. ನಾನು ಎಲೆಕ್ಷನ್ ಮುಗ್ದ 1-2 ದಿನಕ್ಕೋ 3 ದಿನಕ್ಕೋ ವೋಟಿಂಗ್ ಆಗೋಕ್ಕಿಂತ ಮುಂಚೆನೆ ನಾನೊಂದು ಸಮಾವೇಶ ಮಾಡಿ, ಇನ್ ಕೇಸ್ ನಾವು
ಅಧಿಕಾರಕ್ಕೆ ಬಂತು ಅಂತಂದ್ರೆ ನಾವ್ ಏನೇನ್ ಮಾಡ್ಬೇಕು ಅದನ್ನು ನೀವೇ ಹೇಳಿ ಅಂತ ಸಮಾವೇಶದಲ್ಲಿ ಜನರ ಹತ್ರ ಕೇಳ್ತೀನಿ. ನಾವು ಬರ್ಲಿಲ್ಲ ಅಂತಂದ್ರು ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನು ನೀವು ಹೇಳಿ ಅಂತ ಅಂದ್ಬಿಟ್ಟು ಜನರ ಹತ್ರ ಕೇಳ್ತೀವಿ. ನಮ್ಮ ಕೆಲಸ ಅಂತೂ ಇನ್ನು 22 ವರ್ಷ, ನನ್ನ ವೈಯಕ್ತಿಕವಾಗಿ ಹೇಳ್ತಿರೋದು, ನಮ್ಮ ಪಕ್ಷ 100 ವರ್ಷ ಇರುತ್ತೆ, 1000 ವರ್ಷ ಇರುತ್ತೆ. ನನ್ನ ಜೀವಿತಾವಧಿ ನನಗೀಗ 43 ವರ್ಷ, 65 ವರ್ಷ ಅಥವಾ 70 ವರ್ಷದ ತನಕ ನಾನು ಅಧಿಕಾರ ಸಿಕ್ಕಿದ್ರು ಕೆಲಸ ಮಾಡ್ತಿರ್ತೀನಿ, ಅಧಿಕಾರ ಸಿಕ್ಕಿಲ್ಲ ಅಂದ್ರೂ ಕೆಲಸ ಮಾಡ್ತಿರ್ತೀನಿ. ಈಗ ನಿಮ್ಮ ಪಕ್ಷದ ಅಭ್ಯರ್ಥಿಗಳು ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ? ಯಾಕಂದ್ರೆ ಆಲ್ರೆಡಿ ಮುಂದಿನ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತೀರಾ. ಈಗ ಏನಾದ್ರು GB ಸ್ಪರ್ಧೆ ಮಾಡೋಕ್ಕೆ ನಿಮ್ಮ ಅಭ್ಯರ್ಥಿಗಳು ರೆಡಿ ಇದ್ದಾರೆ? ಇಲ್ಲ, ಈ ಸರಿ ಮಾಡಲ್ಲ. ನಮ್ಮ ಗುರಿ ಮುಂದಿನ 27ರಿಂದ ನಮ್ದು ಎಲ್ಲಾ ಪಂಚಾಯತಿಗಳಲ್ಲಿ ಅಥವಾ ಯಾವುದೇ ಎಲೆಕ್ಷನ್ ನಡೀತು ಅಂದ್ರೂ 27ರಿಂದ ನಮ್ದು ಎಲೆಕ್ಷನ್ಗಳನ್ನ ಅಟೆಂಡ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಅಭ್ಯರ್ಥಿಗಳನ್ನ ನೀವು ಸೆಲೆಕ್ಟ್ ಮಾಡಿ? ದಟ್ ಇಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ನಾವು ಮಾಡಿರುವಂಥದ್ದು. ಇವತ್ತಿನ ಮಟ್ಟಕ್ಕೆ ನಮ್ಮ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಮಾಡ್ತಿರೋದೇನಪ್ಪ ಅಂದ್ರೆ, ಫಸ್ಟ್ ನಾವೀಗ ಯಾರು ಬೇಕಾದ್ರೂ ಅಭ್ಯರ್ಥಿ ಆಗ್ಬೋದು ಅಂತ ಅಂದ್ಬಿಟ್ಟು ಒಂದು ಲಿಸ್ಟ್ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ನಮ್ದು ವೆಬ್ಸೈಟ್ ಓಪನ್ ಇದೆ, ಈಗ ನೀವು ನೋಡ್ಬೋದು www.makipolicy.com ಅಂತ ಇದೆ. ನೀವು ಅದನ್ನ ಓಪನ್ ಮಾಡಿದ್ರೆ ಅಲ್ಲಿ ಜಾಯಿನ್ ಫಾರ್ ಎ ಮೂವ್ಮೆಂಟ್ ಅಂತ ಬಂದಿರುತ್ತೆ. ಅಲ್ಲಿ ನೀವು ಕೊಟ್ಟರೆ ವಾಲಂಟರಿ ಆಗ್ಬೋದು, ಕ್ಯಾಂಡಿಡೇಟ್ ಆಗ್ಬೋದು, ಅಥವಾ ಇದಾಗ್ಬೋದು ಅಂತ ಹೆಸರು ತೋರಿಸ್ತಾ ಹೋಗುತ್ತೆ. ಸೊ ನಿಮ್ಮ ಕ್ಷೇತ್ರದ ಪ್ರಾಬ್ಲಮ್ಗಳನ್ನ ಫಸ್ಟ್ ನಾವು ಬೇಯಿಸೋದಕ್ಕೆ ಅಂತ ಅಂದ್ಬಿಟ್ಟು ಎಲೆಕ್ಷನ್ ನಾವೀಗ ಅಪ್ಲಿಕೇಶನ್ ಎಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿ ತಗೊಳ್ತೀವೋ ಆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಒಂದು ಜನರಲ್ ವೋಟಿಂಗ್ ಮಾಡಿಕೊಂಡು 10 ಜನನ ಆಯ್ಕೆ ಮಾಡ್ಕೊಳ್ತೀವಿ ನಾವು. ಆ 10 ಜನ ಆಯ್ಕೆ ಆದಂಥ ವ್ಯಕ್ತಿಗಳಿಗೆ ನಿನ್ನ ಸುತ್ತಮುತ್ತ ಇರುವಂಥ ಸಮಸ್ಯೆಗಳನ್ನ ಹೇಳು, ನಿನ್ನ ಸುತ್ತಮುತ್ತ ಇರೋ ಜನಕ್ಕೆ ನೀನು ಏನು ಸಮಸ್ಯೆನ ಬಗೆಹರಿಸ್ತೀಯ ಅಂತ ಅಂದ್ಬಿಟ್ಟು ಹೇಳು. ಅವರೆಲ್ಲರೂ ಕೂಡ 30 ದಿನ ಆದ್ಮೇಲೆ ವೋಟಿಂಗ್ ಮಾಡೋದಕ್ಕೆ ಅಂತ ನಾವು ಒಂದು ಪೋರ್ಟಲ್ ಓಪನ್ ಮಾಡ್ಕೊಡ್ತೀವಿ. ಅವ್ರಿಗೊಂದು ಯೂನಿಕ್ ID ಕೊಡ್ತೀವಿ. ಆ ಐಡಿಯಿಂದ ವೋಟ್ನ ಮಾಡುವಂಥದ್ದು. ಈ 10 ಜನನು ಏನು ಕೆಲಸ ಮಾಡ್ತಾರೆ, ಅದು 30ನೇ ತಾರೀಕಿಗೆ ವೋಟಿಂಗ್ ನಡೆಯುತ್ತೆ. ವೋಟಿಂಗ್ ಅಲ್ಲಿ ಟಾಪ್ 5 ಸೆಲೆಕ್ಟ್ ಆಯ್ತಾರೆ, ಟಾಪ್ 5 ವಾಪಸ್ ಹೋಗ್ತಾರೆ. ಮತ್ತೆ ಅದೇ ತರ ರ್ಯಾಂಡಮ್ ಸೆಲೆಕ್ಷನ್ ಮತ್ತೆ 5 ಜನ ಹಾಕ್ತಿವಿ, ಮತ್ತೆ 10 ಜನ ಕೆಲಸ ಮಾಡ್ತಾರೆ. ಈ ತರ 18 ಎಲೆಕ್ಷನ್ ನಡೆಯುತ್ತೆ ಪ್ರತಿ ತಿಂಗಳು. ಇದರಲ್ಲಿ ಟಾಪ್ 5 ಅಲ್ಲಿ ಯಾರು ಬಂದಿರ್ತಾರೆ ಅವರಲ್ಲಿ ಟಾಪ್ 3 ನಾವು ಸೆಲೆಕ್ಟ್ ಮಾಡ್ಕೊಡ್ತೀವಿ. ದೇ ವಿಲ್ ವರ್ಕ್ ಫಾರ್ 4 months. ಆ ಟಾಪ್ 4 ಅಲ್ಲಿ ಟಾಪ್ 3 ನಲ್ಲಿ ಸೆಲೆಕ್ಟ್ ಮಾಡಿರುವಂತವ್ರನ್ನ ಟಾಪ್ 1 ಅಂತ ಮಾಡ್ತೀವಿ. ಇದೆಲ್ಲ ಪ್ರೊಸೆಸ್ ಕೂಡ ಅಲ್ಲಿರುವಂತ ಲೋಕಲ್ ಪಬ್ಲಿಕ್ಗಳು ಮಾಡ್ಕೊಂಡು ಹೋಗ್ತಾರೆ. ನಾವು ಇದ್ರ ಉದ್ದೇಶ ಇಷ್ಟೇನೆ, ಒಂದು ಮಿಲಿಟರಿಗೆ ಹೋಗ್ಬೇಕು ಅಂದ್ರೆ, ಒಂದು ಡಾಕ್ಟರ್ ಆಗ್ಬೇಕು ಅಂದ್ರೆ, ಒಂದು ಇಂಜಿನಿಯರ್ ಆಗ್ಬೇಕು ಅಂದ್ರೆ, ಒಂದು ಮಾಧ್ಯಮಕ್ಕೆ ಬರಬೇಕು ಅಂತ ಹೇಳ್ತು ಅಂದ್ರೆ ಒಂದು ಟ್ರೈನಿಂಗ್ ಪ್ರೊಸೆಸ್ ಅಂತ ಇರುತ್ತೆ. ಆ ಟ್ರೈನಿಂಗ್ ಪ್ರೊಸೆಸ್ ಇದೇನಾಗುತ್ತೆ ಅಂದ್ರೆ, ನೀವು ನೋಡಿರ್ಬೋದು ಬಿಗ್ ಬಾಸ್ ಅನ್ನುವಂಥದ್ದು ಮುಂಚೆ ಅವಾರ್ಡ್ ವಿನ್ ಆಗುವಂತ ಒಂದು ಕಾರ್ಯಕ್ರಮ ಆಗಿತ್ತು. ಈಗ ಬಿಗ್ ಬಾಸ್ ಅನ್ನುವಂಥದ್ದು ನಾನು ಎಷ್ಟು ಚೆನ್ನಾಗಿ ನಿಂತ್ಕೊಳ್ತೀನಿ, ನಾನು ಎಷ್ಟು ಚೆನ್ನಾಗಿರ್ತೀನಿ, ನಾನು ಎಷ್ಟು ಪಾಪ್ಯುಲರ್ ಆಗ್ತೀನಿ ಅನ್ನುವಂತ ಒಂದು ಮನೆ ಆಗ್ಬಿಟ್ಟಿದೆ ಅದು ಬಿಗ್ ಬಾಸ್ ಮನೆ. ನೀವು ನೋಡ್ಬೋದು, ಯಾಕೆಂದ್ರೆ ವೋಟ್ ಹಾಕ್ತಾರೆ, ಚೆನ್ನಾಗಿ ನೋಡ್ತಾರೆ ಅನ್ನುವಂಥದ್ದು ಬಂದ್ಬಿಟ್ಟಿದೆ. ನಿಮ್ಗೆ ವಿಪರ್ಯಾಸ ಇರಲಿ, ಈ ಸರಿ ಲಾಸ್ಟ್ ಬಿಗ್ ಬಾಸ್ ಸೀಸನ್ ಅಲ್ಲಿ ನನಗೆ ನಮ್ಮ ಫ್ಯಾಮಿಲಿಯವರೆಲ್ಲ ದಯವಿಟ್ಟು ಗಿಲ್ಲಿ ವೋಟ್ ಹಾಕಿ ಅಂದ್ರೆ 100 ವೋಟ್ನ ನಾನು ಹತ್ತೋದಕ್ಕೆ ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಬದಲಾವಣೆ ಅನ್ನುವಂಥದ್ದು ನಾವು ಈ ಇದ್ರಲ್ಲಿ ಏನ್ ತಂದ್ಬಿಡ್ತೀವಿ ಅಂತಂದ್ರೆ, ಕೆಲಸ ಮಾಡ್ತಾ ನೆಕ್ಸ್ಟ್ 6ನೇ ತಿಂಗಳಲ್ಲಿ 5 ಜನ ಸೆಲೆಕ್ಟ್ ಆಗ್ತಾರಲ್ಲ, ಅವ್ನು ಪ್ರಿಪೇರ್ ಆಗೇ ಬರ್ತಾನೆ. ಓಹೋ, ಇಲ್ಲಿ ಸೆಲೆಕ್ಷನ್ ಆಗ್ಬೇಕು ಅಂದ್ರೆ, ಜನ ವೋಟ್ ಹಾಕ್ಬೇಕು ಅಂದ್ರೆ ನಾನು ಈ ಕೆಲಸ ಮಾಡ್ಬೇಕು ಅಂತ. ಇದ್ರಲ್ಲಿ ನಾವು ಒಂದು ಬ್ಯೂಟಿ ಇಟ್ಟಿದೀವಿ ಸರ್. ಏನ್ ಮಾಡ್ತಿದೀವಿ ಅಂತಂದ್ರೆ, 3 ತಿಂಗಳು ಸತತವಾಗಿ ಅವ್ನು ವಿನ್ ಆದ್ರೆ, ಅಂದ್ರೆ ಆ 5 ಜನರು ರೇಸಲ್ಲೇ ಇತ್ತು ಅಂದ್ರೆ ಅವನಿಗೆ 4ನೇ ತಿಂಗಳಿಂದ ಸಂಬಳ ಕೊಡಬೇಕು ಅಂದ್ಕೊಡ್ತೀವಿ ನಮ್ಮ ಫೌಂಡೇಶನ್ ಇಂದ. ಅಂದ್ರೆ ಯಾರೋ ಈಗ ನಾನು ಇವಾಗ ಒಂದು ಅಭ್ಯರ್ಥಿ ಆಗ್ಬೇಕು ಅಂತ ನಾನು ಬಯಸ್ತೀನಿ, ಬಂದ್ರಿ 3 ತಿಂಗಳು ನಾನು ಸ್ವಇಚ್ಛೆಯಿಂದ ಅಲ್ಲಿ ಜನಗಳ ಕಷ್ಟಗಳನ್ನ ಕೇಳ್ತೀನಿ, ಏನು ಬದಲಾವಣೆ ಬೇಕು ಅಂತ ಅವ್ರನ್ನೇ ಕೇಳ್ತೀನಿ. ಈಗ ನಿಮ್ಮೂರಲ್ಲಿ ಹೇಳಿದ್ರಿ ಸರ್, ನಿಮ್ಮೂರಲ್ಲಿ ರೋಡ್ ಇಲ್ಲ ಅಂತ ಹೇಳಿದ್ರು, ಇದು ಮೊದಲನೇ ಸಮಸ್ಯೆ ಅಂತ ಅನ್ಕೊಂಡೆ. ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ನಿಮ್ಮೂರಲ್ಲಿ 15 ಕಿಲೋಮೀಟರ್ ರೋಡ್ ಇಲ್ಲ ಅಂತ ಹೇಳಿದ್ರು, ಮೊದಲನೇ ಸಮಸ್ಯೆ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ, ಆ ರೋಡ್ದು ದಾಖಲಾತಿಗಳನ್ನೆಲ್ಲ ತೆಗಿತೀವಿ, ಅಲ್ಲಿ ಜನರ ಸಮಸ್ಯೆನೆಲ್ಲ ತೆಗಿತೀವಿ. ಇದನ್ನ ತೆಗೆದು ನಮ್ಮ ಫೌಂಡೇಶನ್ಗೆ ನಾವೊಂದು ಪ್ರಚಾರ ಆಗ್ತೀವಿ. ಯಾಕೆಂದ್ರೆ ನಾಳೆ ನಾನು ಮಾಡಿದೆ ಅಂತ ಅನ್ಬಿಟ್ಟು ನಾನು ನನ್ನ ಫ್ಯಾಮಿಲಿಯವರನ್ನು ಕೂಡ ಕೋಟ್ ಮಾಡಬಾರ್ದು, ನಮ್ಮ ಅಪ್ಪ ಮಾಡ್ದ ಆ ರೋಡ್ನ ಅದು ಮಾಡ್ದ ಅಂತ ಬರಬಾರ್ದು. ಮೊದಲನೇ ವಿಚಾರ ಹೇಳೋದು ನಾನೇನಂದ್ರೆ, ಎಲ್ಲರಿಗೂ ಅವಕಾಶ ಇದೆ ನೋಡಿ, ದೇವರು ಕೊಡ್ತಿರುವಂತ ಅವಕಾಶ. ಇವರ ಸಮಸ್ಯೆ 70 ವರ್ಷದಿಂದ ಇದೆ. ಈ 15 ಕಿಲೋಮೀಟರ್ ರೋಡ್ ಮಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟಿದೆ, ಸರ್ಕಾರ ಮಾಡ್ತಾ ಇಲ್ಲ. ನಾವ್ ಇದನ್ನ ಮಾಡೋಣ. ನೀವು ಯಾರು ಹಾಕೋದಿದ್ರೆ ಫೌಂಡೇಶನ್ ಹಣ ಹಾಕಿ ಅಂತ ಹೇಳ್ತೀನಿ. ಫೌಂಡೇಶನ್ಗೆ ಹಾಕ್ಲಿ ಬಿಡ್ಲಿ, ನಾವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನ ರೆಡಿ ಮಾಡ್ಬಿಟ್ಟು, ನಮ್ದು ರಿಯಲ್ ಎಸ್ಟೇಟ್ ಕಂಪನಿ ಇದೆ, ನಾವು ಟೌನ್ಶಿಪ್ಸ್ ಎಲ್ಲ ಮಾಡ್ತಾ ಇದೀವಿ. ಸೊ ಅದ್ರ ಮುಖಾಂತರ ನಾವು ಒಂದು ಎಸ್ಟಿಮೇಷನ್ ತಗೊಂಡು ನಾವೇನ್ ಮಾಡ್ತೀವಿ ಅಂದ್ರೆ, ಎಲ್ಲರ ಹತ್ರನೂ ಕೂಡ ಬರ್ಸ್ಕೊಂಡು ಅಲ್ಲಿ ಅಧಿಕಾರಿಗಳಿಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ನೋಡಪ್ಪ, ಇಲ್ಲಿ ಆಗದೆ ಇರೋದ್ರಿಂದ ನಾವು ವೈಯಕ್ತಿಕವಾಗಿ ಮಾಡ್ತಿದೀವಿ ಅಂತ ನಾವು ಮಾಡಿ ತೋರಿಸ್ತಿರುವಂಥದ್ದು. ಸೊ ಇಲ್ಲಿಂದ ನಿಮ್ಮ ಸಮಸ್ಯೆ ಬಗೆಹರಿಯುವಂಥದ್ದು ಕೆಲಸಗಳು ಶುರುವಾಗ್ತಾ ಹೋಗುತ್ತೆ. ಅಂದ್ರೆ ವಿ ನೀಡ್ ಟು ಗೋ ಇನ್ ಎ ಗ್ರಾಸ್ ಲೆವೆಲ್ ಅಂಡ್ ವಿ ನೀಡ್ ಟು ಸ್ಟಾರ್ಟ್ ದ ವರ್ಕ್ ಅನ್ನುವಂಥದ್ದು ನಮ್ಮ ಕಾನ್ಸೆಪ್ಟ್ ಸರ್. ಅಂದ್ರೆ ಇವಾಗ ನನ್ನ ಹಳ್ಳಿ ಒಂದು ಹನೂರು ತಾಲೂಕಿನ ಒಂದು ಪುಟ್ಟ ಗ್ರಾಮ, PG ಪಾಳ್ಯ ಅಂತ ಒಂದು ಗ್ರಾಮ ಇದೆ. ಸುತ್ತಮುತ್ತ ಸಾವಿರಾರು ಜನ ಇದ್ದೀವಿ. ನಮಗೆ ಇವತ್ತಿಗೂ ಸಹ ಮೂಲಭೂತ ಸೌಕರ್ಯಗಳು ಕಡಿಮೆ. ಇವತ್ತು ಅಲ್ಲಿನ ಯುವಕರು, ಏನು ಲೊಕ್ಕನಹಳ್ಳಿ ಹೋಬಳಿ ಇದೆ, ಅಲ್ಲಿನ ಯುವಕರು ಒಂದು ಅಭಿಯಾನನ ಸೃಷ್ಟಿ ಮಾಡಿದ್ದಾರೆ. ಈಗ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ನಮ್ಮಲ್ಲಿ ಬೆಳೆದಂತ ಬೆಳೆನ ನಾವು ತಮಿಳ್ನಾಡು ಕೊಡ್ತೀವಿ, ಏನು ಮೆಟ್ಟುಪಾಳ್ಯ ಏನು ಮಾರ್ಕೆಟ್ ಇದೆ ಅಲ್ಲಿ ಕೊಡ್ತೀವಿ.
ನಮ್ಮ ವ್ಯವಹಾರ ಆಗಿರ್ಬೋದು, ಒಂದು ಸಂಬಂಧ ಆಗಿರ್ಬೋದು, ಅತಿ ಸ್ವಲ್ಪ ಜಾಸ್ತಿ ತಮಿಳ್ನಾಡಿಗೆ ಇದೆ. ಯಾಕಂದ್ರೆ ಗಡಿ ಭಾಗದ ಜನಗಳು ನಾವು. ಓಕೆ ಓಕೆ. ನಮ್ದು ಏಕೀಕರಣ, ಕರ್ನಾಟಕ ಏಕೀಕರಣಕ್ಕೂ ಮುಂಚೆ ನಮ್ಮ ಜಾಗಗಳೆಲ್ಲ ತಮಿಳ್ನಾಡಿಗೆ ಸೇರಿದಂಥದ್ದು. ಆದ್ರೆ ಕರ್ನಾಟಕ ಕಷ್ಟವಾಗಿದೆ ನೋಡಿ. ಏಕೀಕರಣ ಆದ್ಮೇಲೆ ನಾವು ಕರ್ನಾಟಕ ಸೇರಿದೀವಿ. ಓಕೆ. ಆದ್ರೆ ಇವತ್ತಿಗೂ ಸಹ ಯಾರೋ ಒಬ್ಬ ಮುಖ್ಯಮಂತ್ರಿ ಬಂದ್ರೆ ಚಾಮರಾಜನಗರಕ್ಕೆ ಬರ್ತಾರೆ. ಇಲ್ಲ ಅಂತಂದ್ರೆ ನಮ್ಮ ಕ್ಷೇತ್ರದ ಒಂದು ಒಂದು ಕಾಯ್ತಾರಂತ ಒಂದು ದೇವರು ಅಂತಂದ್ರೆ ಮಾದಪ್ಪ. ಆ ಮಾದಪ್ಪ ಒಂದು ಬೆಟ್ಟಕ್ಕೆ ಹೋಗ್ತಾರೆ, ಅಲ್ಲಿಂದ ವಾಪಸ್ ಬರ್ತಾರೆ, ಅನೂರು ಬರ್ತಾರೆ, ವಾಪಸ್ ಬರ್ತಾರೆ. ಅದನ್ನ ದಾಟಿ ಏನು ಸತ್ಯಮಂಗಲ ಫಾರೆಸ್ಟ್ ಇದೆ, ಈ ಜಾಗಕ್ಕೆ ಯಾವುದೇ ಒಬ್ಬ ಮಂತ್ರಿ ಬಂದಿಲ್ಲ. ನನ್ನ ತಂದೆ ಕಾಲದಿಂದನೂ ಅಥವಾ ನಮ್ಮ ತಾತನ ಕಾಲದಿಂದನೂ ಎರಡೇ ಮನೆತನಗಳು ಇವತ್ತು ನಮ್ಮ ಅನೂರು ಕ್ಷೇತ್ರ ಆಳ್ತಾ ಇತ್ತು. ಇವತ್ತು ಒಬ್ಬ ಹೊಸ ವ್ಯಕ್ತಿ ಬಂದಿದ್ದಾರೆ, ಅವ್ರ ಕೈಲಾದಂತ ಮಾಡ್ತಿದ್ದಾರೆ. ಎಕ್ಸ್ಟ್ರಾ ಕೇಳ್ತು ಅಂತಂದ್ರೆ ನಮ್ಮ ಸರ್ಕಾರ, ನಮ್ಮ ಪಕ್ಷ ಸರ್ಕಾರ ಇಲ್ಲ, ಫಂಡಿಂಗ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ಆ ಬದಲಾವಣೆ ಬೇಕು ಅಂತ ಅಲ್ಲಿನ ಯುವ ಮನಸ್ಥಿತಿ ಬದಲಾಗಿದೆ. ಏನು ಅಂತಂದ್ರೆ ಸಹಿ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಏನು ಅಂತ ಅಂದ್ರೆ ನನ್ನ ರಾಜ್ಯಕ್ಕೆ ನಾನು ಇರೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ, ನಮ್ಮ ರಾಜ್ಯಕ್ಕೂ ಯೋಗ್ಯತೆ ಇಲ್ಲ, ನಾನು ಕರ್ನಾಟಕ ರಾಜ್ಯಕ್ಕೆ ಇರೋದಕ್ಕೆ ನಮ್ಮನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನಮ್ಮ ರಾಜ್ಯಕ್ಕಿಲ್ಲ. ಯಾಕಂತಂದ್ರೆ ಇವತ್ತಿಗೂ ಸಹ ಕಾಡಂಚಿನ ಪ್ರದೇಶದಂತ ನಾವು ಒಂದು ಆಸ್ಪತ್ರೆ ವ್ಯವಸ್ಥೆ ಇಲ್ಲ. ಇವತ್ತು ಆ PG ಪಳ್ಳ ಗ್ರಾಮದಿಂದ ಅಥವಾ ಹನೂರು ತಾಲೂಕು ಭಾಗದಿಂದ ಯಾರಿಗಾದ್ರೂ ಒಂದು ಆಸ್ಪತ್ರೆ ಬಂತು ಅಂತಂದ್ರೆ ನಾವು ಮೈಸೂರಿಗೆ ಹೋಗ್ಬೇಕು. ಹೌದು, ಅದು ಮೈಸೂರು ಎಷ್ಟು ದೂರ ಇದೆ, ರೋಡ್ ಸರಿ ಇಲ್ಲ. ಇದೇ ಮಲೆ ಮಹದೇಶ್ವರ ಬೆಟ್ಟ ರಸ್ತೆಯಲ್ಲಿ ಬಸ್ ಅಪಘಾತ ಆಯ್ತು, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಚಿರತೆ ದಾಳಿ ಆಗುತ್ತೆ, ಆ ದಾಳಿ ಆಗುತ್ತೆ, ಆನೆ ದಾಳಿ ಆಗುತ್ತೆ, ಸರಿಯಾದ ಒಂದು ಆಸ್ಪತ್ರೆ ವ್ಯವಸ್ಥೆ ಇಲ್ಲ. ನನ್ನ ಸ್ನೇಹಿತನೇ ವಿಷ ಕುಡಿತಾನೆ, ಅವನ್ನ ಕರ್ಕೊಂಡು ಬದುಕೋಕ್ಕಾಗಲ್ಲ. ನಾವು ಇಲ್ಲಿಂದ ನಮ್ಮ ಮೈಸೂರಿಗೆ 100 ಕಿಲೋಮೀಟರ್ ಇದೆ, ಅಲ್ಲಿಂದ ಸತ್ತೋದ ಅವನು. ಅವ್ರ ತಂದೆ ತಾಯಿ ಗತಿ ಏನು? ಹೌದು ಹೌದು ಅಲ್ವಾ? ಅಂದ್ರೆ ಮೂಲಭೂತ ಸೌಕರ್ಯಗಳು ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡೋಗೋದಕ್ಕೆ ಎಲ್ಲರ ಮನೇಲಿ ಇವತ್ತು ಕಾರ್ ಇದಾವೆ, ಆದ್ರೆ ರಸ್ತೆ ಇಲ್ಲ. ಇದೇ ವಿಚಾರವಾಗಿ ಏನ್ ಮಾಡ್ತಿದ್ದಾರೆ ಅಲ್ಲಿನ ಯುವಕರು, ನಾವು ಬೆಳೆದಂತ ಬೆಳೆನ ತಗೊಂಡೋಗಿ ನಾವು ತಮಿಳ್ನಾಡು ಕೊಡ್ತಾ ಇದೀವಿ. ತಮಿಳ್ನಾಡು ಅಲ್ಲಿ ಅಂತವ್ರು ನಮಗೆ ವ್ಯಾಪಾರ ಮಾಡಕ್ಕೆ ಕೊಡ್ತಿದ್ದಾರೆ. ಟ್ಯಾಕ್ಸ್ ಅನ್ನ ಮಾತ್ರ ನಾವು ಕರ್ನಾಟಕ ಕಟ್ತಾ ಇದೀವಿ. ಬೇಡ, ತಮಿಳ್ನಾಡಲ್ಲಿ ಮುಖ್ಯಮಂತ್ರಿಯಾಗಿ ವಿಜಯ್ ಬಂದಿದ್ದಾರೆ, ವಿಜಯ್ ಅವ್ರಿಗೆ ನಾವು ಅಲ್ಲಿ ಸಹಿ ಸಂಗ್ರಹ ಮಾಡಿ ವಿಜಯ್ ಅವ್ರಿಗೆ ಮನವಿ ಕೊಡ್ತೀವಿ, ನಮ್ಮ ಏನು ಹೋಬಳಿ ಇದೆ ಅಥವಾ ನಮ್ಮ ಗ್ರಾಮ ಪಂಚಾಯತ್ ಇದೆ ನಮ್ಮನ್ನ ತಮಿಳ್ನಾಡು ಸೇರಿಸ್ಕೊಳ್ಳಿ ಅಂತ. ದಯವಿಟ್ಟು ಈಗ ಇಲ್ಲಿಂದ ಈ ಮಾಧ್ಯಮದ ಮುಖಾಂತರ ಕೈ ಮುಗಿದು ಕೇಳ್ಕೊಳ್ತೀನಿ. ನಾನೊಬ್ಬ CM ಆಗಿ ಕೂತಿದ್ದೀನಿ. ಈಗ ನಾನು ಓತ್ ಮಾಡ್ಕೊಂಡಿದ್ದೀನಿ. ನನ್ಗೆ ಅಧಿಕಾರ ಸಿಕ್ಕುತ್ತೋ ಸಿಕ್ಕಲ್ವೋ ಅದು ನಂಗೆ ಗೊತ್ತಿಲ್ಲ. ನಾನು ಮೊದಲನೇ ವ್ಯಕ್ತಿಯಾಗಿ ಯಾವ CM ಬರೋಕಿನ ಮುಂಚೆ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ, ನಾನೇ ಬಂದು ನಿಮ್ಮ ಊರಲ್ಲಿ ನಿಂತ್ಕೊಂಡು ನನ್ನ ಮೊದಲನೇ ಖರ್ಚು ಹಾಕಿ, ಈಗ ವೈಯಕ್ತಿಕವಾಗಿ ಮಾಧ್ಯಮದ ಮುಖಾಂತರ ಹೇಳ್ತಿದ್ದೀನಿ, ನಮ್ಮ ಫೌಂಡೇಶನ್ ಇಂದ ಮತ್ತೆ ಹಾಕಿ ನಾನು ಅದನ್ನ ರೆಡಿ ಮಾಡ್ತೀನಿ. ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗ್ಬೋದು, ರೋಡಿನ ವ್ಯವಸ್ಥೆ ಆಗ್ಬೋದು, ಆ ಯುವಕರುಗಳಿಗೆ ಕೆಲಸ ಕೊಡುವಂತ ವ್ಯವಸ್ಥೆ ಆಗ್ಬೋದು, ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಮಾಡಿ ಅಲ್ಲಿರೋರ್ಗೆಲ್ಲರಿಗೂ ದವಸ ಧಾನ್ಯ ಕಡಿಮೆ ರೇಟಲ್ಲಿ ಸಿಕ್ಕುವಾಗ ಮಾಡಿ ಅಲ್ಲಿರೋರ್ಗೆಲ್ಲರಿಗೂ ಎಂಪ್ಲಾಯ್ಮೆಂಟ್ ನ ಕೊಟ್ಟು ನಾನು ಇವಾಗಲೇ ಮಾಡ್ತೀನಿ. ದಯವಿಟ್ಟು ಆ ತಪ್ಪು ಕೆಲಸ ಮಾತ್ರ ಯಾವ ಯುವಕರು ಮಾಡದಿರೋ ಹೋಗಿ ಮಾಡಿ. ಯಾಕೆಂದ್ರೆ ನನಗೆ ಒಂದೊಂದು ಹಳ್ಳಿನೂ ಕೂಡ ತುಂಬಾ ಇಂಪಾರ್ಟೆಂಟ್. ಒಂದೊಂದು ಬಾರ್ಡರ್ ಇರುವಂತವ್ರು ಎಸ್ಪೆಷಲಿ ನಮಗೆ ನಿಜವಾಗ್ಲೂ ನೀವು ಕಣ್ತರಿಸಿದ್ರಿ ಇದು ದುರಂತನೇ ಸರಿ. ಈಗ ನೀವು ಕರ್ನಾಟಕ ಸೇರಿದವರು, ನಿಮಗೆ ಯಾಕೆ ಮಲ್ತಾ ಇದ್ದವ್ರನೆ ಅಲ್ಲಿ ತನಕ ಬಂದು ಅಲ್ಲಿಂದ ಆಚೆಗೆ ಬರದೇ ಇರುವಂತದ್ದು. ಆಮೇಲೆ ನಾನು ಇದನ್ನ ಇದೇ ಪ್ರಾಬ್ಲಮ್ ನಮ್ಗೆ ಮುತ್ತತ್ತಿಯಲ್ಲೂ ಆಗ್ತಿತ್ತು. ಮುತ್ತತ್ತಿನಲ್ಲೂ ಅಷ್ಟೇನೆ ಅಲ್ಲಿಂದ ಹಾಸ್ಪಿಟಲ್ ಅವಕಚ್ತು ಅಂತವ್ರು ಅವ್ರನ್ನ ಕರ್ಕೊಂಡ್ಬಂದು ಬದುಕ್ಸೋಕ್ಕಾಗಲ್ಲ. ಬಿಕಾಸ್ ಅಲ್ಲಿ ಆ ರೋಡ್ ಪಾಸ್ ಮಾಡ್ಕೊ ಬರುವಷ್ಟು ತುಂಬಾ ಅಲ್ಲಿ ಏನಾಗಿದೆ ಅಂತಂದ್ರೆ ಅರ್ಧ ಮಂಡ್ಯ ಜಿಲ್ಲೆ ಸೇರುತ್ತೆ, ಅರ್ಧ ರಾಮನಗರ ಸೇರುತ್ತೆ. ಹೌದು, ಇಲ್ಲಿ ಶಾಸಕ ಏನಂತ ಹೇಳ್ತಾನೆ ಅಂತಂದ್ರೆ ನನಗ್ ಬರಲ್ಲ, ಹೌದು, ಅಲ್ಲಿ ಶಾಸಕ ನನಗ್ ಬರಲ್ಲ. ಅಲ್ಲಿ ಸುತ್ತಮುತ್ತ ಇರೋ ಜನಗಳ ಕಥೆ ಏನು? ಹೌದು, ನೀವು ಇದೇ ಸಾತ್ನೂರು ಭಾಗದಲ್ಲಿ, ದೊಡ್ಡಹಳ್ಳಿ ಭಾಗದಲ್ಲಿ ಒಳ್ಳೆ ರೋಡ್ ವ್ಯವಸ್ಥೆ ಸೂಪರ್ ಮಾಡ್ಕೊಂಡಿದ್ದೀರಾ. ಇದೇ ಮಳವಳ್ಳಿನೂ ಸಹ ಹೈವೇ ಮಾಡ್ಕೊಂಡಿದ್ದೀರಾ, ಮಂಡ್ಯ ಹೈವೇ ಮಾಡ್ಕೊಂಡಿದ್ದೀರಾ. ಅದೇ ಮುತ್ತತ್ತಿ ಮಾತ್ರ ಇನ್ನು ಅದೇ ತರ ಇದೆ. ದೇವಸ್ಥಾನಕ್ಕೆ ಮಾತ್ರ ಹೋಗ್ತೀವಿ, ಅರಕೆ ಮಾತ್ರ ಕಟ್ಕೊತೀವಿ, ಏನ್ ಬೇಕು ಅದ್ ಮಾಡ್ತೀವಿ. ರಸ್ತೆ ಮಾತ್ರ ವ್ಯವಸ್ಥೆ ಇವತ್ತಿಗೂ ಹಂಗೆ ಇದೆ. ಇದು ನನ್ನ ಹಳ್ಳಿ ವ್ಯವಸ್ಥೆ ಅಂತ ಅಲ್ಲ ಸರ್, ಹಲವಾರು ನಮ್ಮ ರಾಜ್ಯದಲ್ಲಿ ಹಲವಾರು ಗ್ರಾಮಗಳದ ವ್ಯವಸ್ಥೆ ಇದು ಸರ್. ನಾನು ಈಗ ಹೇಳಿದ್ನಲ್ಲ ಸರ್, ನಾನು ಅವತ್ತು ಶುರು ಮಾಡಿದ್ಕೆ ಯಾವತ್ತು ನನಗೆ ಅವ್ರು ಗೊತ್ತೇ ಇಲ್ಲ. 53 ಜನ ದುಬೈಲಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಅವ್ರನ್ನೇ ನಾನು ಭೇಟಿ ಮಾಡಿಲ್ಲ. ಮಾಧ್ಯಮದಲ್ಲಿ ತೋರಿಸ್ತೀನಿ, ನಾನು ನಂಬರ್ ಕೊಡ್ತೀನಿ, ಹೋಗ್ತೀನಿ, ಹೋಗಿ ಭೇಟಿಯಾಗಿ ಏಕಾಏಕಿ ನಾನು ಹೇಳ್ತೀನಿ ಒಂದೇ ಡಿಸೈಡ್. ನನ್ನ ಉದ್ದೇಶ ಇದ್ದದೇ ಇದು, ನಾನು ಬದಲಾವಣೆ ಮಾಡಬೇಕು ಅಂತಂದ್ರೆ ಮೊದಲನೇ ವಿಚಾರ ನಾನ್ ಬದಲಾಗಬೇಕು. ಅದಕ್ಕೆ ಬದಲಾವಣೆ ಜಗತ್ತಿನ ನಿಯಮ 2.0 ಅಂತ ಹಾಕಿದೀವಿ. ನೀವು ನನ್ನ ಹೋರ್ಡಿಂಗ್ಸ್ ನೋಡ್ಬೋದು. ಬದಲಾವಣೆಗೆ ಒಂದು ಹೊಸ ಡೆಫಿನೇಷನ್ ಕೊಡಬೇಕು. ಎರಡನೇದು ಐ ಆಮ್ ಚೇಂಜಿಂಗ್, ಐ ಆಮ್ ನಾಟ್ ಚೇಂಜಿಂಗ್ ಯು, ಐ ಆಮ್ ಚೇಂಜಿಂಗ್.
ವಾಟ್ ಅಬೌಟ್ ಯು? ನೀನು ಐ ಆಮ್ ಚೇಂಜಿಂಗ್ ಅನ್ಕೊಳ್ತು ಅಂದ್ರೆ ಚೇಂಜ್ ಆಗೋಗುತ್ತೆ. ಸೊ ಈ ಚೇಂಜ್ನ ನಾನು ನನ್ನಿಂದ ಶುರು ಮಾಡಿದ್ದೀನಿ. ಸೊ ನಾನು ಹೇಳುವಂಥದ್ದು ಏನಂತಂದ್ರೆ, ನಿಮ್ಮ ಕ್ಷೇತ್ರಕ್ಕೆ ನಾವು ಬಂದು ಮಾಡ್ತೀವಿ. ಈ ತರ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳೋಕೆ ಸಾವಿರಾರು ಜನ, ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ ಮುಂದೆ. ನಮ್ಮ ಸಿದ್ಧಾಂತಕ್ಕೆ ಬರೀ ಮಾತಿನ ಸಿದ್ಧಾಂತ ಆಗ್ಬಾರ್ದು, ಸೋಷಿಯಲ್ ಮೀಡಿಯಾ ಸಿದ್ಧಾಂತ ಆಗ್ಬಾರ್ದು, ವಿಡಿಯೋ ಸಿದ್ಧಾಂತ ಆಗ್ಬಾರ್ದು, ವಿಡಿಯೋ ಕಾಲಿಂಗ್ ಸಿದ್ಧಾಂತ ಆಗ್ಬಾರ್ದು. ನಮ್ದು ನಮ್ಮ ಸಿದ್ಧಾಂತ ಪ್ರಾಕ್ಟಿಕಲ್ ಸಿದ್ಧಾಂತ ಆಗ್ಬೇಕು. ನಾನು ಅಲ್ಲೋ ಕೆಲಸ ಮಾಡ್ತೀನಿ, ನನ್ನನ್ನು ಫಾಲೋ ಮಾಡೋಕೆ ಅಂತ ಯಾರು ಬರ್ತಿರೋ, ನಿಮ್ಮ ಕ್ಷೇತ್ರದಲ್ಲಿ ಈ ತರ ರೆಡಿ ಮಾಡೋಣ, ನಮ್ಮ ಫೌಂಡೇಶನ್ ಓಪನ್ ಮಾಡೋಣ. ನೀವು ನಂಬಲ್ಲ ಸರ್, ಮೊನ್ನೆ ದುಬೈಯಿಂದ ಒಬ್ರು ಬಂದ್ರು ಸರ್, ನನ್ನನ್ನ ಭೇಟಿ ಮಾಡೋದಕ್ಕೆ ಅಂತ ಬಂದ್ರು. ಅವರು ಕನ್ನಡ ಕೂಟದ ಅಧ್ಯಕ್ಷರು ಅರುಣ್ ಅಂತ ಅಂದ್ಬಿಟ್ಟು, ಅವರು ದುಬೈಲೇ ಪರಿಚಯ ಆಗಿದ್ದು ನನಗೆ. ಅವರು ನಮ್ಮ ಇನಿಷಿಯೇಟಿವ್ನೆಲ್ಲ ನೋಡ್ಬಿಟ್ಟು ನಮ್ಮನ್ನ ಭೇಟಿ ಮಾಡೋದಕ್ಕೆ ಅಂತ ಬಂದು ನನ್ನನ್ನು ಕಾದದ್ದು ವೆಯ್ಟ್ ಮಾಡಿ ಅವ್ರು ಹೇಳಿದ್ದು ಇಷ್ಟೇನೆ, ನಾವು 15,000 ಜನ ಇದ್ದೀವಿ, ನಮಗೆಲ್ಲ 1 ಲಕ್ಷ 2 ಲಕ್ಷ ಏನು ದೊಡ್ಡ ವಿಷಯ ಅಲ್ಲ, ನಾವು ನಿಮಗೆ ಕೊಡ್ತೀವಿ, ನಿಮ್ಮ ಫೌಂಡೇಶನ್ಗೆ ಹಾಕ್ತೀವಿ, ನೀವು ಕೆಲಸ ಮಾಡಿ, ಅರ್ಥ ಆಯ್ತಾ ಅಂತ ಹೇಳಿದ್ರು. ಸರ್ 10,000 ದಮ್ಸ್ ಅಂತು ಅಂತಂದ್ರೆ 2,28,000 ಆಗುತ್ತೆ ಸರ್. 15,000 ಜನ ಕೊಡ್ತಾರೆ ಅಂದ್ರೆ 400 ಕೋಟಿ ಆಯ್ತು ಸರ್. ಎಷ್ಟು ಬೇಕು ಸರ್ ರೆಡಿ ಮಾಡೋದಕ್ಕೆ? ರೆಡಿ ಮಾಡ್ತೀನಿ ಏನೋ ಮನಸ್ಸು ಬೇಕು. ಜನ ಹೇಳೋದು ದುಡ್ಡಿದ್ರೆ ಮಾರ್ಗ ಅಂತ ಹೇಳಲ್ಲ, ಗಾದೆ ಇರೋದು ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿದ್ದಾರೆ. ಮನಸ್ಸು ಮಾಡಿ ನಾವು ಶುರು ಮಾಡ್ತು ಅಂದ್ರೆ, ಅವರು ದುಬೈಲಿರುವಂತ ಒಂದು ಕಂಟ್ರಿ ಅವ್ರು ಹೇಳಿದ್ರು, ನಾಳೆ ನಾ ಸಿಂಗಾಪುರ್ಗೆ ಹೋಗ್ತಾ ಇದ್ದೀನಿ, ಅಮೆರಿಕಕ್ಕೆ ಹೋಗ್ತಿದ್ದೀನಿ, UK ಹೋಗ್ತಿದ್ದೀನಿ, ಅವರೆಲ್ಲ ಮನಸ್ಸು ಮಾಡ್ತಾರೆ ಇಡೀ ಕರ್ನಾಟಕನ ಸುಂದರವಾಗಿ ಮಾಡಾಕ್ ಬಿಡ್ತಾರೆ. ಮಾಡೋದಕ್ಕೆ ಮನಸ್ಸು ಬೇಕು. ಈಗ ನೀವು ಹೇಳಿದ್ರಲ್ಲ ಬದಲಾವಣೆ ಮಾಡೋದಕ್ಕೆ ಅಂತ, ನನಗೊಂದು ಆಪರ್ಚುನಿಟಿ ಕೊಡ್ತಿದ್ದೆ. ಥ್ಯಾಂಕ್ ಯು. ನಿಮ್ಮ ಕ್ಷೇತ್ರದಿಂದನೇ ಮೊದಲನೇ ಬದಲಾವಣೆ ಸ್ಟಾರ್ಟ್ ಆಗುತ್ತೆ ಸರ್. ಅಂದ್ರೆ ಈಗ ನಾನು ನಿಮ್ಗೆ ಒಂದು ಚಾಲೆಂಜ್ ಅಂತಾರೆ ಅನ್ಕೊಳ್ಳಿ. ಹೇಳಿ ಸರ್. ನಮ್ಮ ಕ್ಷೇತ್ರದಲ್ಲಿ ನೀವು ರಸ್ತೆ ಹಾಕ್ತೀರಾ, 15 ಕಿಲೋಮೀಟರ್ ರಸ್ತೆ ಹಾಕ್ತೀರಾ, ಸರಿ ಆಯ್ತು. ನಾನು ಅದೇ ರೀತಿ ಅಲ್ಲಿನ ಯುವಕರು ನನ್ನ ಕ್ಷೇತ್ರ ಬದಲಾಗಬೇಕು. ಇವಾಗ ನೀವು ಕಣ್ಣಾರೆ ನೋಡ್ತೀರಾ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರ. ಹೌದು. ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಉದ್ಯಾನವನ ಇದೆ. ಅಲ್ಲಿ ಗಡಿಯಾರ ಬದಲಾವಣೆ ಆಗಕ್ಕೆ 3 ವರ್ಷದಿಂದ ಇದೆ. ನಾವು ಇವತ್ತಿಗೂ ಹೋರಾಟ ಮಾಡ್ತಾ ಇದ್ದೀವಿ. ಏನು ಅಂತಂದ್ರೆ ಒಂದು ಗಡಿಯಾರ ಶೆಲ್ ಹಾಕಿ ಅಂತ. ಅಲ್ಲಿ ಜನರು ಏನಂತಂದ್ರೆ ಕೆಲವರು ಫಾಲೋವರ್ಸ್ ಇರ್ತಾರೆ, ಬಿಜೆಪಿ, ಕಾಂಗ್ರೆಸ್, JDS ಅಂತ. ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇಲ್ಲ. ಶೆಲ್ ಹಾಕೋದಕ್ಕೆ ಅಲ್ಲ ರೀ, ಗಡಿಯಾರ ತೋರಿಸ್ತಾ ಇದ್ದೀರಾ, ರಸ್ತೆ ಇಲ್ಲ, ಯಾರನ್ನ ಕೇಳಬೇಕು? MLA ಕೇಳಿದ್ರೆ ಫಂಡಿಂಗ್ ಇಲ್ಲ ಅಂತ ಹೇಳ್ತಾರೆ. ಇದೇ ನೀವು ನಂದಿನಿ ರಾಜ್ಕುಮಾರ್ ಸಮಾಧಿ ಒಂದು ಜಾಗಕ್ಕೆ ಒಂದು ಕಾಂಟ್ರವರ್ಸಿ ಆಯ್ತು, ಖಂಡಿತ ಅಲ್ವಾ? ಅದೇ ರಾಜ್ಕುಮಾರ್ ಸಮಾಧಿಗೆ ನೀವು P90 ಇಂದ ಬರೋದಕ್ಕೆ ಒಂದು 3 ರಿಂದ 4 ಕಿಲೋಮೀಟರ್ ರಸ್ತೆ ಇರ್ಬೋದು. 4 ಅಡಿ ಗುಂಡಿ ಬಿದ್ದಿದ್ದಾವೆ. ಹೌದು. ಹಲವಾರು ಜನ ಗುಂಡಿಗೆ ಬಿದ್ದು ಪ್ರಾಣ ಕಳ್ಕೊಂಡು ಇವತ್ತಿಗೂ ಶಾಸಕರು ಓಡಾಡ್ತಾರೆ, ಸಂಸದರು ಓಡಾಡ್ತಾರೆ, ಮಿನಿಸ್ಟ್ರು ಓಡಾಡ್ತಾರೆ, ಪಕ್ಕದ ರೋಡಲ್ಲಿ ಓಡಾಡ್ತಾರೆ. ಇದು ಪರ್ಯಾಯ ವ್ಯವಸ್ಥೆನ ಈಗ ನಿಮ್ಮ ಸಂಸ್ಥೆಯಿಂದ ಮಾಡ್ತೀವಿ ಅಂತಂದ್ರೆ, ನಿಮ್ಮ ಪಕ್ಷದಿಂದ ಮಾಡ್ತೀವಿ ಅಂತಂದ್ರೆ ಮುಂದಾಳತ್ವ ನಿಂತ್ಕೊಂಡು ನಾಳೆ ನಿಮ್ಮ ಫೌಂಡೇಶನ್ ಅಥವಾ ನಿಮ್ಮ ಪಕ್ಷದಿಂದ ದುಡ್ಡು ಹಾಕಿ ರಸ್ತೆ ರೆಡಿ ಮಾಡ್ತೀರಾ. ಯಾರು ಮುಂದುವರ್ತಾ ಗೊತ್ತೀರಾ, ಇದೇ ರೀತಿ ಸಮಸ್ಯೆಗಳನ್ನ ಬಗೆಹರಿಸ್ತೀರಾ, ಮುಂದಿನ ಅಭ್ಯರ್ಥಿ ನೀವೇ ಅಲ್ಲಿ ಅಂತ ಹೇಳ್ಬೋದು. ಅಲ್ಲ, ಕೆಲಸ ಮಾಡ್ತಿದ್ರೆ ಅಭ್ಯರ್ಥಿ. ನಮ್ಮ ಅರ್ಹತೆನೇ ಏನ್ ಗೊತ್ತಾ, ಇದು ನೀವು ನೋಡ್ಬೋದು, ನೀವು ನಂದು ಎಲ್ಲ ಕಡೆ ಹೋರ್ಡಿಂಗ್ಸ್ ಹಾಕಿದ್ದೀನಿ, ಪೋಸ್ಟ್ ಹಾಕಿದ್ದೀನಿ. ಮ್ಯಾಕಿ ಪಾಲಿಸೀಸ್, ಇದು ಕರ್ನಾಟಕ ರಾಜ್ಯದ ಜನರ ರಾಜಕೀಯ ಪಕ್ಷ ಅಂತ ಹೇಳಿ. ಇದು ಕರ್ನಾಟಕ ರಾಜ್ಯದ ಜನರ ರಾಜಕೀಯ ಪಕ್ಷ. ನಾನು ಆ ಸಿದ್ಧಾಂತ ಒಪ್ಪಲ್ಲ ಸರ್, ತಪ್ಪು ತಿಳ್ಕೊಳ್ಬೇಡಿ. ನನಗೆ ಉಪೇಂದ್ರ ಸರ್ ಮೇಲೆ ತುಂಬಾ ಗೌರವ ಇದೆ. ಪ್ರಜಾಕೀಯ ಅನ್ನೋದಕ್ಕೂ ರಾಜಕೀಯ ಅನ್ನೋದಕ್ಕೂ ಏನ್ ವ್ಯತ್ಯಾಸ ಅಂತ ನನಗೆ ಗೊತ್ತಿಲ್ಲ. ರಾಜಕೀಯ ಅಂತಂದ್ರೆ ಇವ್ರನ್ನ ರಾಜರನ್ನಾಗಿ ಮಾಡ್ಬೇಕು, ನಾನೊಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ಬೇಕು. ಇದು ನನ್ನ ಸತ್ವ. ಉಪೇಂದ್ರ ಸರ್ದು ನಮ್ದು ಸಿಮಿಲಾರಿಟಿ ಬಂದ್ರೂ ಕೂಡ ಕಾರ್ಯತಂತ್ರಗಳು ತುಂಬಾ ವಿಭಿನ್ನವಾಗಿದೆ. ನಮ್ಮ ಕಾರ್ಯತಂತ್ರ ನಾವು ಹೇಳುದು ಬರೀ ಒಂದು ಸಮಸ್ಯೆನ ಬಗೆಹರಿಸ್ತೆ ಅಂತಲ್ಲ. ಅವತ್ತು ಗುಂಡಿಗೆ ನೀನು ಮುಂದಾಳತ್ವ ವಹಿಸ್ಕೊಂಡೆ, ಅಥವಾ ನಾನು ನಿಮ್ಗೂ ಹೇಳೋದು, ನಿಮ್ಮ ರೋಡ್ನ ರೆಡಿ ಮಾಡಿಸಿದ್ರಿ, ನಿಮ್ ತರ ಎಷ್ಟು ರೋಡ್ಗಳಿದೆ ನಿಮ್ಮ ಸುತ್ತಮುತ್ತ, ಅದನ್ನೆಲ್ಲ ನೀವು ಮಾಡಿಸ್ಬೇಕು. ನಿಮ್ಮ ಹನೂರ್ ಕ್ಷೇತ್ರದಲ್ಲಿರುವಂತ ಪ್ರತಿಯೊಂದು ಹಳ್ಳಿ ರೋಡ್ಗಳು ರೆಡಿ ಮಾಡಬೇಕು. ಹಳ್ಳಿಗೆ ಆಂಬುಲೆನ್ಸ್ ಕೊಡಬೇಕು, ಎಲ್ಲರಿಗೂ ಕೂಡ ಫೆಸಿಲಿಟಿ ಕೊಡಬೇಕು. ನಾವು ಹಾಸ್ಪಿಟಲ್ ಮಾಡ್ತಾ ಇದೀವಿ, ಈಗ 50-50 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದೀವಿ. ಹಾಸ್ಪಿಟಲ್ ಮಾಡಿಸೋದಕ್ಕೆ ಮುಂದಾಳತ್ವ ವಹಿಸ್ಕೋಬೇಕು, ಅಲ್ಲಿ ಜಾಗ ತಗೋಬೇಕು, ಅಲ್ಲಿ ಕೆಲಸ ಮಾಡಿಸ್ಬೇಕು, ಅಲ್ಲಿಗೆ ಡಾಕ್ಟರ್ಗಳು ಡಿಪ್ಲಾಯ್ ಮಾಡಬೇಕು, ಅವ್ರ ಕ್ವಾರ್ಟರ್ಸ್ ಕಟ್ಸ್ಕೊಡ್ಬೇಕು. ಅಂದ್ರೆ ನಾನು ಹೇಳ್ತಿರುವಂತದ್ದು, ನೀವು ಹೇಳಿದ್ರಲ್ಲ, ಈ ತರ ಸಾವು ಒಬ್ಬನಿಗೂ ಆಗ್ಬಾರ್ದು ಮುಂದಿನ ದಿನಗಳಲ್ಲಿ. ನನ್ನ ಉದ್ದೇಶ ಇಷ್ಟೇ ಸರ್, ವೆರಿ ಸಿಂಪಲ್ ಆಗಿ. ಯಾಕೆ ಸರ್ಕಾರನ ಕಾಯ್ತಾ ಕೂತ್ಕೋಬೇಕು? ಸರ್ಕಾರ ಅಂದ್ರೆ ಏನ್ ಗೊತ್ತಾ ಸರ್, ಆಕ್ಚುಲಿ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ, ನಾನು ಯಾರ್ದು ದೋಷ ಮಾಡ್ತಾ ಇಲ್ಲ. ಸರ್ಕಾರ ಅಂದ್ರೆ ನಾವುಗಳು ಕೊಡುವಂತ ದುಡ್ಡಲ್ಲಿ ಅವ್ರೇನ್ ಮಾಡ್ತಾರೆ, ಟ್ಯಾಕ್ಸ್ ರೂಪದಲ್ಲಿ ನಾವು ಕೊಡ್ತೀವಿ ಒಂದು ದುಡ್ಡನ್ನ. ಆ ದುಡ್ಡಲ್ಲಿ ಏನ್ ಮಾಡ್ತಾರೆ, ಅವರು ಒಂದು ಲಿಕ್ಕರ್ ಸಂಸ್ಥೆಗಳಿಗೆ ಲೈಸೆನ್ಸ್ ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಅಗೈನ್ ಅದನ್ನೇನ್ ಮಾಡ್ತಾರೆ, ಜನ ಕುಡಿತಾರೆ, ಅದರ ಜನ ದುಡ್ಡು ಕೊಡ್ತಾರೆ, ಅದರಿಂದ ಬರುವಂತ ರೆವಿನ್ಯೂ. ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಮಾಡ್ತಾರೆ, ಅದಕ್ಕೆ ಜನ ಏನ್ ಮಾಡ್ತಾರೆ, ಅಗೇನ್ ಅದಕ್ಕೆ ದುಡ್ಡು ಕೊಡ್ತಾರೆ, ದುಡ್ಡು ಅಲ್ಲಿಗೆ ಬರುತ್ತದೆ. ಅಂದ್ರೆ ನಾವುಗಳು ಕೊಡುವಂತ ದುಡ್ಡುಗಳನ್ನೇ ಕೂಡ ಅವ್ರು ಶೇಖರಣೆ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ನಮಗೆ ಬಡ್ಜೆಟ್ ಅಂತ ವಾಪಸ್ ಕೊಡ್ತಾ ಹೋಗ್ತಾರೆ. ಆಯ್ತಾ? ಈಗ ಇಲ್ಲಿ ಎಷ್ಟಿದೆ ಅಂತ ಹೇಳ್ತಂದ್ರೆ, ಅದೇನೋ ಹೇಳ್ತಾರಲ್ಲ, ಇರೋದ್ 3 ಕಾಸು ಮನೆ ತುಂಬಾ ಆಸು ಅಂದಂಗೆ, ಬರೋದ್ 4 ಲಕ್ಷ ಕೋಟಿ ಬಡ್ಜೆಟ್ ಕೊಡೋದು ಎಷ್ಟು ಗೊತ್ತಾ? ಅದರಲ್ಲಿ ಆಲ್ಮೋಸ್ಟ್ 30% ಅಷ್ಟು ಸರ್ಕಾರಿ ನೌಕರರ ಸಂಬಳನೇ ಹೊರಟೋಗ್ಬಿಡುತ್ತೆ. 30-40% ಸರ್ಕಾರಿ ನೌಕರರ ಸಂಬಳ ಹೋಗುತ್ತೆ. ಇದರಲ್ಲಿ ಯೋಜನೆಗಳು ನಾನು ಹೇಳ್ತೀನಿ, ನನಗೆ ಇಲಾಖೆಗಳು ಯಾಕೆ ಬೇಕು ಸರ್? ಕ್ಯಾಬಿನೆಟ್ಗಳಲ್ಲಿ ಕೃಷಿ
ಸಚಿವರು ಅಂದ್ರೆ ಸಾಕು ಅವರೊಬ್ರೆ. ಹೌದು. ಸಿರಿಕಲ್ಚರ್ ಹಾಕ್ಬೇಕು, ಕಬ್ಬು ಸಚಿವರು ಹಾಕ್ಬೇಕು, ಅಥವಾ ಇನ್ನೊಬ್ರು ಹಾಕ್ಬೇಕು, ಹೈನುಗಾರಿಕೆ ಸಚಿವರು ಹಾಕ್ಬೇಕು, ಇವರೆಲ್ಲ ಬೇಡ, ಇವರೊಬ್ರು ಸಾಕು. ಇವರೊಬ್ರು ಮುಖಾಂತರ ಪ್ಲಾನ್ ಮಾಡಬೇಕು. ನೀವು ನಂಬಲ್ಲ, ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ಒಂದು ರೋಡ್ನ ಏನಾದ್ರು ರೆಡಿ ಮಾಡಬೇಕು ಅನ್ನೋದಿತ್ತು ಅಂತಂದ್ರೆ ಅದರಲ್ಲಿ ಬೀದಿ ದೀಪ ಹಾಕಿರುವಂತ ಬೆಸ್ಕಾಂ ಹತ್ರ ಕೇಳಬೇಕು, ಅಲ್ಲಿ ಮರ ಹಾಕಿರುವಂತ ಅರಣ್ಯ ಇಲಾಖೆ ಹತ್ರ ಕೇಳಬೇಕು. ಅಂದ್ರೆ ಒಂದು ಪ್ರಾಬ್ಲಮ್ ಬಂತು ಅಂತಂದ್ರೆ ಇಷ್ಟು ಇಲಾಖೆ ಹತ್ರ ಕೇಳ್ಕೊಂಡು ಪರ್ಮಿಷನ್ ತಗೊಂಡು ಮಾಡ್ಬೇಕು ಅನ್ನೋದಿದ್ರೆ ನಾವು ಎಷ್ಟು ಹಿಂದೆ ಇದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಸರಿಸುಮಾರು 40-50 ವರ್ಷ ಹಿಂದೆ ನಾವು ಮಾಡ್ದಂಗೆ ವ್ಯವಹಾರ ಮಾಡ್ತಿರೋದು ಇವತ್ತು. ಇದನ್ನೆಲ್ಲ ತಪ್ಪಿಸ್ಬೇಕು ಅಂದ್ರೆ ಯಾರ ಕೈಯಿಂದ ಆಗತ್ತೆ? ಯಾವನೋ ಒಬ್ಬ ಬಂದ್ ಮಾಡಲ್ಲ. ಜನ ಹೇಳ್ತಾರಲ್ವಾ, ನನ್ನ ಸರ್ಕಾರ ಸರ್ಕಾರ ಬಿಡಪ್ಪ, ನೀನ್ ರೆಡಿ ಮಾಡಪ್ಪ. ವೆರಿ ಸಿಂಪಲ್ ಸರ್. 6 ಕೋಟಿ ಜನ ಇದಾರಲ್ವಾ ಸರ್, 6 ಕೋಟಿ ಜನ ದಿನ 200 ರೂಪಾಯಿನ ನಂದಲ್ಲ ಅಂತ ಸರ್ಕಾರಕ್ಕೆ ಇಡ್ತು ಅಂತಂದ್ರೆ ಎಷ್ಟು ಬರುತ್ತೆ ಅಂತ ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡಿ ಸರ್. 60-70 ಸಾವಿರ ಕೋಟಿ ಬರ್ತಾ ಇರುತ್ತೆ ಸರ್ ಪ್ರತಿ ತಿಂಗಳು. ತಗೊಂಡು ರೆಡಿ ಮಾಡ್ಕೊಳಪ್ಪ ನೀವೇ. ನೆನೆ ಇನಿಷಿಯೇಟಿವ್ ತಗೊಳಕ್ ಒಬ್ಬ ಬೇಕಷ್ಟೇ. ಆ ಇನಿಷಿಯೇಟಿವ್ ತಗೊಳ್ಳೋರು ಯಾರು ಇಲ್ಲ. ಇವತ್ತಿನ ತನಕನೂ ರಾಜಕೀಯದಲ್ಲಿ ಎಲ್ಲ ಯೋಚನೆ ಮಾಡ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ, ನನಗೊಂದು ಅಧಿಕಾರ ಬೇಕು, ನನಗೊಂದು ದುಡ್ಡು ಬೇಕು, ನಾನೇನೋ ಮಾಡ್ಕೋಬೇಕು ಅಂತ. ಸರ್, ಬಿಸ್ನೆಸ್ ಅಲ್ಲಿ ನಾನು ಅದಕ್ಕಿಂತ ಲೀಗಲ್ ಆಗಿ ದುಡಿತಾ ಇದ್ದೀನಿ. ನಾನು ಇವತ್ತು ನಮ್ಮ ಆಫೀಸಲ್ಲಿ ಹೇಳಿದೆ, ನಮ್ದು ಯಾಕೆಂದ್ರೆ ನಾವೀಗ 850 ಸೂಪರ್ ಮಾರ್ಕೆಟ್ ಮಾಡ್ತಾ ಇದೀವಿ ಸರ್. ನಮ್ಮ ಸೂಪರ್ ಮಾರ್ಕೆಟ್ ಕಾನ್ಸೆಪ್ಟ್ ಇಷ್ಟೇ ಸರ್, ಡಿ-ಮಾರ್ಟ್ ಅಲ್ಲಿ ಸಿಕ್ಕುವಂತ ರೇಟು ನಿಮ್ಮ ಹಳ್ಳಿನಲ್ಲಿ ಸಿಗ್ಬೇಕು. ನಿಮ್ಮ ಹಳ್ಳಿಗೆ ಹೋಮ್ ಡೆಲಿವರಿ ಕೊಡಬೇಕು, ಅದರಿಂದ ಎಂಪ್ಲಾಯ್ಮೆಂಟ್ ಆಗುತ್ತೆ. ನಿಮ್ಮ ಹಳ್ಳಿನಲ್ಲಿ ಇರೋರಿಗೆ ಪ್ಯಾಕಿಂಗ್ ಯೂನಿಟ್ಸ್ ಮಾಡಿಸ್ಬೇಕು, ಅದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಹಳ್ಳಿನಲ್ಲಿ ಇರುವಂತ ವ್ಯವಸಾಯ ಮಾಡ್ತಿರಲ್ಲ, ದವಸ ಧಾನ್ಯನ ಅದೇ ಅಂಗಡಿ ಖರೀದಿ ಮಾಡಬೇಕು, ಇದಾಗುತ್ತೆ. ಅರ್ಥ ಆಯ್ತಾ? ಸೊ ಈ ತರದ ಯೋಜನೆಗಳೆಲ್ಲ ನಾವು ಇಟ್ಕೊಂಡಿರೋದ್ರಿಂದ 850 ಸೂಪರ್ ಮಾರ್ಕೆಟ್ ಇಂದ ಸರ್ ಪ್ರತಿದಿನ ನನ್ನ ಆವರೇಜು, ನಮ್ಮ ಸೂಪರ್ ಮಾರ್ಕೆಟ್ ಅಂದ್ರೆ ನಮ್ದು ಹೈಪರ್ ಮಾರ್ಕೆಟ್ ಅಂತ ಇದೆ, ನಮ್ದು ಮ್ಯಾಕಿಸ್ ಥ್ರೆಡ್ಸ್ ಅಂತ ಇದೆ, ಅಂದ್ರೆ ಟ್ರೆಂಡ್ಸ್ ಬರುತ್ತಲ್ಲ, ರಿಲಯನ್ಸ್ ಟ್ರೆಂಡ್ ತರ ಇದೆ, ಡಿಜಿಟಲ್ ಇದೆ, ರಿಲಯನ್ಸ್ ಡಿಜಿಟಲ್ ತರ ಮ್ಯಾಕಿಸ್ ಡಿಜಿಟಲ್ ಇದೆ, ಕೋಳಿ ಫಾರ್ಮ್ಸ್ ಇದೆ. ನಾನು ಸುಮಾರು ಒಂದು 2 ಲಕ್ಷ ಕೋಳಿ ಸಾಕ್ತಾ ಇದ್ದೀನಿ, ಅಂದ್ರೆ ಫಾರ್ಮ್ ಕೋಳಿಗಳು ಬರ್ತಾ ಇದೆ. ಸೊ ಈ ತರದೆಲ್ಲ ಇದೆ. ನಮ್ದು ಫ್ರೆಶ್ ಮೀಟ್ ಅಂತ ಬರುತ್ತೆ. ಸೊ ಇದೆಲ್ಲದ್ರಿಂದ ಒಂದು ದಿನಕ್ಕೆ 5 ಲಕ್ಷ ರೂಪಾಯಿ ಬರುತ್ತೆ ಸರ್. 850 ಶಾಪ್ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ, 93 ಕೋಟಿ ಬರುತ್ತೆ. ನನಗೆ ಆವರೇಜ್ 5% ಲಾಭ ಅಂತಂದ್ರು, 5-10% ಲಾಭ ಅಂದ್ರು 5-6 ಕೋಟಿ ಬರುತ್ತೆ ಪ್ರತಿದಿನ. ನಾನು ಹೇಳ್ತಿರೋದು ಇದನ್ನ ತೆಗೆದು ನನ್ನ ಫೌಂಡೇಶನ್ಗೆ ಹಾಕ್ತೀನಿ. ಫೌಂಡೇಶನ್ ಇಂದ ಏನಾಗುತ್ತೆ ಅಂತ ಇದು ಮಾಡುತ್ತೆ. ಈಗ ನೀವ್ ಹೇಳಿದ್ರಲ್ವಾ, ನೀವ್ ಹೇಳಿದ ಪಾರ್ಟಿಗೆ ಬರ್ತೀನಿ ನಾನು. ಇವ್ರು ಮಂಪೂದಿ ಎಷ್ಟಾರಪ್ಪ ಬಿಸ್ನೆಸ್ ಅಂತ ಅನ್ಕೊಂಡು ಅಂತ ಹೇಳಿದ್ರಲ್ಲ, ನಿಮ್ಮೂರಿಗೆ ಬರ್ತೀನಲ್ಲ, ನಾನು ಬರೀ ಸೇವೆ ಮಾಡಲ್ಲ, ನಿಮ್ಮೂರಿಗೆ ಬಂದೊಂದು ಪಾಸ್ ಮಾರ್ಟ್ ಓಪನ್ ಮಾಡ್ತೀನಿ. ನಿಮ್ಮೂರಲ್ಲಿ 4 ಜನಕ್ಕೆ ಫಸ್ಟ್ ಕೆಲಸ ಕೊಡ್ತೀನಿ, ಆಯ್ತಾ? ನಿಮ್ಮೂರಲ್ಲಿ ಹಾಸ್ಪಿಟಲ್ ವ್ಯವಸ್ಥೆ ಮಾಡೋದಕ್ಕೆ ಅಂತ ಮಾಡ್ತೀನಿ. ಅಲ್ಲಿ ಫಸ್ಟ್ ಆ ಹಾಸ್ಪಿಟ್ಲಿಗೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತಾ ಹೋಗ್ತೀನಿ. ನಿಮ್ಮೂರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀನಿ, ಅಥವಾ ನಮ್ಮ ಸೂಪರ್ ಮಾರ್ಕೆಟ್ ಇಂದನೇ ಕುಡಿಯೋ ನೀರನ್ನ ಕಳಿಸ್ಕೊಡ್ತೀನಿ ನಾನು. ಅರ್ಥ ಆಯ್ತಾ? ಸೊ ಈ ತರ ಪ್ರತಿಯೊಂದು ಯೋಜನೆನೂ ಕೂಡ ನಿಮಗೆ ಮಾಡೋದ್ರಿಂದ ನೀವೇ ಖರೀದಿ ಮಾಡಿ ಏನ್ ಮಾಡ್ತೀರಾ ಹೇಳಿ, ನನಗೆ ಲಾಭ ಕೊಡ್ತೀರಾ? ಅದು ಲಾಭ ಐತೆ, ಮತ್ತೆ ನೀವು ಜನಕ್ಕೆ ಹಾಕ್ತೀವಿ ಅಂತ ಹೇಳ್ತೀವಿ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ಈಗ ಒಂದು ಹಳ್ಳಿನಲ್ಲಿ ಹೇಳಿದ್ರಿ, ಒಂದು ಪಂಚಾಯತಿ ಹೇಳಿದ್ರಿ, 5,000 ಪಂಚಾಯತಿ ಇದೆ. ಇದೇ ಪ್ರೋಸೆಸ್ ಆಯ್ತು ಅಂತಂದ್ರೆ ನಂದು ದಿನಕ್ಕೆ 800-900 ಕೋಟಿ ಆದಾಯ ಬರ್ತಾ ಇರ್ತದೆ, ಅಂದ್ರೆ ರೆವಿನ್ಯೂ ಬರ್ತಾ ಇರ್ತದೆ. ರೆವಿನ್ಯೂ ಪ್ರಾಫಿಟ್ ಬರೀ 5% ಅಂತ ಕೊಡಿ, ನಾನು ಲೀಸ್ಟ್ ಅಂತ ಹೇಳ್ತಿರೋದು. 5% ಅಂದ್ರೂ ಸಮಾಜ ಸೇವೆಗೆ ವಾಪಸ್ ದುಡ್ಡು ಹೋಗ್ತಾ ಇರುತ್ತೆ. ಸೊ ಈ ತರ ಒಂದು ಥಾಟ್ ನ ಇಟ್ಕೊಂಡು 10 ವರ್ಷದಿಂದ ಯೋಚನೆ ಮಾಡಿ ತುಂಬಾ ಬೃಹದಾಕಾರವಾಗಿ ಯೋಜನೆ ಮಾಡಿರುವಂತದ್ದು ಇದು ಸರ್ ಮ್ಯಾಕಿ ಪಾಲಿಸೀಸ್. ಅಂದ್ರೆ ಸರ್ಕಾರ ಬಂದಿಲ್ಲ, ನಮ್ಮ ಪಕ್ಷ ಇಲ್ಲ ಅಂತ ಕೈ ಕಟ್ಟು ಕುಳಿತುಕೊಳ್ಳೋದಕ್ಕಿಂತ ಅಲ್ಲಿ ಜನ ಅಲ್ಲಿ ಯುವಕರ ಮನಸ್ಥಿತಿ ಬದಲಾವಣೆನ ಬಯಸಿ ಅವರಿಂದ ಎಷ್ಟು ಸಾಧ್ಯ ಅಷ್ಟು ಪರಿವರ್ತನೆ ಮಾಡಬೇಕು. ನಾನು ಇಷ್ಟೇ, ಸರ್ಕಾರ ನಂದು ಬರುತ್ತೋ ಬಿಡುತ್ತೋ, ನಾನು ಈಗ ಆಲ್ರೆಡಿ ಮ್ಯಾನಿಫೆಸ್ಟೋ ಮಾಡ್ಕೊಬಿಟ್ಟಿದ್ದೀನಿ. ನಮ್ಮ ಸರ್ಕಾರ ಬಂದಿದೆ, ನನಗೆ ನೀವು ಅವಕಾಶ ಕೊಡ್ತಿದ್ದೀರಲ್ಲ ಸರ್, ಇದೇ ನನ್ನ ಸರ್ಕಾರದ ಮೊದಲನೇ ಕೆಲಸ. ನಾನು ಸರ್ಕಾರ ಅಂದ್ರೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಮುಖ್ಯಮಂತ್ರಿ ಅನ್ನಿಸ್ಕೊಳ್ಬೇಕಾಗಿಲ್ಲ. ನಾನು ಎಲ್ಲಿ ಕೂತಿದ್ದೀನೋ ಅಲ್ಲೇ ಕೆಲಸ ಮಾಡ್ತೀನಿ, ಅದೇ ಕೆಲಸ. ಈಗ ಇವತ್ತಿಗೂ ಸರ್ ಅನೂರು ಕ್ಷೇತ್ರದಲ್ಲಿ ಟಿಬೇಟಿಯನ್ಸ್ ಬಂದರು. ಇಂದಿರಾ ಗಾಂಧಿ ಅವರ ಒಂದು ಫೀಲ್ಡಲ್ಲಿ ಟಿಬೇಟಿಯನ್ಸ್ ಬಂದರು. ಇವತ್ತಿಗೂ ಸಹ ಅವರ ರಸ್ತೆಗಳು, ಸಿಮೆಂಟ್ ರಸ್ತೆಗಳು ನೋಡಿ ಎಷ್ಟು ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಯಾವುದೇ ರೀತಿಯ ಒಂದು ಇಂಡಿಯನ್ ಅನ್ನಕ್ಕೆ ಅಥವಾ ಯಾವುದೋ ಒಂದು ಕರ್ನಾಟಕದ ಪ್ರಜೆ ಅನ್ನೋದಕ್ಕೆ ಯಾವುದೇ ರೀತಿಯ ವೋಟರ್ ಐಡಿ ಇಲ್ಲ, ಇಲ್ವಾ? ಅವ್ರು ಯಾರು ರೇಷನ್ ಕಾರ್ಡ್ ಇಲ್ಲ. ಬೇಕಾ ಅಂತ ಕೇಳಿದ್ರೆ ಬೇಡ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ, ನೀವು ರಾಜಕಾರಣನ ನಮ್ಮ ಮಧ್ಯೆ ತಂದ್ರೆ ವಿಷ ಬೀಜವನ್ನ ಬಿತ್ತಿ ಅಣ್ಣ ತಮ್ಮನಿಗೆ ತಂದಿಕ್ತೀರಾ, ಬೇಡ, ರಸ್ತೆ ನಾವೇ ಮಾಡಿಸ್ಕೊಂತೀವಿ, ನಮ್ಗೆ ಫಂಡ್ ಬರುತ್ತೆ, ಅಥವಾ ನಾವೇ ಎಷ್ಟು ಅಂತ ಹಾಕ್ತಿವಿ ನೋಡಿ ಅಂತ ಹೇಳ್ತಾರೆ. ಅಲ್ಲೇ ನೀರಿನ ವ್ಯವಸ್ಥೆ ಇಲ್ಲ, ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ. ಅಲ್ಲಿ ರೈತರು ತಮಿಳ್ನಾಡಿಗೆ ಹೋಗ್ತಾರೆ, ಅಲ್ಲೂ ಸಹ ಟಿಬೇಟಿಯನ್ಸ್ ಇವತ್ತು ರೈತರು. ಆದ್ರೆ ಯಾವುದೇ ರೀತಿಯ ಒಂದು ನಮ್ಗೆ ಯಾವುದೇ ರೀತಿಯ ಸರ್ಕಾರದ್ದಾಗ್ಲಿ ಯಾವುದೇ ಆಗ್ಲಿ ನಮಗೆ ಬೇಡ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಸ್ವಚ್ಛವಾಗಿದೆ, ಅಷ್ಟು ನಾವು ರೈತರು ಏನಿದ್ದೀವಿ ಈಗ, ನಾವು ಅಲ್ಲಿನ ಆಧಾರ್ ಕಾರ್ಡ್ ತಗೊಂಡಿದೀವಿ, BPL ಕಾರ್ಡ್ ಇದೆ, ಎಲ್ಲ ಇದೆ. ನಾವು ಯಾವ ಮಟ್ಟದಲ್ಲಿ ಇದೀವಿ, ನಮ್ಗೆ ಯಾವುದೋ ಸರ್ಕಾರ ಸವಲತ್ತು ಬೇಡ, ಸೇಮ್ ಅವರು ಟ್ಯಾಕ್ಸ್ ಕಟ್ಟೆ ಕಟ್ತಾರೆ. ಹೌದು,
ಸರ್ಕಾರಕ್ಕೆ ಕಟ್ತಾರೆ ಹೌದು, ಬಟ್ ಅವ್ರಿಗೆ ಬೆನಿಫಿಟ್ ಬೇಡ ಅಲ್ವಾ? ಟ್ಯಾಕ್ಸ್ ಕಟ್ತಾರೆ ಅಲ್ವಾ? ಅವ್ರೇನು ಸಪರೇಟ್ ಒಂದು ಮಳಿಗೆ ಮಾಡ್ಕೊಂಡು ಟಿಬೇಟಿಯನ್ ಜಾಗದಲ್ಲೇ ತಗೋಬೇಕು ಅಂತಿಲ್ಲ. ಎಲ್ಲರೂ ತಗೊಬರ್ತಾರೆ ಅವರು. ಅವರೆಲ್ಲರೂ ವ್ಯಾಪಾರ ಮಾಡ್ತಾರೆ, ಅಲ್ಲಿ ಎಲ್ಲೇ ರೈತರು ಬೆಳೀತಾ ಇದಾರೆ, ಖರೀದಿ ಮಾಡ್ತಾರೆ. ಅವ್ರು ಊಟದ್ದಾಗಿರ್ಬೋದು, ಒಂದು ರೇಷನ್ ಆಗಿರೋ ಎಲ್ಲ ಖರೀದಿ ಮಾಡ್ತಾರೆ. ಅವರು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಕಟ್ತಿದ್ದಾರೆ. ಸರ್ಕಾರದ ಬೆನಿಫಿಟ್ ಇವತ್ತಿಗೂ ಬೇಡ ಅಂತ ಕೂತು ಅಲ್ಲಿ ಬದಲಾವಣೆ ತಂದಿದ್ದಾರೆ. ಹೌದು, ಅಂದ್ರೆ ಅದೇ ರೀತಿ ಮನಸ್ಥಿತಿ ಸುತ್ತಮುತ್ತ ಗ್ರಾಮಸ್ಥರು, ಸುತ್ತಮುತ್ತ ಕ್ಷೇತ್ರ ಜನರಿಗೆ, ಇಡೀ ನಮ್ಮ ರಾಜ್ಯ ಜನರು ಬಂದ್ರೆ ಮಾತ್ರ ಬದಲಾವಣೆ. ಇಡೀ ದೇಶಕ್ಕೆ ಬರೋದಕ್ಕೆ ಅದೇ ಪಾಲಿಸಿ ನಾವು ಮಾಡ್ತಿರೋದಷ್ಟೇ. ನಮಗೆ ಅಧಿಕಾರ ಬಂದ್ರೆ ಮಾತ್ರ ಮಾಡ್ತೀವಿ ಅನ್ನೋದಿಲ್ಲ, ನಮಗೆ ಸರ್ಕಾರದಲ್ಲಿ ನಮ್ಮನ್ನ ಆಯ್ಕೆ ಮಾಡಿ ಯಾವಾಗ ಮಾಡ್ತೀವಿ ಅನ್ನೋದಿಲ್ಲ. ಈಗ ಹೇಳಿದ್ರಲ್ವಾ, ಯಾವ್ದೋ ಒಂದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಯಾವ್ದೋ ಒಬ್ಬ ಶಾಸಕ ಹೇಳ್ತಾರೆ ನಮಗೆ ಅದು ಬಂದಿಲ್ಲ ಗಡಿಯಾರಕ್ಕೆ ಶೆಲ್ಲ ಕೊಡೋದಕ್ಕೆ ಅಂತ. ನನಗೆ ಹೇಳಿ, ನಾನು ಶೆಲ್ಲ ಕೊಡ್ತೀನಿ. ನನಗೆ ಯಾವ ಸರ್ಕಾರನೂ ಬೇಡಪ್ಪ, ಯಾರು ದುಡ್ಡು ಕೊಡೋದು ಬೇಕಾಗಿಲ್ಲ. ಅದೆಷ್ಟಾಗುತ್ತೆ ಶೆಲ್ಲು ತರಿಸ್ಬಿಟ್ಟು ನಾವು ಶೆಲ್ ಹಾಕ್ತಿವಿ, ನಮ್ಗೆ ಯಾರು ಬೇಕಾಗಿಲ್ಲ. ನಾನು ಅದನ್ನೇ ಹೇಳ್ತಿರೋದು, ಮನಸ್ಸಿದ್ರೆ ಮಾರ್ಗ. ಸರ್ ನೀವು, ನಾನು ಸಿನಿಮಾಯಿಂದ ತುಂಬಾ ಇನ್ಫ್ಲೂಯೆನ್ಸ್ ಆದವನು ಸರ್. ಇಷ್ಟೆಲ್ಲ ಸ್ಫೂರ್ತಿ ಬರೋದಕ್ಕೆ ನನಗೆ ಶಿವಾಜಿ ಮೂವಿ ಕಾರಣ, ಸರ್ಕಾರ ಮೂವಿ ಕಾರಣ, ನಾನು ಪಾಸ್ ಮಾಡೋದಕ್ಕೆ ಯಾರೇ ಹೋಗಾಡಲಿ ಕಾರಣ. ನನಗೆ ಪುನೀತ್ ರಾಜ್ಕುಮಾರ್ ಸುಮಾರು ಸಾರಿ ಹೇಳ್ಕೊಂಡಿದ್ದೀನಿ, ನಮ್ಮ ಫೌಂಡೇಶನ್ ಹೆಸರೇನೆ ಪರಮಾತ್ಮ ಅಂತ ಇಟ್ಟಿದ್ದೀವಿ, ಇನ್ ರೆಫರೆನ್ಸ್ ಆಫ್ ಪುನೀತ್ ರಾಜ್ಕುಮಾರ್. ಮ್ಯಾಕೀಸ್ ಪರಮಾತ್ಮ ಫೌಂಡೇಶನ್ ಅಂತ ಇಟ್ಟಿದ್ದೀವಿ. ನನಗೆ ಪುನೀತ್ ರಾಜ್ಕುಮಾರ್ ತುಂಬಾ ಅಂದ್ರೆ ತುಂಬಾ ಖುಷಿ. ಅವ್ರಿಗೆ ಅದನ್ನ ಹೇಳಿದ್ದೆ, ಯಾರೇ ಹೋಗಾಡಲಿ ಇನ್ಸ್ಪಿರೇಷನ್ ಆಗಿ. ಸರ್ ಸ್ವಿಗ್ಗಿ ಝೊಮ್ಯಾಟೊ ಇರಲೇ ಇಲ್ಲ ಆಗ. ಸರ್ ನಾನು ಹತ್ರ ಮಾಡ್ತೀನಿ ಸರ್ ಅಂತ ಹೇಳಿದ್ದೆ, ಬಟ್ ನಾನು ಮಾಡೋದಕ್ಕಿಂತ ಮುಂಚೆ 1 ವರ್ಷ ಮುಂಚೆ ಸ್ವಿಗ್ಗಿ ಅವ್ರು ಬಂದ್ಬಿಟ್ರು ಅಷ್ಟೇ ನೆನೆ. ಬಟ್ ಇವಾಗ ನಾವು ಕೊಡ್ತಾ ಇದೀವಿ ಅದನ್ನೆಲ್ಲ. ಸೊ ನಾನು ಹೇಳೋದೇನಪ್ಪ ಅಂತಂದ್ರೆ, ಈ ಮನಸ್ಥಿತಿ ಎಲ್ಲರಿಗೂ ಬರಬೇಕು ಅಂದ್ರೆ ನನ್ನಿಂದ ಚೇಂಜ್ ಆಗಬೇಕು. ಈಗ ನಾನು ಹೇಳಿದೀನಿ, 6 ಕೋಟಿ ಕನ್ನಡಿಗರೇ ನಮ್ಮ ಹೈಕಮಾಂಡ್. 6 ಕೋಟಿನ ನೀವು ಒಬ್ರಿದ್ದೀರಾ, ನೀವು ನನ್ನ ಹೈಕಮಾಂಡು. ನೀವೀಗ ಮೊದಲನೇ ಕೆಲಸ ಕೊಡ್ತಿದ್ದೀರಾ, ನಮ್ಮ ಕ್ಷೇತ್ರಕ್ಕೆ ರೋಡ್ ಇಲ್ಲ ಮಾಡಿಸ್ಕೊಡು ಅಂತ, ಅದನ್ನ ಮಾಡಿಸ್ತೀನಿ. ಮಹಾಲಕ್ಷ್ಮಿ ಲೇಔಟ್ ಅವರು 2ನೇ ಕೆಲಸ ಕೊಟ್ಟಿದ್ದಾರೆ, ನಮ್ಗೆ ಶೆಲ್ಲ ಕೊಡಿ ಅಂತ. ನಾನು ಮಾಡ್ತೀನಿ. ನನ್ನ ವ್ಯಾಪ್ತಿ ಮೀರ್ತಾ ಇದೆ ಅನ್ಕೊಳ್ಳಿ, ನನ್ನ ಹತ್ರ ಹಣ ಖಾಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ಎಲ್ಲರಿಗೂ ಹೇಳ್ತೀನಿ, ನೋಡ್ರಪ್ಪ ನಮ್ದೊಂದು ಫೌಂಡೇಶನ್ ಇದೆ, ಇದನ್ನ ಆಡಿಟ್ ಮಾಡಿಸ್ತೀನಿ, ಬೇಕಿದ್ರೆ ನೀವು ಈ ಫೌಂಡೇಶನ್ಗೆ ಹಾಕಿ ಹಣ, ಅದನ್ನ ಇದಕ್ಕೆ ಹಾಕ್ತೀನಿ. ಈ ಫೌಂಡೇಶನ್ ಇಂದ ಈ ಪೊಲಿಟಿಕಲ್ ಪಾರ್ಟಿಗೆ ಬಂದಿರುವಂತ 1 ರೂಪಾಯಿ ಕೂಡ ದುರುಪಯೋಗ ಆಗಲ್ಲ. ಅದಕ್ಕೆ ನೀವೇ ಖುದ್ದಾಗಿ, ನಾನು ಅರ್ನ್ಸ್ಟ್ ಅಂಡ್ ಯಂಗ್ ಅಂತ ದೊಡ್ಡ ಕಂಪ್ನಿ ಕೊಡ್ತಾ ಇದ್ದೀನಿ, ಅಥವಾ KPMG ಯಾವುದೋ ದೊಡ್ಡ ಕಂಪ್ನಿಗೆ ಕೊಡ್ತೀನಿ, ಆಡಿಟ್ ಮಾಡಿಸಿ 1 ರೂಪಾಯಿ ಕೂಡ ಲೂಪ್ ಹೋಲ್ ಆಗಿರಲ್ಲ. ಯಾಕಂದ್ರೆ ದೇವ್ರು ನನಗೆ ಬೇರೆ ಕಡೆ ಚೆನ್ನಾಗಿ ದುಡ್ಡು ಕೊಡ್ತಾ ಇದ್ದಾನೆ, ವೈ ಶುಡ್ ಐ ಟಚ್ ದಟ್ ಮನಿ? ಇದೆಲ್ಲ ಏನ್ ಗೊತ್ತಾ ಸರ್, ಸರ್ಕಾರಕ್ಕೆ ಅಥವಾ ಸರ್ಕಾರಕ್ಕೂ ಒಂದು ಎಚ್ಚರಿಕೆ ಗಂಟೆ ಆಗಬೇಕು, ಜನಕ್ಕೂ ಕೂಡ ಈ ಪಾರದರ್ಶಕತೆನ ನಾವು ತಂದು ತೋರಿಸ್ಬೇಕು. ಈ ಥರನೂ ಸರ್ಕಾರನ ಮಾಡ್ಬೋದು ಅಂತ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಟ್ಟು ಮುಂದುವರಿತೀವಿ ಸರ್. ಸರ್ ನಿಮ್ಮ ಕಾರ್ ಇದೆಯಲ್ಲ ಸರ್, ನಿಮ್ಮ ಕಾರಲ್ಲಿ ಫ್ಯೂಯಲ್ಲು 99.9% ಜನ ಖಾಲಿ ಆದಾಗ 1,000 ರೂಪಾಯಿಗೆ ಹಾಕ್ಸ್ತಾರೆ, ದುಡ್ಡಿಲ್ಲ ಅಂದ್ರೆ. ಸಿಂಪಲ್ ಆಗಿ ಹೇಳ್ತೀನಿ, ನಂತರ ದುಡ್ಡಿಲ್ಲ ಅನ್ಕೊಳ್ಳಿ, 1,000 ರೂಪಾಯಿಗೆ ಹಾಕ್ತಾರೆ, ಮತ್ತೆ ಖಾಲಿ ಆದಾಗ 1,000 ರೂಪಾಯಿಗೆ ಹಾಕ್ತಾರೆ, ಮತ್ತೆ ಖಾಲಿ ಆದಾಗ 1,000 ರೂಪಾಯಿಗೆ ಹಾಕ್ತಾರೆ. ಹಂಗೆ 1,000 ಹಾಕಿದಾಗ ಮೈಲೇಜ್ ಜಾಸ್ತಿ ಕೊಡಲ್ಲ. ಅದನ್ನೇ ಒಂದು ಉಲ್ಟಾ ಪ್ರೋಸೆಸ್ ಮಾಡ್ಕೊಳ್ಳೋಣ. ಯಾರ ಹತ್ರನೂ ಸಾಲ ಇಸ್ಕೊಂಡು 5,000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಫುಲ್ ಟ್ಯಾಂಕ್ ಆಯ್ತಾ, ಒಂಚೂರು ಖಾಲಿ ಆಯ್ತು ಅನ್ಕೊಳ್ಳಿ, ಮತ್ತೆ 1,000 ರೂಪಾಯಿಗೆ ಹಾಕ್ಸಿ ಫುಲ್ ಟ್ಯಾಂಕ್ ಅಂತ ಹೇಳಿ, 800 ರೂಪಾಯಿ ಆಗುತ್ತೆ. ಮತ್ತೆ ಅದೇ ಹಾಕ್ಸಿ. ಸರ್ ಒಂದು ಫೈನ್ ಡೇ ನಿಮ್ಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತಂದ್ರೆ, ಇದ್ರಲ್ಲಿ ಕೊಡದೇ ಇರೋ ಮೈಲೇಜ್ ಎಲ್ಲ ಅದ್ರಲ್ಲಿ ಬರುತ್ತೆ. ಅಂದ್ರೆ ನಾನು ಹೇಳುವಂಥದ್ದು, ಪೋಸ್ಟ್ ಪೇಡ್ ಮಾಡೋದಕ್ಕಿಂತ ಪ್ರೀಪೇಡ್ ಮಾಡ್ಕೊಳ್ಳಿ ಲೈಫ್ನ. ಅದೇ ತರ ಸರ್ಕಾರನೂ ಕೂಡ ಪ್ರೀಪೇಡ್ ಸರ್ಕಾರ ಮಾಡೋಣ, ಕೈಯಿಂದ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ. ಹೌದು ಸರ್. 2028ಕ್ಕೆ ಬದಲಾವಣೆ ತಂದೆ ತರ್ತೀವಿ ಅನ್ನೋದು ನಿಮ್ಮ ಹುಮ್ಮಸ್ಸು. 28ಕ್ಕಲ್ಲ ಸರ್, ನನ್ನ ಪ್ರಕಾರ ನನಗೆ ದಯವಿಟ್ಟು ನಾಳೆ ನೀವು 3 ಕರ್ಕೋಯ್ತು ಅಂದ್ರೆ ನಾಳೆಯಿಂದನೇ ಬದಲಾವಣೆ ತರ್ತಾ ಇದ್ದೀನಿ ನಾನು. ಓಕೆ, 28 ತನಕ ಕಾಯೋ ಅವಶ್ಯಕತೆ ಇಲ್ಲ. ನಾನು ಇವತ್ತಿನಿಂದನೇ, ನಾನು ಈ ಕ್ಷಣದಿಂದನೇ ಬದಲಾವಣೆ ಮಾಡ್ತಾ ಇದ್ದೀನಿ. ನಾನು ಬದಲಾಗಿದ್ದೀನಿ, ನೀನ್ ಬದಲಾಗು. ನೀನ್ ಆಗು, ಅದು ನಿನ್ನ ಆಯ್ಕೆ. ನಾನು ಬದಲಾಗಿದ್ದೀನಿ. ನಿನ್ನ ಊರಿಗೆ ಏನ್ ಬೇಕು ನೀನೇ ಕೇಳು. ನನ್ನಿಂದ ಇಷ್ಟು ಸಾಧ್ಯ ಅಷ್ಟು ಬದಲಾವಣೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ, ಖಂಡಿತ. ಅದನ್ನ ನಿಮ್ಮ ಚಾನಲ್ ನೀವು ಬೆತ್ತರಿಸಿ. ನಾನು ಇನ್ನೊಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಎಲ್ಲಾ ಮಾಧ್ಯಮದವ್ರಿಗೂ ಹೇಳ್ತಿರೋದು, ಬರೀ ಮಾತಿನ ಮಲ್ಲ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಇದನ್ನ ನೀವು ನಾನೀಗ ಹೇಳಿದ್ದೀನಲ್ಲ, ಇದೇ ಚಾಲೆಂಜು. ರಜನಿಕಾಂತ್ ಅವ್ರು ಒಂದು ಮಾತು ಹೇಳ್ತಾರೆ ಸರ್, ಅವ್ರದ್ದು ಅಣ್ಣಾಮಲೈ ಫಿಲಮ್ ಸೂಪರ್ ಹಿಟ್ ಆಗುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಅಲ್ಲೊಂದು ಹೋಟೆಲ್ ಕಟ್ಟುವಂತ ಕಾನ್ಸೆಪ್ಟ್ ಬಂದಿರುತ್ತೆ, ಅಲ್ಲಿ ಈಗಲೂ ಹೋಟ್ಲ್ ಐತೆ. ಅಲ್ಲಿ ಅವ್ರು ಹೇಳ್ತಾರೆ, ನನಗೆ ಇದೆಲ್ಲ ಫಿಲಮ್ ಎಲ್ಲ ಮುಗಿದ್ಮೇಲೆ ಬರುತ್ತ ದುಡ್ಡಲ್ಲಿ ನಾನು ರಾಘವೇಂದ್ರ ಸ್ವಾಮಿ ಮಠ ಕಟ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಪ್ರೆಸ್ ಅವರೆಲ್ಲ ಕೇಳ್ತಾರೆ, ಯಾವತ್ತೇ ಮಾಡೋ ಕೆಲಸನ ಫಸ್ಟೇ ಹೇಳ್ಬಾರ್ದು ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ರೊಂದು ಮಾತು ಹೇಳ್ತಾರೆ, ನಾನು ಹಿಂಗೆ ಮಾಧ್ಯಮ ಮುಂದೆ ಹೇಳಿದ್ದೀನಿ, ಏನೋ ಮಠ ಕಟ್ತೀನಿ ಅಂತ. ನಾ ಕಟ್ಲಿಲ್ಲ ಅಂದ್ರೆ ಪ್ರತಿದಿನ ಹೇಳ್ತಾರೆ, ಮಾತಾಡ್ದ ಕಟ್ಲಿಲ್ಲ. ಆ ಬೈಕ್ ಆದ್ರೂ ನಾನು ಕಟ್ಬಿಡ್ತೀನಿ. ಸೊ ಅದೇ ತರ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ನಾನು ಮಾಡೇ ಮಾಡ್ತೀನಿ. ನಿಮ್ಮೂರಿನ ರೆಡಿ ಮಾಡೋದು, ಆಂಬ್ಯುಲೆನ್ಸ್ ಫೆಸಿಲಿಟಿ ಕೊಡೋದು, ಅಲ್ಲಿ ಒಂದು ಬಿಸ್ನೆಸ್ ನ ಸ್ಥಾಪನೆ ಮಾಡಿ ಅಲ್ಲಿರೋರಿಗೆ ಎಂಪ್ಲಾಯ್ಮೆಂಟ್ ಕೊಡೋದು, ಅದು ನನ್ನ ಜವಾಬ್ದಾರಿ, ಅದು ನನ್ನ ಮೊದಲ ಹೆಜ್ಜೆ. ನಾನು ಈ ಸರಿ ಹೇಳ್ತೀನಿ ಕೇಳಿ ಸರ್, ನಾನು ಯಾವ ಕ್ಷೇತ್ರ ಅಂತ ನಾನು ಇಲ್ಲಿ ತನಕ ಹೇಳಲ್ಲ. ನಾನು ನನ್ನ ಕ್ಷೇತ್ರ ಆಯ್ಕೆನ ಜನನೇ ಮಾಡಬೇಕು.
ನಿಜವಾಗ್ಲೂ ನಾನೊಬ್ಬ ನನ್ನ ವೈಯಕ್ತಿಕವಾಗಿ ನನ್ನ ಮನಸ್ಸಲ್ಲಿ ನಾನು ಮುಖ್ಯಮಂತ್ರಿ ಅನ್ಕೊಂಡಿದ್ದೀನಿ. ಅದು ಜನಕ್ಕೆ ನಿಜವಾಗ್ಲೂ ಈತ ಒಬ್ಬ ಅಡ್ಮಿನಿಸ್ಟ್ರೇಷನ್ ಆಗ್ತಾನೆ, ಈತ ನಮ್ಮೆಲ್ಲರನ್ನೂ ಕೂಡ ನೋಡ್ಕೊಳ್ತಾನೆ ಅನ್ನುವಂಥದ್ದು ಏನಾದರೂ ಅವ್ರಿಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಅವರು ನನಗೆ ಆಯ್ಕೆ ಮಾಡಲಿ. ಇಲ್ಲ ಅಂದ್ರೆ ಯಾವ್ದು ಮಾಡ್ತಿರ್ತಾನೆ ಅವನ್ನ ಆಯ್ಕೆ ಮಾಡ್ಕೊಳ್ಳಿ. ನನ್ನ ಓಪನ್ ಇದೆ, ನಾನು ಕೆಲಸ ನಿಲ್ಸಲ್ಲ. ಸರ್, ಇವತ್ತು ನಮ್ಮ ಜನ ಏನು ಅಂತಂದ್ರೆ ಹಲವಾರು ಪುಣ್ಯಕ್ಷೇತ್ರಗಳಿದಾವೆ. ಮಾದೇಶ್ವರನ ಬೆಟ್ಟದಲ್ಲಿ ಮಾದಪ್ಪ ಬರಲ್ಲ, ಯಾರ ಮೈ ಮೇಲೂ ಮಾದಪ್ಪ ಬರಲ್ಲ. ನಂಜನಗೂಡಲ್ಲಿ ನಂಜುಂಡೇಶ್ವರನು ಸಹ ಯಾರ ಮೇಲೂ ಬರಲ್ಲ. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿನೂ ಸಹ ಯಾರ ಮೇಲೂ ಬರಲ್ಲ. ಈ ರೀತಿ ಪ್ರಖ್ಯಾತ ದೇವಸ್ಥಾನಗಳಲ್ಲಿ ಯಾವ ದೇವರು ಮಹಿಮೆ ಬರಲ್ಲ. ಆದ್ರೆ ಆ ದೇವಸ್ಥಾನಗಳನ್ನ ಹೊರತುಪಡಿಸಿ ಈ ಸಣ್ಣ ಪುಟ್ಟ ದೇವಸ್ಥಾನಗಳು ಏನಿದಾವೆ ಆ ದೇವರೆಲ್ಲ ಮಹಿಮೆ ಬರ್ತವೆ, ಆಶೀರ್ವಾದ ಮಾಡ್ತೇವೆ. ನೀನು ಮುಖ್ಯಮಂತ್ರಿ ಆಗ್ತೀಯ ಅಂತ ಹೇಳ್ತೇವೆ, ನೀನು MLA ಆಗ್ತೀಯ ಅಂತ ಹೇಳ್ತೇವೆ. ನಾವು ಆಡ್ಸಂತಹ ಶಾಸಕರು ಅಥವಾ ಮಂತ್ರಿಗಳು ಅದಕ್ಕೂ ಕೈ ಮುಗ್ತಾರೆ, ಕಾಲಿಗೆ ಬೀಳ್ತಾರೆ. ಇದೇ ಜನಗಳನ್ನ ನಾನು ಪ್ರಮಾಣ ವಚನ ಸ್ವೀಕರಿಸ್ತೀನಿ ಬನ್ನಿ ಅಂತ ಯಾವ ಶಾಸಕನೂ ಕರೆಯಲ್ಲ, ಯಾವ ಮಂತ್ರಿನೂ ಕರೆಯಲ್ಲ. ಕರೆಕ್ಟ್ ಸರ್. ಅದೇ ರೀತಿ ನೀವು ಇವಾಗ ಏಕಾಏಕಿ ಜನರಿಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ನೀನು ಮುಖ್ಯಮಂತ್ರಿ ಆಗು, ನಾನು ಆಗ್ತೀನಲ್ಲ, ನೀನು ಒಬ್ಬ ಮುಖ್ಯಮಂತ್ರಿ, ನಿಮ್ಮೂರಲ್ಲಿ ನೀನ್ ಶಾಸಕ ಆಗು, ನಿನ್ನ ಊರನ್ನ ಬದಲಾವಣೆಗೆ ನೀನಾಗು, ನಾನು ಬದಲಾಗಿದ್ದೀನಿ ಅಂತ ಹೇಳ್ತಿದ್ರೆ. ಇಲ್ಲ, ಅದೊಂದು ಕರೆಕ್ಷನ್ ಇರಲಿ ಸರ್. ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಿಲ್ಲ, ಒಂದು ಕರೆಕ್ಷನ್ ಇರಲಿ ಸರ್. ನಾನು ಮುಖ್ಯಮಂತ್ರಿ ಆಗೋಗಿದ್ದೀನಿ, ಈಗಲೇ ನಾನು ಮುಖ್ಯಮಂತ್ರಿ ಆಗಿ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ. ಆ ಜನಕ್ಕೆ ಹೇಳ್ತಿರೋದು ಏನಂದ್ರೆ, ನೀನು ಒಬ್ಬ ಶಾಸಕನ ಆಗಬೇಕು ಅಂದ್ರೆ, ನಾನು ಬೇರೆಯವ್ರ ತರ ಆಗು ಅಂತ ಹೇಳ್ತಾ ಇಲ್ಲ, ಆಗಬೇಕಂದ್ರೆ ಅಲ್ಲಿ ಕೆಲಸ ಮಾಡ್ಬೇಕು. ಅಲ್ಲ, ಅದೇ ನಾನು ಹೇಳ್ತಾ ಜನಕ್ಕೆ 18 ತಿಂಗಳು ಶ್ರಮ ಪಡ್ಬೇಕು ಸರ್. ಈಗ ಜನಕ್ಕೆ ನಾನು ಹೇಳ್ತಾ ಇರೋದಿಷ್ಟೇ, ಜನಕ್ಕೆ ನೀವು ಹೇಳೋ ರೀತಿ ಹೆಂಗ್ ಬದಲಾಗ್ಬೇಕು ಅಂದ್ರೆ, ಅದೇ ದೇವಸ್ಥಾನಕ್ಕೆ ಹೋಗಿ ನಾನು 10 ರೂಪಾಯಿ ಕಾಣಿಕೆ ಹಾಕಿ ಬರ್ತೀನಿ. ಹೌದು. ಅದೇ ಮಾದಪ್ಪ ಇಲ್ಲೆಲ್ಲೋ KR ನಗರದಲ್ಲಿ ಹುಲಿ ವಾಹನದ ಮೇಲೆ ಕೂತ್ಕೊಂಡು ದೇವ್ರು ಬಂತು ಅಂತಂದ್ರೆ ನಾನು 10,000 ಹಾಕ್ತೀನಿ. ಯಾಕಂತಂದ್ರೆ ದೇವ್ರು ಮಾದಪ್ಪ ಮೈ ಮೇಲೆ ಬಂದೈತೆ, ನನಗೆ ಕಣ್ಣು ಕಿತ್ಕೊಳ್ಳುತ್ತೆ, ಕೈ ಕಾಲು ಕಿತ್ಕೊಳ್ಳುತ್ತೆ ಅಂತ ಹೇಳ್ತೀನಿ. ಇದೇ ಚಾಮುಂಡೇಶ್ವರಿ ದೇವಿ ಎಲ್ಲೆಲ್ಲೋ ಮನೆ ಒಳಗಡೆ ಬಂತು ಅಂತಂದ್ರೆ ಎದುರ್ತೀನಿ. ಜನಕ್ಕೆ ನೀವು ಎದುರಿಸಿ ಮತ ಹಾಕ್ಸ್ಕೋತೀರಾ ಅಥವಾ ಬದಲಾವಣೆ ತರ್ತೀವಿ ಅಂತ ಮತ ಹಾಕ್ಸ್ಕೋತೀರಾ? ನಾ ಮೂಢನಂಬಿಕೆ ನಾನು ತರದೇ ಇಲ್ಲ ಸರ್. ನಾನೊಬ್ಬ ಕೃಷ್ಣನ್ ಭಕ್ತ ಸರ್. ನಾನು ಪ್ರತಿ 2 ತಿಂಗಳಲ್ಲಿ 2 ಸಾರಿ ಏಕಾದಶಿ ಮಾಡ್ತೀನಿ. ಶುದ್ಧ ಸಸ್ಯಾಹಾರಿ, ನಾನ್ ಆಲ್ಕೋಹಾಲಿಕ್, ನಾನ್ ಸ್ಮೋಕರು, ನನಗೆ ಯಾವುದೇ ತರದ್ದು ಅಭ್ಯಾಸನೂ ಇಲ್ಲ. ಆದ್ರೆ ನಾನು ಎಲ್ಲೂ ಕೂಡ ನಾನು ಭಕ್ತ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ, ನಾನು ತೋರಿಸ್ಕೊಳ್ಳಲ್ಲ. ನನ್ನ ದೇಹದಲ್ಲೂ ಎಲ್ಲೂ ಕೂಡ ದಾರ ಹಾಕೊಳ್ಳೋದು, ಹಣೆ ಕುಂಕುಮ ಹಾಕೊಳ್ಳೋದು ಇದು ಯಾವುದೂ ಇಲ್ಲ. ನನ್ನಲ್ಲೇ ಅದನ್ನ ಇಟ್ಕೊಂಡಿಲ್ಲ ಅಂತ ಹೇಳಿದಾಗ ನಾನಿನ್ನು ಅದನ್ನೆಲ್ಲ ನಂಬುವಂಥದ್ದು ಅದು ದೂರದ ಮಾತು. ಎರಡನೇದು, ನನಗೆ ಅಂಥ ಜನ ಬೇಡ ಸರ್. ನಾನು ಹೇಳೋದು ಇಷ್ಟೇನೆ. ನಾನು ಲಾಸ್ಟ್ ಟೈಮ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ಒಂದು ಮಾತು ಹೇಳ್ತೀನಿ, ನಾನು ಬದಲಾವಣೆ ಬಯಸುವವರು ಮಾತ್ರ ನನಗೆ ಮತ ಹಾಕಿ, ಮಿಕ್ಕಿದವ್ರು ಹಾಕ್ಬೇಡಿ ಅಂತೀನಿ. ನನಗೆ ಆ ಎಲೆಕ್ಷನ್ ಬಂದಂತ ಓಟು 149 ಅಷ್ಟೇ. ಅಲ್ಲ, ಅದನ್ನ ಅನ್ಕೋಬೋದಲ್ಲ, 149. ನಾನು ಅದೇ ಹೇಳಕ್ ಬಂದಿದ್ದು, 149 ಜನ ಬದಲಾವಣೆ ಬಯಸಿದ್ದಾರೆ. ಅವ್ರಿಗೋಸ್ಕರ ನಾ ಕೆಲಸ ಮಾಡ್ಬೇಕು. 2 ವರ್ಷ ಯಾವುದೋ ಮಾಧ್ಯಮದಲ್ಲಿ ಕೇಳಿದ್ರು, 2 ವರ್ಷ ನೀವು ಕಾಣಿಸ್ತಿಲ್ವಲ್ಲ ಯಾಕೆ ಅಂತ. ನಾನು ಯೋಚನೆ ಮಾಡಿದ್ದು ಒಂದೇ ಸರ್, ಆಸ್ ಎ ಸ್ಟ್ರಾಟಜಿಸ್ಟ್, ಆಸ್ ಎ ಬಿಸ್ನೆಸ್ ಮ್ಯಾನ್ ನಾನು ಯೋಚನೆ ಮಾಡಿದ್ದು, ಬರೀ ಗೈಯಲ್ಲಿ ನಾನೇನು ಮಾತಾಡೋಕ್ಕಾಗಲ್ಲ. ಇವತ್ತು ನನ್ನ ಹತ್ರ ಸ್ವಲ್ಪ ದುಡ್ಡಿರೋದ್ರಿಂದ ನಾನು ಆ ರೋಡ್ ಮಾಡಿಸ್ತೀನಿ, ನನ್ನ ಕೆಪಾಸಿಟಿ. ಆಂಬುಲೆನ್ಸ್ ತರ್ತೀನಿ, ನನ್ನ ಕೆಪಾಸಿಟಿ. ಹಾಸ್ಪಿಟಲ್ ತರ್ತೀನಿ. ಇಷ್ಟು ತರಕಾದ್ಮೇಲೆ ಮುಂದಕ್ಕೇನು ಅಂತ ಹೇಳ್ಬಾರ್ದು. ಮಾರ್ಟಿನ್ ಲೂಥರ್ ಅಂತ ಒಬ್ಬ ಇದ್ದಾನೆ, ಅವನೊಂದು ಮಾತು ಹೇಳ್ತಾನೆ, ಸಿ ದ ಫಸ್ಟ್ ಸ್ಟೆಪ್, ಡೋಂಟ್ ಸಿ ದ ಸ್ಟೇರ್ ಕೇಸ್ ಅಂತಾನೆ. ನೀನ್ ಯಾವಾಗ್ಲೂ ಮೊದಲನೇ ಸ್ಟೆಪ್ ನೋಡ್ತಾ ಹೋಗು. ಮೊದಲನೇ ಸ್ಟೆಪ್ ನೋಡಿದೆ, ಇನ್ನೊಂದು ಎರಡನೇದು ಮೊದಲನೇ ಸ್ಟೆಪ್ ಆಗುತ್ತೆ ನಿಂಗೆ. ಮೊದಲನೇ ಸ್ಟೆಪ್ ನೋಡಿದೆ, ಒಂದ್ ಫೈನ್ ಡೇ ಏನಾಗ್ತಿ ಹೇಳಿ, ನೀನು ಸ್ಟೇರ್ ಕೇಸ್ ಹತ್ತಿರ್ತೀಯ. ಹಾಗೆ ಮೊದಲು ಹೆಜ್ಜೆ ಇಡೋಣ ನಾವು, ನನ್ನ ಕೈಲಿರುವಂತ ದುಡ್ಡು ತಗೊಂಡು ಹೋಗೋಣ. ಅಲ್ಲಿ ಶುರು ಮಾಡಾದ್ಮೇಲೆ ಯಾರಾದ್ರೂ ಬರ್ಬೋದು. ದುಬೈಲಾದಂಗೆ ಎಕ್ಸಾಂಪಲ್, ಯಾರಾದ್ರೂ ಬಂದು ಕೊಡ್ಬೋದು, ಯಾರಾದ್ರೂ ಬಂದ್ ಮಾಡ್ಬೋದು. ಅಲ್ಲಿಂದ ಶುರುವಾಗ್ಲಿ ಅನ್ನುವಂಥದ್ದು. ಸೊ ನಾನು ಈ ಮೂಢನಂಬಿಕೆಗೆಲ್ಲ ಒತ್ಕೊಡಲ್ಲ ಸರ್. ಆಮೇಲೆ ನನ್ನ ಬಗ್ಗೆ, ನೀನ್ CM ಆಗೇ ಆಗ್ತೀಯಾ, ನೀನ್ ಇದಾಯ್ತೀಯಾ, ನೀನ್ 28ಕ್ಕೆ ರಾಜ್ಯದಲ್ಲಿ ಇಂಥವನಾಯ್ತೀಯ ಅಂತವನಾಯ್ತೀನಿ ಅಂತಂದ್ರೆ ಅವನನ್ನ ಬಾಪ್ಪ ನೀನ್ ಕೂತ್ಕೋ, ನಿನ್ ಕಾಲ್ ತೊಳಿತೀನಿ, ಇದು ಮಾಡ್ತೀನಿ. ನೋ ಸರ್, ನಾನು CM ಆಗಿಲ್ಲ ಆದ್ರೂ CM ಸಾಯಿ ತನಕನೂ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನಗೆ ವಿಧಾನಸೌಧದ 3ನೇ ಮಹಡಿ ಬೇಡ. ಅದು ಬಂದ್ರೆ ಮಾಡ್ತೀನಿ, ಬರ್ಲಿಲ್ಲ ಅಂದ್ರೂ ಮಾಡ್ತೀನಿ. ಇವತ್ತು ನಾನೊಂದು ಬದಲಾವಣೆ ತರಬೇಕು, ನನ್ನ ಕ್ಷೇತ್ರ ಬದಲಾಗಬೇಕು ಅಂತ ಹೇಳ್ತೀನಿ. ಆದ್ರೆ ನನಗೆ ಒಂದು ಸಂಸಾರ ಇದೆ, ನನಗೆ ತಿಂಗಳಾದ ಇಷ್ಟು ಕಮಿಟ್ಮೆಂಟ್. ಒಳ್ಳೆ ಪಾಯಿಂಟ್. ನಾನು 3 ತಿಂಗಳು ಕಷ್ಟಪಟ್ಟು, ಏನೋ ನೀವು ಹೇಳ್ದಂಗೆ ನಿಮ್ಮ ವೆಬ್ಸೈಟ್ ಓಪನ್ ಮಾಡಿ ಜನಗಳ ಹತ್ರ ಹೋಗಿ ನಿನ್ನ ಜಾಗಕ್ಕೆ ಏನು ಬೇಕು, ರಸ್ತೆ ಬೇಕಾ, ಕುಡಿ ನೀರು ವ್ಯವಸ್ಥೆ ಬೇಕಾ ಅಂತ ಎಲ್ಲ ಕೇಳ್ತೀನಿ. ನಾವು ಬಂದರೆ ಪಕ್ಷಕ್ಕೆ ಆಡಳಿತಕ್ಕೆ ಬರ್ತೀವಿ ಅಥವಾ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತೀನಿ. 3 ತಿಂಗಳಾದಮೇಲೆ
ನಾನು ಮನೆ ಬಾಡಿಗೆ ಕಟ್ಟಬೇಕು ಸರ್ ಬೆಂಗಳೂರಲ್ಲಿ. ಎಸ್ 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 ನನ್ನ ಮಗಳಿಗೆ ಸ್ಕೂಲ್ ಸೇರ್ಸಕ್ಕೆ ನಾನು ಫೀಸ್ನ ರೆಡಿ ಮಾಡ್ಕೋಬೇಕು. ನನ್ನ ಸಂಬಳ ಯಾರು ಕೊಡ್ತಾರೆ? ಎಸ್, ಬ್ಯೂಟಿಫುಲ್, ಒಳ್ಳೆ ಕಾನ್ಸೆಪ್ಟ್. ಇಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನಾಗಿದೆ ಗೊತ್ತಾ ಸರ್, ನೀವು ನೋಡ್ಬೋದು 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸು, PUC, ಡಿಗ್ರಿ ಯಾವುದೇ ಹೋಯ್ತು ಅಂತಂದ್ರು ಮಕ್ಕಳನ್ನ ಕೆಲ್ಸಕ್ಕೆ ಓದು ಅಂತ ಹೇಳ್ತಾರೆ ಹೊರತು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗು ಅಂತ ಹೇಳಲ್ಲ. ಅವರ ಸಿದ್ಧಾಂತ ಏನಿದೆ ಅಂತ ಹೇಳ್ತು ಅಂದ್ರೆ ಬಿಸ್ನೆಸ್ ಮ್ಯಾನ್ ಅಂದ್ರೆ ದುಡ್ಡಿಟ್ಟಿರೋ ಮಾತ್ರ ಬಿಸ್ನೆಸ್ ಮ್ಯಾನ್ ಆಗೋಕೆ ಸಾಧ್ಯ ಅಂತ. ಆದ್ರೆ ಇತಿಹಾಸ ನೋಡ್ತು ಅಂದ್ರೆ ದುಡ್ಡಿಟ್ಟಿರೋ ಯಾರು ಬಿಸ್ನೆಸ್ ಮ್ಯಾನ್ ಆಗಿಲ್ಲ. ಗೊತ್ತಾ? ಅದು ವಿಪರ್ಯಾಸ. ಅದು ದುಡ್ಡಿಟ್ಟಿರೋರು ಯಾರು ಬಿಸ್ನೆಸ್ ಮ್ಯಾನ್ ಮಗ ಬಿಸ್ನೆಸ್ ಮ್ಯಾನ್ ಆಗೋಕ್ಕಾಗಲ್ಲ. ಅಂಬಾನಿ ಅದೇ ಲಾಸ್ಟ್ ಜನರೇಷನ್, ಅವ್ರ ಮಕ್ಕಳು ಅಸ್ತಿತ್ವಕ್ಕೆ ಬರ್ತಾರೆ ಅಂತಿಲ್ಲ. ಸೊ ದಟ್ ಈಸ್ ಎ ಫಾರ್ಮುಲಾ. ಅದಕ್ಕೆ ನಾನೇನು ಅಂತ ಅನ್ಕೊಂಡಿದ್ದೀನಿ ಅಂತಂದ್ರೆ, ಇಟ್ ಈಸ್ ನಾಟ್ ಲೈಕ್ ಓನ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂಥದ್ದು ಅಂತ. ನಾವು ಬಿಸ್ನೆಸ್ಗಳು ಕ್ರಿಯೇಟ್ ಮಾಡ್ತಿದ್ದೀವಿ. ಹೇಗೆ ಅಂತ ಹೇಳಿದ್ರೆ, ನಾವೀಗ ಫಾರ್ ಎಕ್ಸಾಂಪಲ್ ನಿಮಗೆ ನೀವು ಬಂದ್ರಿ ನನ್ನ ಹತ್ರಕ್ಕೆ, ಪಕ್ಷಕ್ಕೆ ಜಾಯ್ನ್ ಆದ್ರಿ, ಬರುವಂತ 10 ಜನಕ್ಕೂ ಒಂದು ಫಾರ್ಮೆಟ್ ಕೊಡ್ತೀವಿ. ಸಂಬಳ ಕೊಡೋದು ಯಾವಾಗಿಂದ 3 ತಿಂಗಳಾದ್ಮೇಲೆ. ಬಟ್ ಅಲ್ಲಿಕ್ಕಿಂತ ಮುಂಚೆ ಏನಂತ ಹೇಳ್ತೀವಿ ಗೊತ್ತಾ, ಆಯ್ಕೆ ಆಗಿದ ತಕ್ಷಣ, ನೋಡಪ್ಪ ನಿಂದು ಒಂದು ಫ್ಯಾಮಿಲಿ ಐತೆ, ಕೆಲಸ ಮಾಡಬೇಕು ಅಂದ್ರೆ ನಿನಗೂ ದುಡ್ಡು ಬೇಕು. ಅದಕ್ಕೆ ನಾನೇನಂತ ಹೇಳ್ತಿದ್ದೀನಿ, ನಮ್ಮ ಸೂಪರ್ ಮಾರ್ಕೆಟ್ ಎಲ್ಲ ಕಡೆ ಓಪನ್ ಮಾಡ್ತಾ ಇದೀವಿ. ನೀನು ರೆಫರೆನ್ಸ್ ಮಾಡ್ತು ಅಂದ್ರೆ ನಿನಗೊಂದು ಯೂನಿಕ್ ಕೋಡ್ ಕೊಟ್ಟಿರ್ತೀನಿ ನಾನು. ಆ ಕೋಡ್ನ ನೀನೇನಪ್ಪ ಅಂದ್ರೆ ಆ ರೆಫರೆನ್ಸ್ ಅಲ್ಲಿ ಹಾಕ್ಬಿಡು. ಎಲ್ಲಿಗೆ? ಯಾರೋ ಒಬ್ರನ್ನ ಕಳಿಸ್ತೀಯಲ್ಲ, ಅವ್ರಿಗೆ ರೆಫರೆನ್ಸ್ ಅಲ್ಲಿ ನೀನ್ ಎಂಟ್ರಿ ಮಾಡ್ಸ ಅಷ್ಟೇ. ಎಂಟ್ರಿ ಮಾಡಿಸ್ ಬಿಟ್ಬಿಡ್ತು ಅಂದ್ರೆ ಅವ್ರು ಎಷ್ಟು ಶಾಪ್ ಮಾಡ್ತಿರ್ತಾರೋ ಅದರಲ್ಲಿ 1% ನಿನ್ನ ಅಕೌಂಟ್ ಬರ್ತಾ ಇರ್ತದೆ. ಆದ್ರೆ ನೀವು 1000 ಜನ ಆಯ್ಕೆ ಮಾಡಿ ಅವನ ಬಟ್ಟ ಆಗಿರ್ತಾರೆ ಅನ್ಕೊಳ್ಳಿ, ಅಡಿಗೆ ಬಟ್ಟ 1 ಲಕ್ಷ ಐಟಮ್ ತಗೊಂಡೋಗಿರ್ತಾನೆ, ತಿಂಗಳಲ್ಲಿ 20 ಲಕ್ಷ ರೂಪಾಯಿ ಯಾರೋ ನಿಮ್ಮ ರೆಫರೆನ್ಸ್ ಅಲ್ಲಿ ವ್ಯಾಪಾರ ಮಾಡಿತ್ತು ಅಂತಂದ್ರೆ 20,000 ರೂಪಾಯಿ ನಿಮ್ಮ ಅಕೌಂಟ್ ಬರ್ತಾನೆ ಇರ್ತದೆ ಬೈ ಡಿಫಾಲ್ಟ್ ಆಗಿ. ಈ ತರ ಇದು ಒಂದು ಯೋಜನೆ. ಈ ತರ ಮಾತ್ರ ನಾನಾ ಯೋಜನೆಗಳಿದೆ. ನೀವು ರೆಫರೆನ್ಸ್ ಮಾಡ್ತು ಅಂತಂದ್ರೆ ನಿಮ್ಮ ಮನೆಗೆ ರೇಷನ್ ಫ್ರೀ ಕೊಡುವಂತ ಕೆಲಸ ಯಾವುದು ನಮ್ಮ ರಿಯಾಲಿಟಿ ಕಾರ್ಪೊರೇಷನ್ ಅಲ್ಲಿ. ರೆಫರೆನ್ಸ್ ಬೋನಸಸ್ ಅಂತ ಅಂದ್ಬಿಟ್ಟು ವಿ ಕೆಪ್ಟ್ ಸೋ ಮೆನಿ ಥಿಂಗ್ಸ್ ಬಿಕಾಸ್ ಟು ಜನರೇಟ್ ಎ ಪ್ಯಾಸಿವ್ ಇನ್ಕಮ್. ಇದು ಮೊದಲನೇ ಪ್ಯಾಸಿವ್ ಇನ್ಕಮ್ ನಿಮಗೆ ಕೊಡ್ತೀವಿ. ಇದು ನಿಮ್ಮ ಕೆಲಸ ಮಾಡಿಕೊಂಡು ನೀವು ಬದಲಾಗಿ ಬರುವಂತ ಆದಾಯನ ಮಾಡ್ಕೊಡ್ತೀವಿ. ಎರಡನೇ ವಿಚಾರ, ಯಾಕೆ ನಾವು ಸಂಬಳದ ಕಾನ್ಸೆಪ್ಟ್ ತಂದಿದ್ದೀವಿ ಅಂತ ಅಂದ್ರೆ, ನಾವು ಇವಾಗಿಂದನೇ ಟ್ರೈನಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅವನ್ನ. ಅಂದ್ರೆ ನೀನು 3 ತಿಂಗಳು ಸತತವಾಗಿ ಕೆಲಸ ಮಾಡಿ ವಿನ್ ಆಗಿದೆಯಾ ಅಂತ ಅಂದ್ರೆ, ಟಾಪ್ 1 ಬಂದಿದೆಯಾ ಅಂತ ಅಂದ್ರೆ ನೀನು ಅರ್ಹ. ಆದ್ರೆ ನಿನ್ನನ್ನು ನನಗೆ ಫ್ರೀಯಾಗಿ ಕೆಲಸ ಮಾಡಿಸ್ಬಾರ್ದು. ನಿನಗೆ ನಾನೇನ್ ಮಾಡ್ಬೇಕು, ಇವಾಗ ಒಬ್ಬ ಶಾಸಕನಿಗೆ ಹೆಂಗ್ ಸಂಬಳ ಸಿಕ್ಕತ್ತೆ, ಅವನಲ್ಲಿ 20% 25% ಸಂಬಳ ನಿನಗೆ ಕೊಡೋಣ ಫಸ್ಟ್. ನಿನ್ನ ಅರ್ಹತೆ ಏನಿದೆ ಆಯ್ತಾ? ಎರಡನೇದು, 6 ತಿಂಗಳಾದ್ಮೇಲೆ ಕೇಳಿ, ಬೆನಿಫಿಟ್ ಇನ್ನೂ ಚೆನ್ನಾಗಿದೆ. 6 ತಿಂಗಳಾದ್ಮೇಲೆ ಏನ್ ಮಾಡ್ತೀನಿ ಗೊತ್ತಾ, 50% ಸಂಬಳ ಮಾಡಿ ನಿನಗೆ ಒಂದು ವೆಹಿಕಲ್ ಕೊಡ್ತೀನಿ. ಯಾಕಂದ್ರೆ ಒಬ್ಬ ಶಾಸಕನಿಗೆ ಕಾರ್ ಕೊಡ್ತಾರಲ್ಲ ಓಡಾಡ್ಲಿಕ್ಕೆ. 9 ತಿಂಗಳಲ್ಲೂ ನೀನೇ ಬರ್ತಿದ್ಯಾ ಅಂತ ಅನ್ಕೊಳ್ಳಿ, ನಿನ್ಗೊಂದು ಆಫೀಸ್ ಮಾಡಿ ಕೂರಿಸ್ತೀನಿ, ನೀನ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಹೋಗು. ಯಾಕಂದ್ರೆ ನಮ್ಮಲ್ಲಿ ಬರೀ MLA ಮಾತ್ರ ಆಯ್ಕೆ ಮಾಡಲ್ಲ. ನಮ್ಮಲ್ಲಿ MLA ಜೊತೆಗೆ ಜಿಲ್ಲಾ ಪಂಚಾಯತಿಯವರು, ತಾಲೂಕ್ ಪಂಚಾಯತಿಯವರು, ಗ್ರಾಮ ಪಂಚಾಯತಿಯವರು, ಮೇಲ್ಗಡೆ ರಾಜ್ಯಸಭಾದವ್ರದ್ದು ಕೂಡ ಆಯ್ಕೆ ಮಾಡ್ತಾ ಇರ್ತೀವಿ ನಾವು ಪ್ರೋಸೆಸ್. ನೀನ್ ಅದೇ ತರ ಆಯ್ಕೆ ನಿಮ್ಗೆ ಹೆಂಗ್ ನಡೀತಾ ಇರುತ್ತೆ, ಅವ್ರದ್ದು ಅದೇ ತರ ಆಯ್ಕೆ ನಡೀತಾ ಇರುತ್ತೆ. ಅವನಿಗೂ ಕೂಡ ನೀನ್ ಹೆಲ್ಪ್ ಬೇಕಾಗುತ್ತೆ. ಮೇಲ್ಗಡೆ ರಾಜ್ಯಸಭಾ ಕೂತಿದ್ದಾನಲ್ಲ, ನಿಂತರ 6 ಜನ ಅವ್ನಿಗೆ ಕೆಲಸ ಮಾಡ್ಕೊಡ್ಬೇಕಾಗುತ್ತೆ. ಕೆಳಗಡೆ ಜಿಲ್ಲಾ ಪಂಚಾಯತ್ ಕೂತಿದಾರಲ್ಲ, ನಿಂತರ 5 ಜನಕ್ಕೆ ನೀನ್ ಕೆಲಸ ಮಾಡ್ಕೊಡ್ಬೇಕಾಗುತ್ತೆ. ಸೊ ಇದೆಲ್ಲ ಕೆಲಸ ಮಾಡೋದಕ್ಕೋಸ್ಕರ ನಿನಗೆ ಸಂಬಳ, ಆಫೀಸು. ನೆಕ್ಸ್ಟ್ ನೀನೇನು ಗೊತ್ತಾ, ಆಫೀಸಲ್ಲಿ ಕೂತ್ಕೋಬೇಕು. ನಾನೊಂದು ಮಾತು ಹೇಳ್ತೀನಿ, ಇದು ಅಫೆಂಡ್ ಆಗ್ಬೋದು, ಬಟ್ ಇದೊಂದು ಮೆಸೇಜು ಸಮಾಜಕ್ಕೂ ಗೊತ್ತಾಗಬೇಕು. ಮತ್ತೆ ಉಪೇಂದ್ರ ಸರ್ಗೂ ನಾನು ಹೇಳಬೇಕು ಅನ್ಕೊಂಡಿದ್ದೆ, ಅದನ್ನ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಉಪೇಂದ್ರ ಸರ್ ಹೇಳ್ತಾರೆ ಏನಂತ ಹೇಳ್ತು ಅಂದ್ರೆ, ನಾನೊಬ್ಬ ಟ್ರಾನ್ಸ್ಪರೆನ್ಸಿ ಆಗಿರ್ಬೇಕು, ನಾನು ಬಂದಿದ ತಕ್ಷಣ ಎಲ್ಲರಿಗೂ ಸಿಕ್ಬೇಕು ಅಂತ ಹೇಳ್ತಾರೆ. ಆಯ್ತು, ನಾನು ಒಬ್ಬ ವ್ಯಕ್ತಿ, ಒಂದು ಕ್ಷೇತ್ರ ಅಂತ 3 ಲಕ್ಷ ಜನ ಇರ್ತಾರೆ. 3 ಲಕ್ಷ ಜನದಲ್ಲಿ 10% ಅನ್ಕೊಳ್ಳೋಣ, 30,000 ಜನ ಒಂದೇ ದಿನ ಕಾಲ್ ಮಾಡ್ತಾರೆ, ನಾನು ನಿನಗೆ ಸಿಕ್ಬೇಕು, ನನ್ನ ಮನೆ ಹತ್ರ ಬಾ ಅಂತ. ಆ ವ್ಯಕ್ತಿ ಹೆಂಗ್ ಒಂದೇ ಕಡೆಗೆ ಹೋಗಕ್ಕಾಗತ್ತೆ? ಓಕೆ, ಅವ್ನು ಹೆಂಗೋ ಕಷ್ಟಪಟ್ಟು 5 ಗಂಟೆಗೆ ಬಂದು ರಾತ್ರಿ 10 ಗಂಟೆ ತನಕನೂ ಒಂದು 200 ಜನ ಅಟೆಂಡ್ ಮಾಡ್ದ ಅನ್ಕೊಳ್ಳಿ. ಮಿಕ್ಕಂತ ಜನಗಳೆಲ್ಲ ಏನ್ ಅನ್ಕೊಳ್ತಾರೆ ಗೊತ್ತಾ, ಇವನು ವೇಸ್ಟ್, ಇವನು ನಮ್ಮ ಕ್ಷೇತ್ರದ ಕೆಲಸ ಏನು ಮಾಡ್ತಾನೆ ಇಲ್ಲ ಅಂತ ಹೇಳ್ತಾರೆ. ಅಥವಾ ಅವನು ಇಂಟೆನ್ಷನ್ ಇಲ್ದೇನೆ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಕೆಲಸ ಮಾಡಿದ್ರು ಅವನು ಬೇಕಾದವ್ರು ಕೆಲಸ ಮಾಡ್ಕೊಟ್ಟಿದ್ದಾನೆ, ನಮ್ಗೆ ಯಾರು ಮಾಡ್ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಹಿಂಗಂದಾಗ ಆ ಶಾಸಕ ನಿಜವಾಗ್ಲೂ ಪ್ರಜಾಕೀಯದಿಂದ ಬಂದಿರುವಂತ ಒಬ್ಬ ಶಾಸಕ ಹೇಗೆ ಕೆಲಸ ಮಾಡೋಕ್ಕಾಗುತ್ತೆ? ಅವನನ್ನ ರಾಜೀನಾಮೆ ಕೊಡು ಅಂತ ಹೇಳ್ತು ಅಂತಂದ್ರೆ, ಅವ್ನು ರಾಜೀನಾಮೆ ಕೊಟ್ಟು ಆಚೆ ಬಂದ ಅಂತ ಅನ್ಕೊಳ್ಳಿ, ಸಣ್ಣ ವಿಷಯ. ಆ ಕ್ಷೇತ್ರದಲ್ಲಿ ಮತ್ತೆ ನಾವು ಎಲೆಕ್ಷನ್ ನಡೆಸೋದು ಅಂದ್ರೆ ಎಷ್ಟು ಸರ್ಕಾರದ ದುಡ್ಡು ವಾಪಸ್ ಹೋಗುತ್ತೆ ಅಲ್ವಾ? ನಾನು ಹೇಳ್ತಿರುವಂಥದ್ದು ಉಪೇಂದ್ರ ಸರ್ಗೆ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಸರ್ ಬರೋರೆಲ್ಲ ದುಡ್ಡು ಹಾಕೋರೆಲ್ಲ ಭ್ರಷ್ಟಾಚಾರ ಮಾಡೋಕೆ ಬರಲ್ಲ ಸರ್. ನಾನು ದುಡ್ಡು ಹಾಕ್ತಿದ್ದೀನಿ ಅಂತಂದರೆ ವ್ಯಾಪಾರ ಮಾಡೋಕೆ ಬರ್ತಾ ಇಲ್ಲ ಸರ್. ನಾನು ದುಡ್ಡು ಹಾಕ್ತಿರೋದು ಫೌಂಡೇಶನಿಂದ ಹಾಕ್ತಿದ್ದೀನಿ, ಬದಲಾವಣೆ ತರೋದಕ್ಕೋಸ್ಕರ ಬರ್ತಿದ್ದೀನಿ. ನಾನು ದುಡಿತಾ ಇದ್ದೀನಿ, ನಾನು ಬೇರೆ ಕಡೆ ಸಿನಿಮಾ ಮಾಡ್ತಾ ಇದ್ದೀನಿ, ನನ್ನ ಕೆಲಸ ಏನೂ ನಿಲ್ಲಿಸಿಲ್ಲ. ನಾನು ಒಬ್ಬ ಮುಖ್ಯಮಂತ್ರಿಯಾಗಿ ಕೂತ್ಕೊಳ್ತು ಅಂದ್ರೆ ನಾನು ಎಲ್ಲಾ ಕ್ಷೇತ್ರನೂ ಸುತ್ತಕ್ಕಾಗಲ್ಲ ಅಂತ ಒಂದು ಸಿಸ್ಟಮ್ ರೆಡಿ ಮಾಡಿದ್ದೀನಿ. ನಾನು ಕರ್ನಾಟಕನ 6 ಭಾಗವಾಗಿ ಮಾಡಿದ್ದೀನಿ. ಗುಲ್ಬರ್ಗ ಝೋನು, ಬೆಳಗಾವಿ ಝೋನು, ಬಳ್ಳಾರಿ ಝೋನು, ಬೆಂಗಳೂರು ಝೋನು, ಮೈಸೂರು ಝೋನು, ಮಂಗಳೂರು ಝೋನ್ ಅಂತ ಮಾಡಿದ್ದೀನಿ. ಪ್ರತಿ ಝೋನ್ ಅಂಡರಲ್ಲಿ 5 ಡಿಸ್ಟಿಕ್ಸ್ ಇರುತ್ತೆ. ಡಿಸ್ಟಿಕ್ ಕೆಳಗಡೆ ತಾಲೂಕುಗಳಿರುತ್ತೆ, ತಾಲೂಕು ಕೆಳಗಡೆ ಹೋಬಳಿ ಇರುತ್ತೆ, ಹೋಬಳಿ ಕೆಳಗಡೆ ಪಂಚಾಯತಿ ಇರುತ್ತೆ, ಪಂಚಾಯತಿ ಕೆಳಗಡೆ ಹಳ್ಳಿ ಇರುತ್ತೆ. ನೀವು ನೋಡಿ, ಒಬ್ಬ ವ್ಯಕ್ತಿ ಕೆಳಗಡೆ 5 ಜನ ಬರ್ತಾರೆ. ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ನಮ್ಮ ಆರ್ಗನಗ್ರಾಮಲ್ಲಿ ಒಬ್ಬ ಚೀಫ್ ಎಕ್ಸಿಕ್ಯೂಟಿವ್ ಅಂತ ನಾವು ಮಾಡ್ತೀವಿ ಇಡೀ ಸ್ಟೇಟ್ಗೆ. ಅವನ ಕೆಳಗಡೆ 6 ಜನ ಬರ್ತಾರೆ. 6
6 ಝೋನ್ ಮಾಡಿರೋದ್ರಿಂದ ಆ ಒಂದು ಝೋನ್ಗೆ ಹೋಗೋಣ. ಆ ಝೋನ್ ಕೆಳಗಡೆ 5 ಡಿಸ್ಟಿಕ್ ಅಂದ್ರೆ ಅವ್ನ ಕೆಳಗಡೆ 5 ಜನ ಬರ್ತಾರೆ. ಆ ಡಿಸ್ಟಿಕ್ ಹೋಗೋಣ, ಆ ಡಿಸ್ಟಿಕ್ ಒಳಗಡೆ 7-6 ತಾಲೂಕು ಇರುತ್ತೆ ಅನ್ಕೊಳ್ಳಿ, 5 ಜನ ಬರ್ತಾರೆ, 5-6 ಜನ ಬರ್ತಾರೆ. ಆ ತಾಲೂಕು ಹೋಗೋಣ, ಅವನ್ ಕೆಳಗಡೆ ಎಷ್ಟಿರುತ್ತೆ ಅಂತಂದ್ರೆ ಒಂದು 3-4 ಹೋಬಳಿಗಳಿರುತ್ತೆ. ಆ ಹೋಬಳಿ ಒಳಗಡೆ ಹೋಗೋಣ, 8-10 ಪಂಚಾಯತ್ ಇರುತ್ತೆ. ಆ ಪಂಚಾಯತಿಗೆ ಹೋಗೋಣ, 8-10 ಹಳ್ಳಿ ಇರುತ್ತೆ. ಅಂದ್ರೆ ಸಿಸ್ಟಮ್ ಎಷ್ಟು ಸುಲಲಿತ ಆಯ್ತಲ್ವಾ. ಈಗ ಇದೇ ತರ ನಾನು ಆರ್ಗನೋಗ್ರಾಮ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ಪುಟ್ ಕೂಡ ಹಿಂಗೆ ತಗೊಳ್ತೀನಿ, ಔಟ್ಪುಟ್ ಕೂಡ ಹಿಂಗೆ ಕೊಡ್ತಾ ಹೋಗ್ತೀನಿ. ಸೊ ನಾನು ಎಲ್ಲೂ ಬರಲಿಲ್ಲ ಅಂತಂದ್ರು ನಾವು ಏನ್ ಮಾಡ್ಬೇಕು ಅನ್ನೋ ಕೆಲಸ ಎಲ್ಲಾ ಕಡೆ ಆಗ್ತಾ ಇರ್ತದೆ. ಇದು ನಮ್ಮ ಒಂದು 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 ಕಾರ್ಪೊರೇಟ್ ಸ್ಟ್ರಕ್ಚರ್ನ ನಾನು ತಂದಿದ್ದೀನಿ ಅದಕ್ಕೆ ಅಂತ ಅಂದ್ಬಿಟ್ಟು. ಫಂಡು ಅಷ್ಟೇನೆ, ನಾನು ಹೇಳಿದ್ನಲ್ವ, ಒಂದು ದೇಶದವರು 400 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ ಪ್ರಪಂಚದಲ್ಲಿರೋರು ಎಲ್ಲರೂ ಬೇಡ, ಇಲ್ಲಿರೋರು 200 ರೂಪಾಯಿ ಸೇವಿಂಗ್ ಮಾಡಿ ಇಟ್ಬಿಡ್ತು ಅಂತಂದ್ರೂ ಅದು ಲಕ್ಷಾಂತರ ಕೋಟಿ ಆಗುತ್ತೆ. ಯಾವ ಸರ್ಕಾರನೂ ಬೇಕಾಗಿಲ್ಲ ಸರ್, ಯಾರು ಬೇಕಾಗಿಲ್ಲ. ಇದು ವ್ಯಾಪಾರನೇ ಅಲ್ಲ ಸರ್. ಇದು ಅಂದ್ರೆ ಉಪೇಂದ್ರ ಸರ್ ಅವ್ರದ ಪ್ರಜಾಕೀಯ ಮತ್ತೆ ನಿಮ್ದು ಎರಡು ಸಮ ಇದೆ. ಅದು ಕೆಲವೊಂದು ಬದಲಾವಣೆ ಕಾರ್ಯತಂತ್ರ ತುಂಬಾ ಡಿಫ್ರೆಂಟ್ ಇದೆ, ಅವರದ್ದು ಡಿಫ್ರೆಂಟ್ ಇದೆ. ತರಬೇಕು ಅವರು, ನೀನು ಏನ್ ಬದಲಾವಣೆ ಬೇಕು ನಿನ್ನ ಅಪ್ಲಿಕೇಶನ್ ಅಲ್ಲಿ ಹಾಕು ಅಂತ ಹೇಳ್ತಾರೆ. ನನಗೆ ಯಾವ ಏನ್ ಹೇಳ್ತೀರಾ, ಆ ಜನಗಳಿಗೆ ಹೋಗಿ ನೀವು ಬದಲಾವಣೆ ತಗೊಂಡ್ಬಂದ್ಬಿಡು. ರೋಡ್ ವೆರಿ ಸಿಂಪಲ್ ಸರ್. ಈಗ ನಿಮ್ಮ ಊರಲ್ಲಿ ರೋಡ್ ಸಮಸ್ಯೆ ಇದೆ. ಸಾರಿ ಸರ್, ಯಾವಾಗ್ಲೂ ನಿಮ್ದೇ ತಗೊಳ್ತಿದ್ದೀನಿ. ನಿಮ್ಮ ಊರಲ್ಲಿ ರೋಡ್ದು ಸಮಸ್ಯೆ ಇದೆ ಸರ್. ಅಪ್ಲಿಕೇಶನ್ ಯಾರು ಬರೀತಾರೆ ಸರ್? ಸಿಂಪಲ್ ಆಗಿ ಕೇಳ್ತೀರಿ. ನೀವೇನೋ ಅಲ್ಲ, ನಿಮಗೆ ಆ ಮನಸ್ಥಿತಿ ಇದ್ರೆ ಬರೀತೀರಾ. ನೀವು ದುಡಿತಿದ್ದೀರಾ ಸರ್, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾ ಇತ್ತೆ, ನೀವು ಊರಿಗೆ ಹೋಯ್ತಾ ಇಲ್ಲ. ಊರಲ್ಲಿರೋರು ಅನಕ್ಷರಸ್ಥರು ಅಂತ ಅನ್ಕೊಳ್ಳಿ, ಅವ್ರ ಊರಲ್ಲಿ ಸಮಸ್ಯೆ ಇದೆ, ಬರೆಯೋರಿಲ್ಲ, ಆನ್ಲೈನ್ ಅಪ್ಲೋಡ್ ಮಾಡೋರಿಲ್ಲ. ಅವ್ರ ಸಮಸ್ಯೆ ಉಪೇಂದ್ರ ಸರ್ ತನಕ ಗೊತ್ತೇ ಆಗಲ್ಲ. ಮುಗ್ದೋಯ್ತಲ್ಲ ಅಲ್ವೇ, ಹೆಂಗ್ ಬದಲಾವಣೆ ತರೋಕ್ ಸಾಧ್ಯ ಆಗುತ್ತೆ? ಈಗ ಆನ್ಲೈನ್ ಹೆಂಗ್ ನಂಬ್ಕೋತೀರಾ ನೀವು ಅಲ್ವಾ? ಈಗ ನಾನ್ ಹೇಳೋದೇನಂತಂದ್ರೆ, ಯಾರೋ ಒಬ್ಬ ಹೇಳ್ದ ನಮ್ಮೂರ ಸಮಸ್ಯೆ ಇದೆ ಅಂತ, ಎತ್ತು ಕಾರಣ. ಈಗ ಅವರೇ ಒಂದು ಯಾವ್ದೋ ಇಂಟರ್ನಲ್ ಹೇಳ್ಕೊಂಡಿದ್ದಾರೆ, ನನ್ನ ಹತ್ರ 50 ಲಕ್ಷ ಇದೆ ಅಂತ. 50 ಲಕ್ಷಕ್ಕೆ ನಿಮ್ ಊರಿಗೆ ಹೋಗ್ಬೋದು ನಾವು, ಹೌದೋ ಇಲ್ವೋ? ಗಾಡಿಗೆ ಪೆಟ್ರೋಲ್ ಹಾಕೊಂಡು ಅಲ್ಲಿಗೆ ಹೋಗ್ಬೋದು. ರೋಡ್ ರೆಡಿ ಮಾಡಿದಕ್ಕೆ ನೋಡಪ್ಪ, ನನ್ನ ಕೈನಲ್ಲಿ ನನ್ನ ಕಡೆಯಿಂದ ಒಂದು 10 ಲಕ್ಷ ಕೊಡ್ತೀನಿ, ಇಲ್ಲಿಂದ ನೀವೆಲ್ಲರೂ ಸೇರ್ತು ಅಂತಂದ್ರೆ ಈ ರೋಡ್ಗೆ ಒಂದು 20 ಲಕ್ಷ ಖರ್ಚಾಗ್ಬೋದು. ಎಲ್ಲರೂ ಸೇರ್ ಹಾಕ್ಬಿಟ್ಟು ಈ ರೋಡ್ನ ರೆಡಿ ಮಾಡೋಣ. ಹಾಕೋದಕ್ಕೆ ನಾನು ಮೊದಲು ರೆಡಿ ಇದ್ದೀನಿ. ನನ್ನ ಮೊದಲನೇ 1 ಲಕ್ಷ ಅದಕ್ಕೆ ಉಪೇಂದ್ರ ಸರ್ ಇನಿಷಿಯೇಟಿವ್ ತಗೊಳ್ತು ಅಂದ್ರೆ ನನ್ನ ಮೊದಲನೇ 1 ಲಕ್ಷ. ನಂತರ ಎಷ್ಟೋ ಜನರ ಕೈಲಿ ನಾನು 1 ಲಕ್ಷ ಹಾಕ್ಸ್ತೀನಿ ಅಲ್ಲಿಗೆ. ರೋಡ್ ರೆಡಿನಾ ಸರ್? ನಾನು ಹೇಳುವಂಥದ್ದು ಅಪ್ಲಿಕೇಶನ್ ತಗೊಂಡು ಅದು ಕಮಿಟಿ ರಚನೆ ಮಾಡ್ತಿರ್ತಾರಲ್ಲ, ತಪ್ಪು ತಿಳ್ಕೊಬೇಡಿ, ಇದು ಹೇಳ್ತೀನಿ ಅಂತ ನೋಡಿ. ಅವ್ರು ಏನು ಅರ್ಹತೆಯಿಂದ ಅಪ್ಲಿಕೇಶನ್ ಸ್ಕ್ರೂಟಿನಿ ಮಾಡ್ತಾರೆ ಹೇಳಿ? ಅವ್ರಿಗೆ ಏನು ಅರ್ಹತೆ ಇರುತ್ತೆ? ಯಾರಲ್ಲಿ ಕೂತಿರೋರು, ಆ ಬೋರ್ಡಲ್ಲಿ ಕೂತಿರೋರು ಯಾರು? ನಾನು ಅಫೆಂಡ್ ಮಾಡ್ತಿಲ್ಲ ಉಪೇಂದ್ರ ಸರ್, ದಯವಿಟ್ಟು ನನ್ಗೆ ಕ್ಷಮೆ ಇರಲಿ, ನಾನು ಮಾತಾಡ್ತಿದ್ದೀನಿ ಅಂತ. ಬಿಕಾಸ್ ನಾನು ಉತ್ತರ ಕೊಡಲೇಬೇಕಿದು. ನೀವು ಸಮಾಜದ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀರಾ, ನಾನು ಸಮಾಜದ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀನಿ. ಯಾರು ಸ್ಕ್ರೂಟಿನಿ ಮಾಡೋರು? ಸ್ಕ್ರೂಟಿನಿ ಮಾಡಿ ನಿಮ್ಗೆ ಹೆಂಗೆ ರಿಪೋರ್ಟ್ ಕೊಡ್ತಾರೆ? ಅಥವಾ ರಿಪೋರ್ಟ್ ತಗೊಂಡು ನೋಡೋರು ಯಾರು? ಆ ರಿಪೋರ್ಟ್ನ ಸೆಗ್ರಿಗೇಟ್ ಮಾಡೋರು ಯಾರು? ಕ್ಯಾಟಗರಿ ಮಾಡೋರು ಯಾರು? ಅದು ಸೊಲ್ಯೂಷನ್ ತರೋರು ಯಾರು? ಇದನ್ನ 2 ವರ್ಷ ಆದ್ಮೇಲೆ ಮಾಡ್ತೀನಿ ಅಂತಂದ್ರೆ 2 ವರ್ಷದ ತನಕ ಈಗ ನಿಮ್ ಸ್ನೇಹಿತ ಒಬ್ಬ ವಿಷ ಕುಡ್ದ ಸತೋದ ಅಂತ ಹೇಳಿದ್ರಿ, ಆತರ ಎಷ್ಟು ಪ್ರಾಣ ಹಾನಿ ಆಗುತ್ತೆ? 70 ವರ್ಷದಿಂದ ಅದನ್ನೇ ಹೇಳಿದ್ದಾರೆ. ಅದನ್ನ ರೆಡಿ ಮಾಡೋರು ಯಾರು? ಎಂಪ್ಲಾಯ್ಮೆಂಟ್ ಕೊಡೋರು ಯಾರು ಅವ್ರಿಗೆ? ಸರ್ಕಾರಕ್ಕೆ ಬಂದಾಗ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅನ್ನೋದಾಯ್ತು ಅಂದ್ರೆ ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ ನಿಮ್ಮ ಯೋಜನೆಗಳೇನು? ಎಷ್ಟು ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ? ನನ್ನ ಹತ್ರ ಇದೆ ಪ್ಲಾನ್ಸು. ನಾನು ಸರ್ಕಾರಕ್ಕೆ ಬಂದು ಕೂತ್ಕೊಳ್ತು ಅಂದ್ರೆ ಮೊದಲನೇ ವಿಷಯ ಏನ್ ಗೊತ್ತಾ? ಅಮೆಝಾನ್ ಕಾಂಪಿಟೇಷನ್ ಆಗ್ತೀನಿ ನಾನು. ಅಮೆಝಾನ್ ಇದೆಯಲ್ವಾ, ಅಮೆಝಾನ್ ನಮ್ಮ ರಾಜ್ಯದಿಂದ ಲಕ್ಷಾಂತರ ಕೋಟಿ ದುಡಿತಾ ಇದ್ದಾನೆ. ಫಸ್ಟ್ ಅಮೆಝಾನ್ಗಿನ ಕಾಂಪಿಟೇಷನ್ ಮಾಡ್ಕೊಂಡು ನಾನು ಅಮೆಝಾನ್ ಬದಲು ನನ್ನ ಸರ್ವಿಸ್ ಯೂಸ್ ಮಾಡಬೇಕು, ಆ ಥರ ಮಾಡ್ತೀನಿ. ಓಲಾ ಉಬರ್ಗಿನ ನಮ್ಮ KSTC ವರ್ಕ್ ಆಯ್ತಿಲ್ಲ, ಓಲಾ ಉಬರ್ಗಿನ ಒಳ್ಳೆ ಸರ್ವಿಸ್ ಕೊಟ್ಟು KSTC ನಾನೇನ್ ಮಾಡ್ತೀನಿ ಅಂದ್ರೆ ಇಂಪ್ರೂವ್ ಮಾಡ್ತೀನಿ. ಅದಕ್ಕೆ ಅಲ್ಟ್ರಾ ಲಕ್ಸುರಿ ಸರ್ವಿಸ್ ಕೊಡ್ತೀನಿ. ಅವ್ರಿಗೆ ಹೋಗೋ ದುಡ್ಡನ್ನ ನಾನು ಸರ್ಕಾರಕ್ಕೆ ಹಾಕೊಡ್ತೀನಿ. ಅರ್ಥ ಆಯ್ತಾ ಸರ್? ಮನೆಗಳು, ಅಪಾರ್ಟ್ಮೆಂಟ್ಗಳು ಕಟ್ಟಿದಾರಲ್ಲ, ತಪ್ಪು ತಿಳ್ಕೊಬೇಡಿ, BDAಗಳು ಇದೆಲ್ಲ ಮಾಡ್ತಿದಾರಲ್ಲ, ಇದೆಲ್ಲ ಅಲ್ಟ್ರಾ ಲಕ್ಸುರಿ ಮಾಡ್ತೀನಿ ನಾನು. ಅಲ್ಟ್ರಾ ಲಕ್ಸುರಿ ಮಾಡ್ಕೊಡ್ತೀನಿ ಸರ್. ನೀರು ಮತ್ತೆ ಸನ್ಲೈಟ್ ಅಂದ್ರೆ ಸೂರ್ಯ ಶಕ್ತಿ, ಬೆಳಕು, ಇದರಿಂದೆಲ್ಲ ದುಡ್ಡು ಮಾಡ್ತಾ ಇದ್ದಾರೆ ಸರ್. ಅದೆಲ್ಲ ಸೂರ್ಯ ಬೆಳಗ್ಗೆ ಎದ್ದೇಳ್ತಾನೆ, ಉಟ್ತಾನೆ, ಮುಳುಗ್ತಾನೆ, ಅವನ್ನ ಎನರ್ಜಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಎಷ್ಟೊತ್ತು ಸರ್? ಇವತ್ತು ಸರ್ಕಾರದ ಬಡ್ಜೆಟ್ ಅಲ್ಲಿ 2% ಅಲ್ಲ, 1% ಇಡೀ ರಾಜ್ಯಕ್ಕೆ ಇನ್ವೆಸ್ಟ್ ಮಾಡ್ತು ಅಂದ್ರೆ ಸಾಕು. 1% ಎಲ್ಲ ಕಡೆ ಸೋಲಾರ್ ಎನರ್ಜಿ ಪ್ಲಾಂಟ್ಗಳು ಬರ್ತವೆ, ಬ್ಯಾಟ್ರಿಗಳು ಬರ್ತವೆ. ಬ್ಯಾಟ್ರಿ ಬರೋದ್ರಿಂದ ನಾವು ಇವಾಗ ಅದೇ ಎನರ್ಜಿನ ನಾವು ವೆಹಿಕಲ್ಗಳಿಗೆ ಯೂಸ್ ಮಾಡ್ಬೋದು. ಪೆಟ್ರೋಲ್ ಬೇಕಾಗಿಲ್ಲ, ಹೊರಗಡೆಯಿಂದ ಪೆಟ್ರೋಲ್ ತರೋ ಅವಶ್ಯಕತೆ ಇಲ್ಲ, ಸೆಸ್ ಹಾಕೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಈ ತರ 1000 ವಿಷಯಗಳಿದೆ. ಗೋಬರ್ ಗ್ಯಾಸ್ ಪ್ಲಾಂಟ್ಸ್ ನ ಹಳ್ಳಿನಲ್ಲೂ ನಾವು ಮಾಡಿದ್ರೆ, ನಿಮ್ಮೂರಲ್ಲಿ ಮಾಡ್ತು ಅಂದ್ರೆ ನಿಮ್ಮೂರಿಗೆ ಒಳ್ಳೆ ರೆವಿನ್ಯೂ ಬರುತ್ತೆ ಅಲ್ಲಿಗೆ. ಇಡೀ ನಿಮ್ಮೂರಲ್ಲಿ ಒಂದು ಪ್ಲಾಂಟ್ ನ ಮಾಡ್ತು ಅಂದ್ರೆ ಸರ್, ನಾವು ಸುತ್ತಮುತ್ತ ಇರುವಂತ 15-20 ಹಳ್ಳಿಗೆ ನಾವು ಸಿಲಿಂಡರ್ ಕೊಡ್ಬೋದು, 200 ರೂಪಾಯಿ ಕೊಡ್ಬೋದು ನಾವು. 800 ರೂಪಾಯಿ ಯಾಕೆ ಸರ್ ಬೇಕು? ಯಾಕೆ ಸರ್ ಯಾವುದೋ ದೇಶದಲ್ಲಿ ನಿಂತೋಯ್ತು ಅಂತಂದ್ರೆ ನಮ್ಮ ದೇಶಕ್ಕೆ ಯಾಕೆ ಸರ್ ಎಫೆಕ್ಟ್ ಮಾಡ್ಕೋಬೇಕು? ನಮ್ಮಲ್ಲಿರೋ ಸಂಪತ್ನ ಅರ್ಥ ಮಾಡ್ಕೋತಾ ಇಲ್ಲ. ಈಗ ನಿಮ್ಗೆ ಇರಷ್ಟು ಏನು ಇವಾಗ ನಾಲೆಡ್ಜ್ ಏನಿದೆ, ಈಗ ನೀವೇನು ಇವೆಲ್ಲ ಈಗಿನ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿದೆ ಗೊತ್ತಾ ನಾನು? ಮನಸ್ಸಿಲ್ಲ, ಅವ್ರ ಮಾರ್ಗ ಗೊತ್ತೇ ಆಗಲ್ಲ.
ಮನ್ಸಿದ್ದಿದ್ರೆ ಸತ್ಯವಾಗ್ಲೂ ಅವ್ರ ಮಾರ್ಗ ಗೊತ್ತಾಯ್ತಾ ಇತ್ತು. ಮತದಾರನ್ನ ಸುಲಿಗೆ ಮಾಡಬೇಕು ಅಷ್ಟೇ, ನಾನು ಸುಲಿಗೆ ಅಲ್ಲ ಅಧಿಕಾರ ಚುಕ್ಕಾಣಿ ಹಿಡಿ. ಸರ್, ಅವ್ರಿಗೆ ಇದು ಪ್ರೋಸೆಸ್ ಆಗ್ಬಿಟ್ಟೈತೆ ಸರ್. ಈಗ ಒಂದು ಪ್ರೋಸೆಸ್ ಇರುತ್ತೆ ಗೊತ್ತಾ, ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಆಫೀಸ್ಗೆ ಹೋಗೋದು ಒಂದು ಪ್ರೋಸೆಸ್ ಹೇಳ್ತೀನಿ ಕೇಳಿ. ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡು, ಸ್ನಾನ ಮಾಡು, ತಿಂಡಿ ತಿನ್ನು, ಗಾಡಿ ಎತ್ಕೋ, ಪೆಟ್ರೋಲ್ ಹಾಕ್ಸ್ಕೋ, ಆಫೀಸಿಗೆ ಬಾ, ಕೆಲಸ ಮಾಡು, ಊಟ ಮಾಡು, ವಾಪಸ್ ಹೋಗು. ಇದು ಒಂದು ಪ್ರೋಸೆಸ್. ಇದು ಹಿಂಗೆ ಸರ್ಕಾರ ಅನ್ನೋದು ಒಂದು ಪ್ರೋಸೆಸ್ ಆಗ್ಬಿಟ್ಟೈತೆ. ಅವ್ರು ಹೆಂಗ್ ಮಾಡ್ತಾ ಇದ್ದಾರೆ ಅಂದ್ರೆ, ನನಗೆ, ನನ್ನ ಫ್ಯಾಮಿಲಿಗೆ, ನನ್ನ ವಂಶಸ್ಥರಿಗೆ 10 ತಲೆಮಾರು ತಿನ್ನುವಷ್ಟು ಆಸ್ತಿಗಳನ್ನ ಮಾಡ್ಕೊಳ್ಳೋಣ ಅಂದ್ರೆ ದುರಾಸೆ, ಭಯ, ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಸರ್, ನಾನು ಇಷ್ಟು ಗಂಟಾಘೋಷವಾಗಿ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಸರ್? ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರೆ ಪುರಂದರದಾಸರು. ಸರ್, ದುಬೈಲಿ ನಾನು 4 ಲಕ್ಷ ಕೊಟ್ಟನಲ್ಲ ಸರ್, ನೀವು ನಂಬಲ್ಲ ಸರ್, ಬೆಂಗಳೂರಿನ 4 ಕೋಟಿ ಬಿಸ್ನೆಸ್ ಬಂತು ಸರ್. ನಾನು ಗಂಟಾಘೋಷವಾಗಿ ಹೇಳ್ತೀನಿ ಇದನ್ನ ಸರ್. ನಾನು ಇವತ್ತೂ ಕೂಡ ಸರ್, ನಾನು ರೋಡ್ ಬದಿನಲ್ಲಿ ಮಾರ್ತಾರಲ್ವಾ, ಈ ಕಡ್ಲೆಕಾಯಿ ತಗೊಂಡೆ ಮೊನ್ನೆ ನಮ್ಮ ವೈಫ್ ಹತ್ರ, 50 ರೂಪಾಯಿ ಅಂತ ಹೇಳ್ದ, ನಾನು ಅವ್ನು 100 ರೂಪಾಯಿ ಕೊಟ್ಟೆ. ಪಾನಿಪುರಿ ತಿಂತೀವಿ ಅಂತ ಅನ್ಕೊಳ್ಳಿ ಸರ್, 250 ರೂಪಾಯಿ ಆಗಿದ್ರೆ 300 ರೂಪಾಯಿ ಕೊಟ್ಟು ಬರ್ತೀನಿ. ನಾನು ಚೇಂಜ್ ವಾಪಸ್ ಇಸ್ಕೊಳ್ಳೋದಿಲ್ಲ. ಕಾರಲ್ಲಿ ಹೋಗ್ತೀನಿ ಅನ್ಕೊಳ್ಳಿ, ಕ್ಯಾಬ್ ಡ್ರೈವರ್ ಹತ್ರ 2328 ಅಂತ ತೋರಿಸ್ತು ಅಂದ್ರೆ 2500 ರೂಪಾಯಿ ಪಟ್ ಅಂತ ಕೊಡು. ಯಾಕೆ ಅಂತ ಹೇಳ್ತು ಅಂದ್ರೆ, ನಾನು ಕೊಟ್ಟಷ್ಟು ಕೂಡ ನನಗೆ ಬರುತ್ತೆ. ಅದಕ್ಕೆ ದೊಡ್ಡವರು ಹೇಳಿದ್ದಾರೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ. ನಮ್ಮ ಫೌಂಡೇಶನ್ ಕಿರಣ್ ಸರ್ ಹತ್ರ ದುಡ್ಡಿದೆ, ನೀವು ಪಾನಿಪುರಿಗೆ 250 ರೂಪಾಯಿ ಆಯ್ತು, 300 ರೂಪಾಯಿ ಕೊಟ್ಟರು. ಈಗ ನನ್ನ ಹತ್ರ ದುಡ್ಡಿಲ್ಲ, 250 ರೂಪಾಯಿನ ನಾನು 200 ರೂಪಾಯಿ ಕೇಳ್ತೀನಿ. ಕಿರಣ್ ಸಾರು ಗೋಲ್ಡನ್ ಸ್ಪೂನ್ ಅಲ್ಲಿ ಉಟ್ಕೊ ಬಂದಿಲ್ಲ ಸರ್. ಕಿರಣ್ ಸಾರು ಕೂಡ ನಿಮ್ ತರ ಗ್ರೌಂಡ್ ಲೆವೆಲ್ ಅಲ್ಲಿ 4 ಸಾರಿ ಬ್ಯಾಂಕ್ ತೆರಪಿಸಿ 8 ತಿಂಗಳು ರೋಡ್ ಅಲ್ಲಿ ಇದ್ದಂತವನು 23 ಕೋಟಿ ಕಳ್ಕೊಂಡಿದ್ದೀನಿ. ಆಯ್ತಾ, ನನ್ನ ಲೈಫ್ ಹಿಸ್ಟ್ರಿ ನೀವು ನನ್ನ ವಿಡಿಯೋಗಳು ನೋಡ್ತಿದ್ರೆ ಗೊತ್ತಾಗುತ್ತೆ. ನನಗೂ ರೋಡಲ್ಲಿ ಇರುವಂತ ಕಷ್ಟ ಗೊತ್ತು, ಇದೆಲ್ಲ ಗೊತ್ತು. ನಾನು ದುಡ್ದೆ, ನಾನು ಮಾಡಿದಿಷ್ಟೇ ನೋಡಪ್ಪ. ಇಡೀ ಪಾಶ್ಚಾತ್ಯ ದೇಶಕ್ಕಿನ್ನ ನಾವು ಹಿಂದುಳಿದಿದ್ದೀವಿ 15 ವರ್ಷ. ನೀ ಕಾಂಪಿಟೇಷನ್ಗೆ ಹೋಗ್ಬೇಡ, 15 ವರ್ಷ ಗ್ಯಾಪ್ ಆಯ್ತಲ್ಲ, ಆ ಕೆಲಸಗಳು ಮಾಡಿದೀನಿ ಅಷ್ಟೇ. ಇವಾಗ ಮಾಡೋಣ ಸದ್ಯಕ್ಕೆ ಅಲ್ಲಲ್ಲಿ ಸರ್, ವೆರಿ ಸಿಂಪಲ್ ಸರ್. ನಿಮ್ಮೂರಿಗೆ ಒಂದು ಸೂಪರ್ ಮಾರ್ಕೆಟ್ ಬಂದು ನೀವು ಹನೂರ್ಗೆ ಹೋಗೋ ಎಲ್ಲಿಂದ ತರೋದಕ್ಕಿಂತ ಕಡಿಮೆ ರೇಟ್ಗೆ ಕ್ವಾಲಿಟಿ ಪ್ರಾಡಕ್ಟ್ ನಿಮ್ಮ ಊರಿಗೆ ಬಂತು ಅಂದ್ರೆ ನೀವು ತಗೋತೀರಾ, ಹೌದಾ ಇಲ್ವಾ ಸರ್? ಈಗ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಇದು ಟ್ರೇಡ್ ಮಾರ್ಕೆ ಆಗ್ಬಿಡ್ಲಿ, ಎಲ್ಲರಿಗೂ ಗೊತ್ತಾಗ್ಲಿ, ಓಪನ್ ಸೀಕ್ರೆಟ್ ಆಗ್ಲಿ ಸರ್. ನಂದೀಗ ಒಂದು ಅಂಗಡಿಗೆ ನಾನು ಒಂದು ವಸ್ತುನ ತರ್ತಿದ್ದೀನಿ ಅನ್ಕೊಳ್ಳಿ ಸರ್, 10 ರೂಪಾಯಿ ವಸ್ತುನ 10 ರೂಪಾಯಿ ತರ್ತೀನಿ ಸರ್. ನಾನು 100 ಅಂಗಡಿಗೆ ತಂದಾಗ ಅವ್ನು ನನ್ಗೆ 8 ರೂಪಾಯಿ ಕೊಡ್ತಾನೆ. ನಾನು ಡೈರೆಕ್ಟ್ ಫ್ಯಾಕ್ಟ್ರಿಗೆ ಕೊಟ್ಟೋಯ್ತೀನಿ, 1 ಲಕ್ಷ ಐಟಮ್ ಕೊಡು ನನಗೆ ಅಂತ ಹೇಳ್ತೀನಿ. ಸರ್, ನಮ್ದು 4 ರೂಪಾಯಿ ಖರ್ಚಾಗೈತೆ ಸರ್, 5 ರೂಪಾಯಿ ಕೊಟ್ಬಿಡಿ ಸರ್ ಅಂತ ಹೇಳ್ತಾರೆ. 5 ರೂಪಾಯಿ ಬಂತ ಸರ್, ನಾನು ಎಲ್ಲರಿಗೂ ಹಂಚ್ಕೊ ಬರ್ತೀನಿ ಸರ್, 5 ರೂಪಾಯಿ ಲಾಭ ಬರ್ತೈತೆ. ನಿಮ್ಮೂರಲ್ಲೂ ಸಾಮಾನು ಹಾಕಿದೀನಿ, 5 ರೂಪಾಯಿ ಲಾಭ ಬರ್ತೈತೆ. ನಮ್ಮ ಹನೂರಲ್ಲಿರುವಂತ ಅಂಗಡಿಯವ್ರು ಏನ್ ಮಾಡ್ತಾರೆ ಅಂತ ಹೇಳ್ತು ಅಂತಂದ್ರೆ, 5 ರೂಪಾಯಿ ಲಾಭ ಅವ್ರು ಬರೋದೇ ಇಲ್ಲ, ಅವ್ರು ಬರೋದೇ 2 ರೂಪಾಯಿ ಲಾಭ. ಪಾಪ 2 ರೂಪಾಯಿ ಅವ್ರೇನ್ ಮಾಡ್ತಾರೆ, 1 ರೂಪಾಯಿ ಲಾಭ ಇಟ್ಕೊಂಡು 1 ರೂಪಾಯಿ ನಿಮಗೆ ಬಿಡ್ಬೋದು. ನನಗೆ 5 ರೂಪಾಯಿ ಬರೋ ಲಾಭದಲ್ಲಿ 3 ರೂಪಾಯಿನ ನಿಮಗೆ ಕೊಡ್ತೀನಿ ಡಿಸ್ಕೌಂಟ್ ರೂಪದಲ್ಲಿ. ನಾವೀಗ ಆಲ್ರೆಡಿ ಕೊಡ್ತಾ ಇದೀವಿ BPL ಕಾರ್ಡ್ ಹೋಲ್ಡರ್ಗೆ 12% ಡಿಸ್ಕೌಂಟ್, ಡೈರೆಕ್ಟ್ ಡಿಸ್ಕೌಂಟ್. ಆ ವಸ್ತು ಎಲ್ಲೂ ಸಿಕ್ಕಲ್ಲ, ಕ್ವಾಲಿಟಿ ಪ್ರಾಡಕ್ಟ್ ತಂದು ಕೊಡ್ತಾ ಇದೀವಿ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ, ಸಣ್ಣದಾಗಿ ಯೋಚನೆ ಮಾಡ್ಬಿಡ್ತು ಅಂದ್ರೆ ಸೊಲ್ಯೂಷನ್ 1000 ಇದೆ ನಮ್ಮ ಹತ್ರ, ನಾವು ಮಾಡ್ಬೇಕಷ್ಟೇ. ಬದಲಾವಣೆ ತರಬೇಕು, ಬದಲಾವಣೆ ಜಗದ ನಿಯಮ. ಯಾರು ತಂದ್ರೂ ಪರವಾಗಿಲ್ಲ, ನಾನು ಕೆಲಸ ಮಾಡ್ತೀನಿ. ನನಗೆ ಅವಕಾಶ ಕೊಟ್ರೆ ನಾನು ಮಾಡೇ ಮಾಡ್ತೀನಿ. ನಾನು ಅವಕಾಶ ತಗೊಬಿಟ್ಟಿದ್ದೀನಿ ಸರ್, ನನಗೆ ಯಾರೋ ಅವಕಾಶ ಕೊಡೋದು ಬೇಡ. ನಾನು ಆಲ್ರೆಡಿ ತಗೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. 20 ವರ್ಷ 22 ವರ್ಷ ಗುರಿ ನನಗೆ, 2047ಕ್ಕೆ. ಯಾಕಂದ್ರೆ 1963ನಲ್ಲಿ ಒಬ್ಬ ಬರ್ತಾನೆ, ಯಾವುದು ಸಿಂಗಾಪುರ್ಗೆ ಬರ್ತಾನೆ, ಒಬ್ಬ ಪೊಲಿಟಿಷಿಯನ್ ಬರ್ತಾನೆ. ಇಡೀ ಸಿಂಗಾಪುರ್ನ ಸ್ಲಮ್ನ ಅವನೇನ್ ಮಾಡ್ತಾನೆ ಅಂದ್ರೆ ಬ್ಯೂಟಿಫುಲ್ ಸಿಟಿ ಮಾಡ್ಬಿಟ್ಟು ನಂಬರ್ 1 ಎಕಾನಮಿ ಮಾಡ್ತಾನೆ. ನನ್ನ ಉದ್ದೇಶ ಅದು, ಇಡೀ ಭಾರತನ ಆ ಥರ ಮಾಡಬೇಕು ಅಂತ ಅನ್ನೋದು ನನ್ನ ಗುರಿ ಆಗಿರೋದ್ರಿಂದ ನನಗೆ ಈ ಅಧಿಕಾರ ಅದು ಇದು ಅನ್ನೋದು ಏನು ಮ್ಯಾಟ್ರ್ ಆಗಲ್ಲ. ನಾನು ಆಲ್ರೆಡಿ ಅದಕ್ಕೆ ನಾನು ಅದರ ಕಡೆ ಇದೇನು ಗೊತ್ತಾ, ನಿರಾಶೆ ನನ್ನ ಮನಸ್ಗೂ ಆಗ್ಬಾರ್ದು. ನಾನು ಈಗಲೇ ಮುಖ್ಯಮಂತ್ರಿ ಅನ್ಕೊಬಿಟ್ರೆ ಮುಗಿದೋಯ್ತು, ಅಧಿಕಾರ ಸಿಕ್ಕೈತೆ, ಕೆಲಸ ಮಾಡೋಣ ಬಂದ್ರಪ್ಪ ಅಂತ ಅನ್ಸುತ್ತೆ. ಸೊ ನಿಮ್ಮೂರ್ದೇ ಕೆಲಸ ಸರ್, ದಯವಿಟ್ಟು ಒಂದು ಅವಕಾಶ ಕೊಡಿ. ನೋಡಿ, ನಾನು ಇವತ್ತು ಹೇಳ್ತಿರೋದಲ್ಲ, ನಾಳೆ ಜನ ಆಯ್ಕೆ ಮಾಡಿ ನನ್ನನ್ನು ಮುಖ್ಯಮಂತ್ರಿ ಮಾಡಲು ಕೂರ್ಸಿದ್ರು ಕೂಡ ನಾನು ಕೇಳೋದು, ದಯವಿಟ್ಟು ನನಗೆ ನಿಮ್ಮ ಊರಲ್ಲಿ ಏನು ಸಮಸ್ಯೆ ಐತೆ ಅಂತ ಅವಕಾಶ ಕೊಡಿ. ನಾನು ಬಂದು ರೆಡಿ ಮಾಡ್ಬೇಕು. ಈ 5 ವರ್ಷ ಮಾಡ್ಬಿಡ್ತು ಅಂದ್ರೆ ಇತಿಹಾಸ ಆಗ್ಬಿಡ್ತೀನಿ, ನನ್ನನ್ನ ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಹಾಕಿ ಇಟ್ಬಿಡ್ತಾರೆ. ಇಂಥ ಮುಖ್ಯಮಂತ್ರಿ ಇತಿಹಾಸದಲ್ಲಿ ಬಂದಿಲ್ಲ, ಮುಂದೆ ಬರ್ತಾನೋ ಇಲ್ವೋ ಗೊತ್ತಿಲ್ಲ, ಮಾಡಿಟ್ಟಿದ್ದಾನೆ. ಈ ಅವಕಾಶ ಯಾರಿಗೆ ಸಿಕ್ಕುತ್ತೆ ಸರ್? ನನಗೆ ಕೊಡಿ ಸರ್, ಅಷ್ಟೇ, ನಿಮ್ಮೂರಿಂದ ಕೊಡಿ. ಇದಿಷ್ಟು ಮಾಧವ್ ಕಿರಣ್ ಅವರ ಮನದಾಳದ ಮಾತು. ಏನು ಅಂತಂದ್ರೆ, ಬದಲಾವಣೆ ತರಬೇಕು. ನಾನು ಆಲ್ರೆಡಿ ಬದಲಾಗಿದ್ದೀನಿ, ನೀವು ಬದಲಾಗೋದು ಬಿಡೋದು ನಿಮಗೆ ಸೇರಿದ್ದು. ನಿನ್ನ ಊರಲ್ಲಿ ಏನು ಸಮಸ್ಯೆ ಇದೆ ಅಂತ ನೀನು ಹೇಳಿ ಬದಲಾವಣೆಯನ್ನು ಸಹ ಮಾಧವ್ ಕಿರಣ್ ಸರ್ ಮಾಡ್ತಾರೆ. ಯಾಕಂದ್ರೆ ನಾನು ಆಲ್ರೆಡಿ ಮುಖ್ಯಮಂತ್ರಿ ಆಗಿದ್ದೀನಿ, ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ನೀನು ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ನೀನು ಶಾಸಕ ಆಗ್ಬೇಕು ಅಂತಂದ್ರೆ ನಿನ್ನ ಕ್ಷೇತ್ರ ಅಭಿವೃದ್ಧಿಗೆ ಮಾಧವ್ ಕಿರಣ್ ಸರ್ ಫೌಂಡೇಶನ್ ಅಥವಾ ಸಂಸ್ಥೆ ಏನು ಪಕ್ಷ ಇದೆ ಅದು ಕೈ ಜೋಡಿಸು. ಸತತವಾಗಿ 18 ತಿಂಗಳು ಕೆಲಸ ಮಾಡು, ನಿನಗೆ ಗೊತ್ತಾಗುತ್ತೆ ನಿನ್ನ ಬದಲಾವಣೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ. ಇವರು ನಮ್ಮ ಮಾಧವ್ ಕಿರಣ್ ಸರ್ ಹೊಸ ಪಕ್ಷಕ್ಕೆ ಇರಿದಂಥ ಸಿದ್ಧಾಂತಗಳು ನಮ್ಮ ವಾಹಿನಿಯ ಮುಖಾಂತರ ಇವ್ರ ಪಕ್ಷಕ್ಕೆ ಶುಭವಾಗ್ಲಿ, ಮತ್ತೆ ಬದಲಾವಣೆಗಳು ನನ್ನ ಊರಿಂದನೇ ಶುರುವಾಗ್ಲಿ ಅಂತ ನಾನು ಈ ಮುಖಾಂತರ ಕೇಳ್ತಾ ಇದ್ದೀನಿ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಯಾಕಂದ್ರೆ ನಮ್ಮ ಮ್ಯಾಕಿ ಪಾಲಿಸಿಸ್ನ ಮೊದಲನೇ ಕೆಲಸ ನಮ್ಮ ಊರಾದಂತ ಏನ್ ಸರ್ ಅದು, ಪಿಜಿಪಳ್ಳೆ
PG ಪಾಳ್ಯದಿಂದ ವೀಕ್ಷಕರೇ ಎಲ್ಲ ನೀವು ನೋಡ್ಬೋದು, ಇದು ನನ್ನ ಮೊದಲನೇ ಕೆಲಸ. ನಮ್ಮ ಪಕ್ಷದ ಇನ್ನೂ ರಿಜಿಸ್ಟರ್ ಆಗೋದಕ್ಕೆ 10-15 ದಿನ ಆಗ್ಬೋದು. ನೆನ್ನೆ ತಾನೇ ಡೆಲ್ಲಿಗೆ ಹೋಗ್ಬಿಟ್ಟು ನಾನು ಅಪ್ಲೈ ಮಾಡ್ಬಿಟ್ಟು ಬಂದಿದ್ದೀನಿ. ಇನ್ನೂ 15-20 ದಿನ ಅಥವಾ 1 ತಿಂಗಳಾಗ್ಬೋದು. ನಾನು ಅದು ಅಪ್ಲಿಕೇಶನ್ ಬರೋ ತನಕನೂ ಕಾಯಲ್ಲ. ನನ್ನ ಮೊದಲನೇ ಕೆಲಸ ನಮ್ಮ ಪಾಳ್ಯದಿಂದ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಮಹೇಶ್ ಸರ್ ನನಗೊಂದು ಅವಕಾಶ ಕೊಟ್ಟಿದ್ದಾರೆ, ಅಲ್ಲಿಂದನೇ ಕೆಲಸನ ಶುರು ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ ಕೆಲಸನೂ ಕೂಡ ನೀವು ತೋರಿಸಿ ಸರ್ ಜನಕ್ಕೆ. ಖಂಡಿತ ಸರ್, ಖಂಡಿತ ತೋರಿಸ್ತೇನೆ ಸರ್. ಥ್ಯಾಂಕ್ ಯು.